ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷ ಅಶೇಷ ಸದ್ಗುಣಂ ಅಸ್ಪೃಷ್ಟದೋಷಗಂಧಾಯ ಕಲ್ಯಾಣಗುಣಸಿಂಧವೇ ನಮೋ ನಮೋ ಭಕ್ತಮುಕ್ತಿದಾಯಿನೇ ಶೇಷಸಾಯಿನೇ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೆ ತಾಪತ್ರಯಾಪಹಂ ಧರ್ಮವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ ಭವತಿ ಯದನುಭಾವಾತ್ ಕೇಳಮೂಕೋಪಿ ವಾಗ್ಮಿ ಜಡಮತಿರಭಿಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾಂ ಪ್ರಣಮತ್ಕಾಮಧೇನುಂಚ ಭಜತ್ಕೃತು ರೂಪಮಂ ಶ್ರೀಭಾವಬೋಧಕುತ್ಪಾದ ಚಿಂತಾಮಣಿ ಉಪಾಸ್ಮಹೇ पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे सत्याभिघ्नकराज्योत्तां पञ्चाशड्वर्षपूजकां सत्यप्रमोदतीर्थार्यां नौमि न्यायसुधारतां श्रीसत्यात्मगुरुवे नमः विद्याविनयसम्पन्नं प्रतिवादिमतध्वंसिनं विश्वप्रियगुरून् वन्दे मध्वेशप्रियकारकम् आपादमणिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः हरिः ओम् कान्ताय कल्याणगुणैकधाम्ने नमद्युनाथ प्रतिमप्रभाय नारायणाय अखिलकारणाय श्रीप्राणनाथाय नमस्करोमि श्रीगुरुभ्यो नमः हरिः ओम् ಮಧ್ವ ನವರಾತ್ರಿಯ ಈ ಪರ್ವಕಾಲದಲ್ಲಿ ಮೂರನೆಯ ದಿನ ನಿನ್ನೆ ಶ್ರೀ ಮಧ್ವಾಚಾರ್ಯರು ಅವತರಿಸಿದ ಘಟ್ಟದ ತನಕ ಕೇಳಿದ್ದೆ. ಇವತ್ತೇ ಮುಂದಿನ ಚಿಂತನೆಯನ್ನು ಮಾಡೋಣ. ಮಧ್ಯಗೇಹ ಭಟ್ಟರು ಅನಂತೇಶ್ವರನ ಹತ್ತಿರ ಬಂದಾಗ ಅವರಿಗೆ ಶುಭ ಸೂಚನೆ ಆಗತ್ತೆ, ದೇವದುಂದುಭಿಗಳು ಬೆಳಗತ್ತೆ, ಮೆರವಣಿಗೆಗಳು ಬರುತ್ತೆ. ಇವೆಲ್ಲ ಶುಭ ಸೂಚಕಗಳು. ಅವರಿಗೆ ಸಂತೋಷ ಆಗತ್ತೆ, ಏನೋ ಪುತ್ರ ಸಂತಾನ ಆಗಬಹುದು ಅಂತ. ಆ ಸಮಯದಲ್ಲಿಯೇ ಅವರಿಗೆ ಒಂದು ವಾರ್ತೆ ಬರುತ್ತೆ, ನಿಮಗೆ ಪುತ್ರ ಸಂತಾನವಾಗಿದೆ ಅಂತ ವಾರ್ತೆ ಬರುತ್ತೆ. ಪುತ್ರ ಸಂತಾನವಾಗಿದೆ ಅಂತ ವಾರ್ತೆ ಬಂದ ತಕ್ಷಣವೇ ಅವರಿಗೆ ನಾವು ಮಾಡಿದ ವ್ರತ ಸಾರ್ಥಕ ಆಯಿತು, ಹಾಗಾಗಿ ನಮಗೆ ಒಳ್ಳೆಯ ಕುಲ ಉದ್ಧಾರಕ ಹುಟ್ಟಿದ ಅಂತ ಹೇಳಿಬಿಟ್ಟು ಅವರು ತಮ್ಮ ಊರಿನ ಕಡೆಗೆ ಪಾಜಕದ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಶ್ರೀ ಮುಖ್ಯಪ್ರಾಣ ದೇವರಿಗೆ ಗರ್ಭವಾಸ ಇಲ್ಲ, ಹಾಗಾಗಿ ಗರ್ಭದಲ್ಲಿ 9 ತಿಂಗಳು ಇದ್ದಿದ್ದು ಯಾರು ಅಂದರೆ ನಾರದೀಯ ಪುರಾಣದ ಪ್ರಕಾರ ಲಾತವ್ಯರು ರುಜಗಣಸ್ಥರು ಇದ್ದಿದ್ದು ಅಂತ ಇದೆ. ಹಾಗೆಯೇ ಇನ್ನೊಂದು ಪುರಾಣದ ಪ್ರಕಾರ ತೆಗೆದುಕೊಂಡರೆ ಕುಬೇರನ ಸೇವಕ ಮಣಿಭದ್ರ ಇದ್ದ ಅಂತ ಇದೆ. ಯಾರಾದರೂ ಇರಲಿ, ಲಾತವ್ಯರು ಇರಲಿಕ್ಕೆ ರುಜುಗಣಸ್ಥರು ಅವರು, ಅವ್ರಿಗೂ ಗರ್ಭವಾಸ ಇರಲ್ಲ, ಅವರು ಮುಂದೆ ವಾಯುವಾಗವರು. ಮಣಿಭದ್ರ ಯಾವುದೇ ಆಗಿರಲಿ, ಒಟ್ಟು ಮುಖ್ಯಪ್ರಾಣನಿಗೆ ಗರ್ಭವಾಸ ಇಲ್ಲ. ಆ ಜೀವನನ್ನು ಹೊರಗೆ ಹಾಕಿ ಇವರು ಅಲ್ಲಿ ಸತ್ಯಲೋಕದಿಂದ ಬಂದು ಅಲ್ಲಿ ಸೇರ್ತಾರೆ. ಸೇರಿಬಿಟ್ಟು ಅವತಾರ ಮಾಡಿದಾಗ ದೇವತೆಗಳೆಲ್ಲ ಬಹಳ ಸಂತೋಷ ಪಡ್ತಾರೆ. ನಮಗೆ ಜ್ಞಾನಕ್ಕೆ ಆವರಿಸಿದ ಕತ್ತಲೆಯನ್ನು ತೆಗೆಯುವ ಪ್ರಾಣದೇವರು ಬಂದಿದ್ದಾರೆ ಅಂತ ಅವರು ಸಂತೋಷ ಪಡ್ತಾರೆ. ಸಂತೋಷಪಟ್ಟು ಆವಿಶ್ಯವೇಶ್ಮ ನಿಜನಂದನಮಿಂದು ವಕ್ರಂ ಭೂಯೋಭಿನಂದ್ಯ ಸಮುಕುಂದ ದಯಾಂ ಪ್ರವಂದ್ಯ ಜಾತಸ್ಯ ತಸ್ಯ ಗುಣಜಾತವಹಸ್ಯ ಜಾತ ಕರ್ಮಾಧಿ ಕರ್ಮ ನಿವಹಂ ವಿದದೇಸು ಕರ್ಮ. ಅವರು ತಮ್ಮ ಮನೆಗೆ ಹೋಗ್ತಾರೆ. ಮಗುವನ್ನು ನೋಡಿದ ತಕ್ಷಣ ಒಳ್ಳೆ ಚಂದ್ರನ ಕಾಂತಿ ಇರುತ್ತೆ. ಮಗುವನ್ನು ನೋಡಿ ಬಹಳ ಸಂತೋಷ ಪಡ್ತಾರೆ. ಇಂತಹ ಪುತ್ರನನ್ನು ಕೊಟ್ಟಿದ್ದಕ್ಕೆ ಅನಂತೇಶ್ವರ ದೇವರನ್ನು ಹೊರಡ್ತಾರೆ. ಅನಂತೇಶ್ವರ ದೇವರ ಅಪ್ಪಣೆಯ ಮೇರೆಗೆ ಪ್ರಾಣದೇವರು ಅವತರಿಸಿದರು, ಮುಖ್ಯ ಪ್ರಾಣದೇವರು ಅವತರಿಸಿದರು. ಹಾಗಾಗಿ ಅವರು 32 ಲಕ್ಷಣವುಳ್ಳವರು.
ದ್ವಾತ್ರಿಂಶ ಲಕ್ಷಣ ಉಳ್ಳವರು. ರಾಘವೇಂದ್ರ ಸ್ವಾಮಿಗಳು ಪ್ರಾತಃ ಸಂಕಲ್ಪಕದಲ್ಲಿ ಹೇಳ್ತಾರೆ, ದ್ವಾತ್ರಿಂಶ ಲಕ್ಷಣೋಪೇತಾನಾಂ ಅಸ್ಮದ್ಗುರುಣಾಂ ಅಂತ ಹೇಳ್ತಾರೆ ಅವರು. ಅವರಿಗೇನು ಮಾಡ್ತಾರೆ ಅಂದರೆ 11ನೇ ದಿವಸಕ್ಕೆ ಎಲ್ಲ ಕರ್ಮಗಳನ್ನು ಮುಗಿಸಿ ನಾಮಕರಣಗಳನ್ನು ಮಾಡಿಬಿಡ್ತಾರೆ. ನಾಮಕರಣವನ್ನು ಮಾಡಿ ಏನು ಹೇಳ್ತಾರೆ, ಜ್ಞಾನಾರ್ಥಮೇವ ಯದ ಭೂದುಸುದೇವ ಏಷಃ ಯದ್ವಾಸುದೇವ ಪದ ಭಕ್ತಿರತಃ ಸದಾಸೌ ತದ್ವಾಸುದೇವ ಪದ ಮನ್ಮವದಂ ಸುರೇಂದ್ರಾಸ್ ತಾನೇ ಯನ್ನಗದಿತಂ ಸುತನಾಮಕರ್ತ್ರ. ಅವನಿಗೆ ವಾಸುದೇವ ಅಂತ ಹೆಸರಿಡ್ತಾರೆ. ಅಲ್ಲಿ ಕೃಷ್ಣ ಪರಮಾತ್ಮನಿಗೂ ವಾಸುದೇವ ಅಂತ ಹೆಸರು, ಇಲ್ಲಿ ಜೀವೋತ್ತಮರಿಗೂ ವಾಸುದೇವ ಅಂತ ಹೆಸರು. ಅಲ್ಲಿ ವಾಸುದೇವ ಅಂತ ತೆಗೆದುಕೊಂಡ್ರೆ ವಸುದೇವನ ಮಗ ಅಂತ ತಿಳ್ಕೊಳ್ಬಹುದು, ಅಥವಾ ಜ್ಞಾನವನ್ನು ಕೊಡುವುದಕ್ಕೆ ಬಹಳ ಅರ್ಥಗಳಿದ್ದಾವೆ. ಇಲ್ಲಿ ವಾಸುದೇವ ಅಂತ ತೆಗೆದುಕೊಂಡ್ರೆ ವಸುದೇವ, ಹಸು ಅಂದರೆ ನಾವು ಕೇಳಿದ್ವಿ ಹಸು ನೀಗಿದರು ಅಂತೀವಿ, ಪ್ರಾಣ ಬಿಟ್ಟರು ಅಂತ. ಹಸು ಅಂದರೆ ಪ್ರಾಣ ಅಂತ, ಸಂಸ್ಕೃತದಲ್ಲಿ ಹಸು ಅಂದರೆ ಪ್ರಾಣ ಅಂತ. ವಸುದೇವ ವ ಅಂದರೆ ಸಂಸ್ಕೃತದಲ್ಲಿ ಜ್ಞಾನ, ಜ್ಞಾನವನ್ನು ಕೊಡುವ ಪ್ರಾಣದೇವರು ಅವತರಿಸಿದರು ಅಂತ, ಅದಕ್ಕೆ ವಾಸುದೇವ ಅಂತ ಅನ್ವರ್ಥ ನಾವು. ಆಮೇಲೆ ಭಗವಂತನಲ್ಲಿ ವಾಸುದೇವನಲ್ಲಿ ಅತ್ಯಧಿಕ ಭಕ್ತಿಯುಳ್ಳವನಾದ್ದರಿಂದ ವಾಸುದೇವ ಹೀಗೆ ಕರೀತಾರೆ. ಆ ವಾಸುದೇವ ಹುಟ್ಟಿದ ತಕ್ಷಣ ವಾಸುದೇವನಿಗೆ ಹಾಲು ಕೊಡಬೇಕಾದ್ರೆ ಈ ಉಡುಪಿ ಕಡೆಗೆ ಮೂಡಿಲ್ಲ ಅಂತ ಇದ್ದಾರೆ ಆ ಮನೆತನದವರು. ಅವರೇನು ಮಾಡ್ತಾರೆ, ಹಸುವನ್ನು ದಾನ ಮಾಡ್ತಾರೆ. ನೋಡಿ ಅವರದ್ದು ಎಷ್ಟು ಪುಣ್ಯ. ಮಧ್ವಾಚಾರ್ಯರಿಗೆ ಮುಖ್ಯ ಪ್ರಾಣ ದೇವರಿಗೆ ಹಾಲು ಕೊಡಲಿಕ್ಕೆ ಹಸುವನ್ನು ದಾನ ಮಾಡ್ತಾರೆ. ಹಸುವನ್ನು ದಾನ ಮಾಡಿದ್ದಕ್ಕೆ ಮುಂದೆ ಅವರು ತನ್ನ ಮಗನಿಗೆ ಮಗನಾಗಿ ಹುಟ್ಟಿ ಮಧ್ವಾಚಾರ್ಯರ ಹತ್ರನೇ ಪಾಠ ಕೊಡ್ತಾರೆ. ಅಷ್ಟು ಪುಣ್ಯ ಅವರಿಗೆ. ಹಸುವನ್ನು ದಾನ ಮಾಡಿದ್ರು ಅವರು. ದಾನ ಮಾಡಿದ್ದಕ್ಕೆ ಏನು ಫಲ ಸಿಕ್ತು ಅವರಿಗೆ? ಅವರ ಮಗನಿಗೆ ಮಗನಾಗಿ ಹುಟ್ಟಿ ಮಧ್ವಾಚಾರ್ಯ ಸಾಕ್ಷಾತ್ ಶಿಷ್ಯರಾಗ್ತಾರೆ. ನೋಡಿ, ದಾನ ಮಾಡುವುದಾದರೆ ಸ್ವೋತ್ತಮರಿಗೆ ದಾನ ಮಾಡಿದರೆ ಏನು ಮಹಾತ್ಮ ಇದೆ, ಏನು ಮಹತ್ವ ಇದೆ. ಸ್ವೋತ್ತಮರಿಗೆ ದಾನ ಮಾಡಬೇಕು ಅಂತ ಇರೋದು. ಯಾರಿಗೋ ಕಂಡವರಿಗೆ ದಾನ ಮಾಡಿಬಿಡ್ತೀನಿ ಅಂತಂದರೆ ಆಗಲ್ಲ, ಫಲ ಬರಲ್ಲ. ಧರ್ಮ ಬೇರೆ, ದಾನ ಬೇರೆ. ಧರ್ಮವನ್ನು ಬೇರೆಯವರಿಗೆ ಕೊಡಬಹುದು, ದಾನ ಕೊಡಬೇಕಾದರೆ ಯೋಗ್ಯರಿಗೆ ಕೊಡಬೇಕು. ಯೋಗ್ಯರಿಗೆ ಕೊಟ್ಟರೆ ದಾನ ಮಾಡುವವನ ಪಾಪವನ್ನು ಪರಿಹರಿಸ್ತಾನೆ. ಅವನು ಜಪತಪವನ್ನು ಮಾಡಿಬಿಟ್ಟು ಅದರಿಂದ ಉಂಟಾಗುವ ತೊಂದರೆಯನ್ನು ಪರಿಹರಿಸಿಕೊಂಡು ಬಿಟ್ಟು ಅವನು ಉದ್ಧಾರ ಆಗ್ತಾನೆ. ಅದೇ ಯಾರೋ ಆಚರಣೆ ಇಲ್ಲದವರಿಗೆಲ್ಲ ಕೊಟ್ಟು ಬಿಟ್ಟರೆ ದಾನ ಕೊಟ್ಟಿದ್ದ ಫಲ ಬರಲ್ಲ, ಪಾಪ ಹೋಗಲ್ಲ. ಹಾಗಾಗಿ ಧರ್ಮ ಮಾಡಬೇಕಾದ್ರೂ ನಾವು ಎಚ್ಚರಿಕೆ ಇರಬೇಕು. ಯಾರೋ ಕೇಳಿದ್ರು ದುಡ್ಡನ್ನ ಕೊಟ್ಟುಬಿಟ್ಟೆ ಅಂತಂದರೆ ಅವನು ಕುಡುಕ ಆಗಿದ್ದ ಅಂದರೆ ಆ ದುಡ್ಡಿನಿಂದ ಅವನು ಕುಡಿದು ಬಿಟ್ಟು ಮನೆಯ ಹೆಂಡತಿ ಮಕ್ಕಳಿಗೆ ಹೊಡೆದ ಅಂದರೆ ಹೊಡೆದ ಪಾಪ ಧರ್ಮ ಮಾಡೋದವನಿಗೆ ಬರುತ್ತೆ. ಕೊಡಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು. ಯಾವನ ಕೊಲೆಗಡ್ಕ ಹೋಗ್ತಾ ಇರ್ತಾನೆ, ಕೊಲೆ ಮಾಡಬೇಕು ಅಂತ ಹೋಗ್ತಾ ಇರ್ತಾನೆ, ಅವನಿಗೆ ತೊಗೊಂಡ್ಬಿಟ್ಟು ನಾನು ದಾನ ಕೊಡ್ತೀನಿ ಅಂತ ನೀನು ಕೊಟ್ಬಿಟ್ರೆ ದುಡ್ಡನ್ನ. ದಾನ ಧರ್ಮ ಮಾಡಬೇಕಾದ್ರೆ ಸತ್ಪಾತ್ರರಿಗೆ ಮಾಡಬೇಕು ಅಂತ ಹೇಳ್ತಾರೆ. ಅವರು ಮಾಡಿದ್ದಕ್ಕೆ ಎಂಥ ಮಹತ್ವ ಬಂತು. ಮಧ್ವಾಚಾರ್ಯ ಸಾಕ್ಷಾತ್ ಶಿಷ್ಯರಾಗಿ ಬರುವ ಅವರಿಗೆ ಪ್ರಸಂಗ ಬಂತು. ಆಮೇಲೆ ಅವರು ವಾಸುದೇವ ಕಣ್ಣು ಯಾವಾಗಲೂ ಅರಸ್ತಾ ಇರ್ತಾನೆ, ಭಯನೇ ಇರಲ್ಲ. ವಾಯುದೇವರಿಗೆ ಎಂಥ ಭಯ, ವಾಯುದೇವರಿಗೆ ಭಯ ಇಲ್ಲ. ಮಧ್ಯಗೆ ಭಟ್ರು ಏನು ಮಾಡ್ತಾರೆ, ವಾಸುದೇವನನ್ನು ಕಟ್ಕೊಂಡ್ಬಿಟ್ಟು ಅನಂತೇಶ್ವರನಿಗೆ ಅರ್ಪಿಸೋಣ ಅಂತ ಆ ಚಿಕ್ಕ ಮಗುವನ್ನು ಕರ್ಕೊಂಡು ಉಡುಪಿಗೆ ಬರ್ತಾರೆ. ಪಾಜಕದಿಂದ ಉಡುಪಿಗೆ ಬರ್ತಾರೆ. ಅನಂತಾಸ್ತಿಗೆ ನೀನು ಕೊಟ್ಟಿದ್ದೀಯಪ್ಪ ಮಗು, ನಿನಗೆ ಕಾಣಿಕೆ ಅಂತ ಕೊಡ್ತಾರೆ. ಅದು ಅನಂತೇಶ್ವರನ ಮಗುನೇ. ಇವ್ರ ಮಗು ಎಲ್ಲಿಂದ ಬಂತ? ಅನಂತೇಶ್ವರನ ಮಗನೇ ಅವನು. ಹಾಗಾಗಿ ಕೊಡ್ತಾರೆ. ನತ್ವಾ ಹರಿಂ ರಜತ ಪೀಠ ಪುರಾದಿವಾಸಂ ಬಾಲಸ್ಯ ಸಂಪದಮನಾಪದಮರ್ಥಯಿತ್ವಾ ಸಾಕಂ ಸುತೇನ ಪರಿವಾರ ಜನಾನ್ವಿತೋಸೌ ಪ್ರಾಯಾನ್ನಿಶೀತ ಸಮಯೇ ನಿಜಮೇವ ಧಾಮ. ಅವರೇನು ಮಾಡ್ತಾರೆ, ಅನಂತ ಪದ್ಮನಾಭ ವಂದಿಸಿ ಯಾವಾಗಲೂ ಶ್ರೇಯಸ್ಸಾಗಲಿ ಅಂತ ಬೇಡ್ಕೊಂಡು ಬಿಟ್ಟು ಹೊರಡ್ತಾರೆ ಪಾಜಕಕ್ಕೆ. ಅಲ್ಲಿಂದ ಪಾಜಕ ಒಂದು 10-15 ಕಿಲೋಮೀಟ್ರು. ರಾತ್ರಿ 800 ವರ್ಷ ಹಿಂದೆ 1200ನೇ ಇಸ್ವಿನಲ್ಲಿ ಹುಟ್ಟಿದ್ದವರು. ವಿಜಯದಶಮಿ ದಿವಸ ಅವರ ಅವತಾರ ಆಯಿತು. ವಿಜಯದಶಮಿ ದಿವಸ ಅವತಾರ ಆಯಿತು. ಆ ವಿಜಯದಶಮಿ ಅಂತ ನಾವು ಆಚರಣೆ ಮಾಡ್ತೀವಿ. ಮಧ್ವ ಜಯಂತಿ ಅಂತ ಭಾಳ ಜನಕ್ಕೆ ಗೊತ್ತಿರೋದಿಲ್ಲ. ವಿಜಯದಶಮಿ ಬನ್ನಿ ಕೊಡೋ ಹಬ್ಬ ಅಂತ ಬನ್ನಿ ಕೊಡೋದ್ರಲ್ಲೇ ಮುಗಿಸ್ಬಿಡ್ತಾರೆ.
ಮಧ್ವಾಚಾರ್ಯರು ನೆನೆಯೋದು ಭಾಳ ಕಷ್ಟ. ಅವಾಗ ಮಧ್ವಾಚಾರ್ಯರು ಆವಾಗ ಹುಟ್ಟಿರ್ತಾರೆ. ಆ ಮಗುವನ್ನು ಕರೆದುಕೊಂಡು ಬಿಟ್ಟು ಪಾಜಕಕ್ಕೆ ಹೊರಡ್ತಾರೆ. ದೋಷೇಯುಷಾಂ ಸಮಮನೇನ ಮನೇತಿ ಭೀಮೇ ತತ್ಕ್ರೀಡಿತಗ್ರಹ ಇಹೈಕತಮಂ ತುತೋದ ಉದ್ವಾಂತರಕ್ತಮವಲೋಕ್ಯ ತಮಭ್ಯದಾಯೇ ಕೇನಾಪ್ಯಮೋದ ಶಿಶು ಕಥಮೇಶ ಇತ್ತಂ. ಮಧ್ವಾಚಾರ್ಯರು ಆ ಮಗುವನ್ನು ಕರೆದುಕೊಂಡು ಕಾಡಿನಲ್ಲಿ, ಬರೇ ಕಾಡು, ಈಗಲೂ ಕಾಡು ಇದೆ, ಎಲ್ಲೋ ಒಂದೊಂದು ಮನೆಗಳಿರುತ್ತೆ, ಅಲ್ಲಿ ಇಲ್ಲಿ ಕಂಟಿನ್ಯೂಸ್ ಮನೆಗಳಿರಲ್ಲ. 800 ವರ್ಷದ ಹಿಂದೆ ಅಂದರೆ ಇನ್ನು ಬರೀ ಕಾಡೇ ಇರುತ್ತೆ. ಆ ಕಾಡಿನಲ್ಲಿ ಅವರು ಕರ್ಕೊಂಡು ಹೋಗ್ತಾ ಇರ್ತಾರೆ. ಆವಾಗ ಏನಾಗತ್ತೆ, ಚಿಕ್ಕ ಮಗು ಒಂದು ಭೂತ ಬರುತ್ತೆ. ಒಂದು ಭೂತಗಳ ನಾಡು. ಆ ಸಮಯ ರಾತ್ರಿಯಲ್ಲಿ ಭೂತ ಬಂದು ಏನು ಹೇಳುತ್ತೆ ಅಂದರೆ, ಇದು ನನ್ನ ಜಾಗ, ನನ್ನ ಕಾಲ, ಇಲ್ಲಿ ಬಂದವ್ರನ್ನ ನಾನು ಬಿಡಲ್ಲ ಅಂತ ಹೇಳಿಬಿಟ್ಟು ಅದು ಒಬ್ಬನ ಮೇಲೆ ಬಂದು ಆವರಿಸ್ಕೊಳ್ಳುತ್ತೆ. ಅವನ ರಕ್ತ ಕಾರಿ ಬೀಳ್ತಾನೆ. ಆವಾಗ ಮಧ್ಯಗೇಹ ಭಟ್ರು ಏನು ಮಾಡ್ತಾರೆ, ಈ ಮಗುವನ್ನು ಹಿಡಿದಿಲ್ಲಲ್ಲ, ನಿಮಗೆ ಸರಿಯಾಗಿ ನೋಡಿದರೆ ಬಾಲಗ್ರಹ ಅಂತಾರಲ್ವಾ, ಈ ಮಕ್ಕಳಿಗೆ ಹಿಡಿಬೇಕು ಭೂತಗಳು. ಅವು ನಿಶ್ಶಕ್ತರಾದವರಿಗೆ ಬಾಲ ಹಿಡಿಯತ್ತೆ, ಮಕ್ಕಳಿಗೆ ಹಿಡಿಬೇಕು, ಮಕ್ಕಳಿಗೆ ಹಿಡಿದಿಲ್ಲಲ್ಲ, ಇದು ಯಾರಿಗೋ ಹಿಡಿತಲ್ಲ ಅಂತಂದಾಗ ಆ ಮನುಷ್ಯನ ಮೇಲೆ ಆವೇಶ ಬರುತ್ತೆ. ಭೂತ ಆವೇಶ ಬಂದು ಹೇಳುತ್ತೆ, ಆವಿಶ್ಯ ಪೌರುಷಮುವಾಚ ಮಹಾಗ್ರಹೋಸ ಅಸ್ಮದ್ವಿಹಾರ ಸಮಯೋಪಗತಾನ್ ಸಮಾಸ್ತಾನ್ ಯಚ್ಛಕ್ತಿ ಗುಪ್ತಿರಹಿತಾನಲಮಸ್ಮಿ ಹಂತುಂ ಲೋಕೇಶ್ವರ ಸಬತ ಬಾಲತಮಕ್ಕಿಲೇತಿ. ಅದು ಹೇಳುತ್ತೆ, ನೀವು ಬದುಕಿ ಉಳಿದ್ರಿ ಇವತ್ತೇ. ಯಾಕೆ? ಈ ಮಗುವಿನಿಂದ. ಈ ಮಗುವಿನಿಂದ ನಾನು ನಿಮ್ಮೆಲ್ಲರೂ ಉಳಿದಿದ್ದೀರಾ. ಈ ಮಗು ಇಲ್ಲ ಅಂದರೆ ಈ ಸಮಯ ನನ್ನದು, ರಾತ್ರಿಯ ಸಮಯ, ನನ್ನ ದೇಶ, ನನ್ನ ಕಾಲ. ಇಲ್ಲಿ ಬಂದವರೆಲ್ಲವನ್ನೂ ನಾನು ಸಾಯಿಸದೆ ಬಿಡೋದಿಲ್ಲ ಅನ್ನತ್ತೆ. ಈಗ ನೋಡ್ರಿ, ರಾತ್ರಿ ಕಾಲ 11, 12 ಏನೋ ಆಗಿರಬೇಕು. ಈಗ ಆ ಭೂತಗಳು ಓಡಾಡೋ ಜಾಗದಲ್ಲಿ ಮನುಷ್ಯರೇ ಓಡಾಡ್ತಾರೆ. ಈಗ ಮನುಷ್ಯರೇ ಭೂತಗಳಾಗಿ ಓಡಾಡ್ಬೇಕಾದ್ರೆ ಭೂತಗಳೆಲ್ಲ ಹೋಗ್ಬಿಡ್ತವೆ. ಯಾಕೆ ಅಂದರೆ ಶಾಸ್ತ್ರದ ಪ್ರಕಾರ 10 ಗಂಟೆ ಮೇಲೆ ಸಂಚಾರ ನಿಷಿದ್ಧ. 8 ಗಂಟೆ ಒಳಗಡೆ ರಾತ್ರಿ ಭೋಜನ ಮುಗಿಸ್ಬೇಕು. ಆಮೇಲೆ ಮಾಡಿದರೆ ಅದು ರಾಕ್ಷಸ ಭೋಜನ. ಈಗ ಏನು ಮಾಡೋದು? 12ವರೆಗೂ ತಿನ್ನೋದು, 1ವರೆಗೂ ತಿನ್ನೋದು, 2ವರೆಗೂ ತಿನ್ನೋದು. ದೇವತೆಗಳು ಬರೋ ಟೈಮಿಗೆ ಮಲ್ಕೊಂಡ್ಬಿಡೋದು. ಹೀಗಿದ್ದಾಗ ಏನು ಮಾಡಲಿಕ್ಕಾಗಲ್ಲ. ಕೆಲವೊಂದು ಕಲಿಯುಗದಲ್ಲಿ ಕೆಲವು ಕೆಲಸಕ್ಕೆ ಹೋಗ್ತಾರೆ, ಬರ್ತಾರೆ. ಹಾಗಾಗಿ ಏನಾಗ್ಬಿಡ್ತದೆ, ಭೂತಗಳು ನೋಡ್ತವೆ, ನನ್ನ ರಿಲೇಷನ್ನೇ ಓಡಾಡ್ತಾ ಇದ್ದಾರೆ, ನಾನ್ಯಾಕೆ ಬರಬೇಕು ಅಂತ ಹೋಗ್ಬಿಡ್ತದೆ. ಹಾಗಾಗಿ ಆ ಸಮಯದಲ್ಲಿ ಅನವಶ್ಯಕವಾಗಿ ಓಡಾಡುವುದು ಸಲ್ಲದು. ಹಾಗೆ ಓಡಾಡಿದರೂ ನನ್ನಲ್ಲಿ ಪ್ರಾಣದೇವರಿದ್ದಾನೆ ರಕ್ಷಣೆಗಾಗಿ ಅಂತ ಚಿಂತನೆ ಇರಬೇಕು. ಪ್ರಾಣದೇವರಿದ್ದಾನೆ, ಪರಮಾತ್ಮ ಇದ್ದಾನೆ ಅಂತ ಚಿಂತನೆ ಇರಬೇಕು. ಆ ಚಿಂತನೆಯಿಂದ ನಡಿಬೇಕು. ಹಾಗೆ ಮಧ್ವಾಚಾರ್ಯರು ಹುಟ್ಟಿ 13-14 ದಿವಸ ಆಗಿರಬೇಕು. 14 ದಿವಸದಲ್ಲೇ ನಾನು ಯಾರು ಅನ್ನುವ ಮಹಿಮೆಯನ್ನು ಅವರು ತೋರಿಸ್ಬಿಟ್ರು. ಅದು ಇವರು ಸಾಮಾನ್ಯ ಮಗು ಅಲ್ಲ, ಇದು ಈ ಮಗುವಿನಿಂದ ಉಳಿದಿದೆ ಅಂತ ಭೂತ ಹೇಳಬೇಕಾದ್ರೆ ಇದು ಎಂಥ ಮಗು ಅಂತ ಮಧ್ಯಗೇಹ ಭಟ್ರಿಗೆ ಬಹಳ ಆಶ್ಚರ್ಯವಾಗತ್ತೆ. ತನ್ನೇನ ಬಾಲಮನತೋಷ್ಯ ಮುಹುಸ್ವಧಾಮ್ನೋ ಮಾತಾ ಕದಾಚನ ಯಯೌ ವಿರಹಾಸಹಾಪಿ ವಿಶ್ವಸ್ಯ ವಿಶ್ವಪರಿಪಾಲಕ ಪಾಲನಾಯ ಕನ್ಯಾಂ ನಿಜಾಮನುಗುಣಾಂ ಕಿಲು ಭೀರುರೇಶ. ಆಮೇಲೆ ಮಧ್ಯಗೇಹಭಟ್ರು ಏನು ಮಾಡ್ತಾರೆ ಅಂದರೆ, ಆಮೇಲೆ ಮಗು ಒಂದು 3 ತಿಂಗಳಾಗಿರುತ್ತೆ ಅಷ್ಟೇ ಮಗು. ಆವಾಗ ವೇದವತಿ ಮಧ್ವಾಚಾರ್ಯರ ತಾಯಿ ಏನೋ ಕೆಲಸ ಅಂತ ಪಕ್ಕದ ಮನೆಯಲ್ಲಿ ಹೋಗ್ತಾಳೆ. ಸ್ತನ್ಯಪಾನ ಮಾಡಿಸಿ ಆ ಕಡೆ ಹೋಗ್ಬಿಡ್ತಾಳೆ. ಮಧ್ವಾಚಾರ್ಯರ ತಂಗಿ ಇರ್ತಾಳೆ, ಅಕ್ಕ ಇರ್ತಾಳೆ. ಅಕ್ಕನ ಬಿಟ್ಬಿಟ್ಟು ಬೇಗ ಬರೋಣ ಅಂತ ಹೋಗ್ತಾರೆ. ಏನೋ ಕೆಲಸ ಮಾಡ್ಕೊಡೋದಿರ್ಬೇಕೇನೋ, ಏನೋ ಕೆಲಸಗಳಿರುತ್ತೆ. ಆವಾಗಿಂದ ಹೋಗಿರ್ತಾರೆ. ಎಷ್ಟೊತ್ತಾದರೂ ಬರಲ್ಲ. ಆಗ ಪ್ರಾಣದೇವರು ಮತ್ತೆ ಲೀಲೆ ತೋರಿಸ್ಬೇಕು. ಅವರೇನು ಮಾಡ್ತಾರೆ, ಅಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನು ಮಾಡಿದರೂ ಅಳು ನಿಲ್ಲಲ್ಲ. ಅಲ್ಲ, ನಿಜವಾಗ್ಲೂ ಅಳುತ್ತಿದ್ರೆ ಏನಾದರೂ ನಿಲ್ಲಿಸ್ಬೋದು. ಅಳೋ ನಟನೆ ಮಾಡಿದವ್ರು ನೀನು ನಿಲ್ಲಿಸೋದು.
ನಿಜವಾಗ್ಲೂ ಮಲಗ್ದವ್ರಿಗೆ ಎಬ್ಬಿಸ್ಬೋದು ರೀ, ಎದ್ದು ಮಲಗ್ತಿದ್ದೀರಿ ಸುಮ್ಮನೆ ನಾಟಕ ಮಾಡೋರಿಗೆ ಎಬ್ಬಿಸ್ಲಿಕ್ಕಾಗಲ್ಲ. ಹಾಗಾಗಿ ಪ್ರಾಣದೇವರೇ ಎಲ್ಲಿದ್ದೇ ಮಾಡ್ತಾರೆ, ಅವರು ಅಳ್ತಾನೇ ಇರ್ತಾರೆ ಅಳ್ತಾನೇ ಇರ್ತಾರೆ ಅಳ್ತಾನೇ ಇರ್ತಾರೆ. ಆವಾಗ ಕಲ್ಯಾಣ ದೇವಿ ಅಂತಾರೆ ಅವ್ರ ಅಕ್ಕಂಗೆ. ಅವಳು ಸಮಾಧಾನ ಮಾಡ್ತಾಳೆ ಮಾಡ್ತಾಳೆ ಮಾಡ್ತಾಳೆ, ಏನು ಮಾಡಿದ್ರೆ ಸಮಾಧಾನ, ಹಸಿವೆ ಆಗಿರಬೇಕು ಅಂತ ನೋಡ್ತಾಳೆ, ಏನು ಇರಲ್ಲ, ಹುರುಳಿ ಇರುತ್ತೆ, ಹಸಿವಿಗೆ ಹಾಕುವ ಹುರುಳಿನ ಕೊಟ್ಟು ಬಿಡ್ತಾಳೆ ಒಂದು ಹಿಂಡಿ ಹುರುಳಿ ಮಗು ಎಲ್ಲ ತಿಂದು ಬಿಡುತ್ತೆ ಹುರುಳಿ. ಆ ಹುರುಳಿಯನ್ನು ನಾವು ತಿನ್ನಲಿಕ್ಕೆ ಆಗಲ್ಲ, ದನ ತಿನ್ನಬೇಕು. ಈಗ ಬಿಡಿ, ದನ ತಿನ್ನೋದೆಲ್ಲ ಮನುಷ್ಯರು ತಿಂತಾರೆ ಶುಗರ್ ಅಂತ ಹೇಳ್ಬಿಟ್ಟು, ಅದು ಬೇರೆ ಪ್ರಶ್ನೆ. ಎಲ್ಲ ತಿಂತಾನೆ ಮಗು, 3 ತಿಂಗಳ ಮಗು ಹುರುಳಿಯನ್ನು ತಿನ್ನತ್ತೆ. ಆವಾಗ ಅಲ್ಲಿ ಹೋದಾಗ ಅಮ್ಮನಿಗೆ ಬಹಳ ಸಮಯ ಆದಾಗ ಅಮ್ಮನಿಗೆ ಯೋಚನೆ ಬರುತ್ತೆ, ಮಗುವನ್ನು ಹಾಗೆ ಬಿಟ್ಟು ಬಂದ್ಬಿಟ್ಟಲ್ಲ ನಾನು, ಏನು ತಪ್ಪು ಕೆಲಸ ಮಾಡಿದೆ, ಮಗು ಅಳ್ತಾ ಇರಬೇಕು, ಹಸಿವೆ ಆಗಿರಬೇಕು ಅಂತ ಓಡೋಡಿ ಬರ್ತಾಳೆ. ಮಗು ನಗುತ್ತಾ ಇರುತ್ತೆ. ಮಗು ಅತ್ತರೆ ತಾಯಿಗೆ ಸಮಾಧಾನ. ಮಗು ಅಳ್ಳಿಲ್ಲ ಅಂದರೆ ಇವರು ಅಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ವಾ. ಈಗ ಹುಟ್ಟಿದಾಗೂ ಮಗು ಹತ್ತರೆ ಎಲ್ಲರೂ ನಗ್ತಾರೆ, ಮಗು ಸುಮ್ಮನಿದ್ರೆ ಎಲ್ಲರೂ ಅಳ್ತಾರೆ. ಹೀಗೆ ಒಬ್ಬರು ಹತ್ತರೆ ಇನ್ನೊಬ್ಬರು ನಗೋದು ಮನುಷ್ಯನ ಧರ್ಮ. ಈಗ ಹೀಗೆ ಅವಳು ಮಗು ಸುಮ್ಮನೆ ಇರತ್ತೆ ನೋಡಿಬಿಟ್ಟು ಅಕ್ಕನಿಗೆ ಕೇಳ್ತಾಳೆ, ಏನು ಮಾಡಿದೆ ನೀನು ಅಂತ. ಮಗು ಅಳ್ತಾ ಇತ್ತಮ್ಮ, ಅದಕ್ಕೆ ಹಸುವೆ ಆಗಿತ್ತೇನೋ, ನಾನು ಏನೋ ಕೊಟ್ಟೆ. ಏನು ಕೊಟ್ಟೆ ನೀನು? ಹುರುಳಿ ಕೊಟ್ಟೆ. ಆವಾಗ ತಾಯಿಗೆ ಸಿಟ್ಟು ಬರುತ್ತೆ, ಬೈತಾಳೆ ಅವಳಿಗೆ, ಅಕ್ಕನಿಗೆ ಬೈತಾಳೆ, ಮಗಳಿಗೆ ಬೈದು, ಏನು ಕೊಟ್ಟೆ ನೀನು, ಹೇಗೆ ಹೀಗೆ ಮಾಡಿದೆ? ಜನ ತಿಂದರ್ಸ್ಕೊಳ್ಳೋದು, ದನಾನೇ ತಿಂದರ್ಸ್ಕೊಳ್ಳೋದು ಕಷ್ಟ, ಜನ ತಿಂದರ್ಸ್ಕೊಳ್ಳೋದು, ದೊಡ್ಡವ್ರು ತಿಂದರ್ಸ್ಕೊಳ್ಳೋದು ಕಷ್ಟ, ಮಗು 3 ತಿಂಗಳಿಗೆ ಅದು ಸತ್ತೇ ಹೋಗ್ಬಿಡುತ್ತೆ ಅಂತಂತಾಳೆ. ಚೆನ್ನಾಗಿ ಬೈತಾಳೆ. ಆಮೇಲೆ ತನಗೆ ತಾನೇ ಬೈಕೋತಾಳೆ. ಅವಳಿಗೇನು ಗೊತ್ತಿಲ್ಲ, ಅದು ಮಗುನೇ. ನಾನು ಹೋಗಿ ಕುತ್ಕೊಂಡಲ್ಲ, ಮಗುನ ಮರೆತು ಬಿಟ್ಟು ಎಂಥ ತಪ್ಪು ಕೆಲಸ ಮಾಡಿದೆ ನಾನು ಅಂತೇಳ್ಬಿಟ್ಟು ಮಧ್ಯಗೆ ಹೇಗೆ ಭಟ್ರು ಬರ್ತಾರೆ. ಮಧ್ಯಗೆ ಭಟ್ರು ಬರ್ತಲ್ಲ, ಅವರೂ ಬೈತಾರೆ, ಅವ್ರಿಗೂ ಬೇಜಾರಾಗತ್ತೆ, ಮಗುಗೆ ಏನಾಗತ್ತೋ ಏನೋ ಅಂತ ಹೇಳಿಬಿಟ್ಟು ಅವರು ಯೋಚನೆಯನ್ನು ಮಾಡ್ತಾರೆ. ಮಧ್ವಾಚಾರ್ಯರಿಗೆ ಏನೂ ಆಗಲ್ಲ. ಸಮುದ್ರ ಮಥನ ಕಾರಣದಲ್ಲಿ ಆ ಕಾರ್ಕೋಟಕ ವಿಷವನ್ನೇ ನುಂಗಿದವರಿಗೆ ಏನೂ ಆಗಲ್ಲ. ಈ ಹುರುಳಿ ತಿಂದರೆ ಏನಾಗತ್ತೆ ಅವರಿಗೆ? ಹುರುಳಿ ತಿಂದರೆ ಕಾರ್ಕೋಟಕ ವಿಷವನ್ನೇ ಪೂರ್ತಿ ಕುಡಿದ್ರೂ ಏನೂ ಆಗಲಿಲ್ಲ. ಸ್ವಲ್ಪ ಸಾಸಿವೆ ಕಾಳನ್ನಟ್ಟು ಕುಡಿಯೋದಕ್ಕೆ ಶಿವನಿಗೆ ಗಂಟಲಿನಲ್ಲಿ ಸಿಕ್ಕಾಕೊಂಡು ನೀಲಕಂಠ ಅಂತಂದಾಗ ಅವನು, ಇಂತಹ ಮಗುವಿಗೆ ಹುರುಳಿ ಯಾವ ಮಹಾ. ಹಾಗಾಗಿ ಇವರಿಗೆ ಗೊತ್ತಾಗಲಿಲ್ಲ. ಆಗತ್ಲು ಏನು ಮಾಡ್ತಾರೆ ಅಂತಂದರೆ ಅದಕ್ಕೆ ಮತ್ತೆ ಹಾಲು ಕುಡಿಸ್ತಾರೆ. ಆಮೇಲೆ ಶುಭ ಕೋರ್ತಾ ಎತ್ಕೊಂಡ್ಬಿಡ್ತಾರೆ. ಶಾಂತಿ ಸೂಕ್ತ, ಧನ್ವಂತರಿ ಸೂಕ್ತ ಎಲ್ಲ ಹೇಳ್ತಾರೆ ಮಗುಗೆ. ಅವ್ರಿಗೆ ಗೊತ್ತಿಲ್ಲ, ಆ ಮಗುಗೆ ಹೇಳ್ತಾರೆ. ಆಮೇಲೆ ಪ್ರಾಗ್ರಿಂಗಣಂ ಸ್ವಯಮತಸ್ತಿಮೇಶ ಚಕ್ರೇ ಪಶ್ಚಾದ್ಗತಿಂ ಪರಿಚಯೇನ ಕಿಲ ಕ್ರಮೇಣ ವಿಶ್ವಸ್ಯ ಚೇಷ್ಟಿತಮೋಹೋ ಯದನುಗೃಹೇಣ ಸರ್ವಂ ತದಸ್ಯ ಪವನಸ್ಯ ವಿಡಂಬನಮೀ. ಇದೇನು ಮಾಡುತ್ತೆ ಮಗು? ವಿಡಂಬನೆ ಮಾಡುತ್ತೆ. ದೊಡ್ಡವರು ವಿಡಂಬನೆ ಮಾಡ್ತಾರೆ. ಕೃಷ್ಣ ಪರಮಾತ್ಮ ಅಂಬೆಗಾಲಿಟ್ಟ, ಕೃಷ್ಣ ಪರಮಾತ್ಮ ನಡ್ಕೊಂಡು ಹೋದ, ಹೊಸಲು ದಾಡ್ದ, ಎಲ್ಲ ಹಬ್ಬ ಮಾಡಿದ್ರಲ್ವ ಅವರು. ವಿಡಂಬನೆ ತಾನೇ ಕೃಷ್ಣ ಪರಮಾತ್ಮ. ಯಾವಾಗ 18 ವರ್ಷ ರೀ ಅವನಿಗೇನು ವಯಸ್ಸು ಕಡಿಮೆ ಆಗಲ್ಲ, ಜಾಸ್ತಿ ಆಗಲ್ಲ. ಜಾಸ್ತಿ ಆದರೆ ಮುದುಕ ಆಗಬೇಕು, ಕಡಿಮೆ ಆದರೆ ಹುಡುಗ ಆಗಬೇಕು. ಇಲ್ಲೇ ಇಲ್ಲ, ಅವನು ಯಾವಾಗಲೂ ಒಂದೇ ವಯಸ್ಸು ಅವನಿಗೆ. ಹಾಗೆ ಪರಮಾತ್ಮ ಅಲ್ಲಿ ಲೀಲೆ ತೋರಿಸ್ದಾಗ ಇಲ್ಲಿ ಜೀವೋತ್ತಮರು ಲೀಲೆ ತೋರಿಸ್ತಾ ಇದ್ದಾರೆ. ಇವ್ರಿಗೆ ಏನು ಬರುತ್ತೆ? ಅಂಬೆಗಾಲ್ ಮೆಲ್ಲಕ್ಕೆ ಇಡ್ತಾ ಇದ್ದಾರೆ, ಯಾರ ಸಹಾಯವಿಲ್ಲದೆ ನಿಂತ್ಕೊಳ್ತಾರೆ. ಆಮೇಲೆ ಅಭ್ಯಾಸದಿಂದ ನಿಲಿಕ್ ಕಲಿತಾರೆ. ಈ ಎಲ್ಲರ ಮನದಲ್ಲಿ ಇದ್ದು ಬಿಟ್ಟು ಸಕಲ ಚೇಷ್ಟೆಗಳಿಗೆ ನಿಯಾಮಕನಾದ ಪ್ರಾಣದೇವರು, ಎಲ್ಲರೂ ನಡೆಯುವುದಕ್ಕೆ ಚೇಷ್ಟೆ ಮಾಡೋದಕ್ಕೆ ಕಾರಣವಾದ ಪ್ರಾಣದೇವರು ತಾನು ಇನ್ನೊಬ್ಬರ ಸಹಾಯದಿಂದ ಎದ್ದು ನಿಲ್ತೀನಿ ಅಂದರೆ ಇದು ಎಂಥ ವಿಡಂಬನೆ ತೋರಿಸ್ಬೇಕಲ್ವ. ದುಷ್ಟ ಜನರಿಗೆ ಮೋಹ ಬರಬೇಕು, ಅವರು ಸಾಧನೆ ಮಾಡಬೇಕು. ಸಜ್ಜನರು ಅದನ್ನು ನೋಡಿ ಗೊತ್ತಿಲ್ಲ ಅಂತ, ಗೊತ್ತಿತ್ತು ಅಂದರೆ ಸಂತೋಷ ಪಡಬೇಕು. ಗೊತ್ತಿಲ್ಲ ಅಂದರೆ ನಮ್ಮಂಥ ಜನರಿಗೆ ಮೋಹ ಮಾಡ್ತಾರೆ, ನಮಗೆ ಮೋಹ ಆಗೇ ಆಗತ್ತೆ. ಹಾಗಾಗಿ ಮೋಹನ ಮಾಡ್ತಾನೆ ಆ ಪ್ರಾಣದೇವರಿಗೆ. ಇದೆಲ್ಲ ನಟನೆ, ನಮಗೆ ಅದು ನಿಜ ಅನಿಸುತ್ತೆ. ಹಾಗಾಗಿ ಅವನು 3 ತಿಂಗಳು ಮಗು ಏನು ಮಾಡ್ತದೆ? 3 ತಿಂಗಳು ಮಗು ಮತ್ತೆ ಒಂದು ಲೀಲೆಯನ್ನು ತೋರಿಸ್ತಾರೆ.
ಪುಚ್ಛಾಂತಮಚ್ಚಮವಲಂಬ್ಯ ಕದಾಚಿದೇಶ ಪ್ರಾತರುರಜಾಧ್ವಜತ ಏಷ ಏವ ನಿಜರ್ಷಭಸ್ಯ ಪ್ರಾಯಾತ್ ಪ್ರಿಯಸ್ಯ ಸಹಸಾ ಸ್ವಜನೈರದೃಷ್ಟೋ ನಾನಾವನೇಷು ಜತಸ್ತರತುಸ್ತ್ರಾಣಿ. 3 ತಿಂಗಳು ಮಗು. ಇವರು ಒಂದು ವರ್ಷದ ಮಗು ಅಂತ ತಿಳ್ಕೊಳ್ಳಿ. 3 ತಿಂಗಳ 1 ವರ್ಷದ ಮಗು ನಡೀತಾ ಹೋಗ್ಬಿಡತ್ತೆ. ಇವರು ಏನೋ ನೋಡ್ತಾ ಇರ್ತಾರೆ, ಎಲ್ಲೋ ಹೋಗಿರ್ತಾರೆ, ನಡೀತಾ ಹೋಗುತ್ತೆ. 1 ವರ್ಷದ ಮಗು ಎಲ್ರಿ ನಾವೆಲ್ಲ 1 ವರ್ಷ ಅಂತಂದ್ರೆ ಮನೆ ಬಿಟ್ಟು ಹೊರಗಡೆ ಕಳಿಸೋದೇ ಇಲ್ಲ ನಮಗೆ. ಆ ಮಗು ಸುಮ್ಮನೆ ನೋಡಿ ಹೋಗುತ್ತೆ, ಹೋಗಿ ತಪ್ಪಿಸ್ಕೊಂಡ್ಬಿಡತ್ತೆ. ಇವರಿಗೆ ಕಾಣಲ್ಲ ಮಗು ಎಲ್ಲೋಯ್ತು ಅಂತ. ಆವಾಗ ಇವರೆಲ್ಲ ಹೆದರ್ಕೊಂಡು 12 ವರ್ಷ ತಪಸ್ಸು ಮಾಡಿದ್ವಿ, ಎಲ್ಲ ಫಲ ಏನಾಗೋಯ್ತು, ಮಗು ಹೋಯ್ತು ಅಂತಂದರೆ ಆವಾಗ ಎಲ್ಲರಿಗೂ ಕೇಳ್ತಾ ಬರ್ತಾರೆ. ಒಬ್ಬನಿಗೆ ಹೇಳ್ತಾರೆ, ಆ ಹಸು ಅದು ಮಗು ದನದ ಬಾಲವನ್ನು ಹಿಡ್ಕೊಂಡು ಹೋಗ್ತಾ ಇತ್ತು ಅಂತ ಹೇಳ್ತಾರೆ. ದನ ಅಂದರೆ ಆ ಕಡೆಗೆ ಹಸು ದನ ಅಂತ, ಉಡುಪಿ ಕಡೆಗೆ ದನ ಅಂದರೆ ಹಸುನೇ. ಹಸು ದನದ ಬಾಲ ಹಿಡ್ಕೊಂಡು ಹೋಗ್ತಾ ಇತ್ತು ಅಂತ ಇವರೆಲ್ಲ ಬೈತಾರೆ. ಏನಯ್ಯ ನೀನು ಬರೀ ಸುಳ್ಳು ಹೇಳ್ತೀಯ, ನಮ್ಮ ಸಮಾಧಾನ ಕೇಳ್ತಾ ಇದೆಯಾ? 1 ವರ್ಷದ ಮಗು ಹಸುವಿನ ಬಾಲ ಹಿಡ್ಕೊಂಡು ಹೋಗುತ್ತಾ, ದನದ ಬಾಲ ಹಿಡ್ಕೊಂಡು ಹೋಗುತ್ತಾ, ಅದರ ಫಾಸ್ಟಿಗೆ ಇದು ನಡೆಯುತ್ತಾ? ಏನು ನೀನು ಹೇಳ್ತಾ ಇರೋದು ಅಂತೇಳಿ ಸಮಾಧಾನಕ್ಕೇನೋ ಹೇಳ್ತಾ ಇದ್ದಾನೆ ಅಂತ ಹುಡ್ಕೊಂಡು ಹೋಗ್ತಾರೆ. ಕೊನೆಗೆ ಏನಾಗುತ್ತೆ, ಅಯ್ಯೋ ಗೋಳಾಡ್ತಾ ಇರಬೇಕಾದ್ರೆ ಸಾಯಂಕಾಲದ ಸಮಯದಲ್ಲಿ ಗೋವು ಬರುತ್ತೆ. ಆ ಗೋವಿನ ಬಾಲ ಹಿಡ್ಕೊಂಡು ಮಧ್ವಾಚಾರ್ಯರು ಬರ್ತಾನೆ. 1 ವರ್ಷದ ಮಗು ಬೆಳಿಗ್ಗೆ ಹೋಗಿದ್ದು ಸಾಯಂಕಾಲದ ತನಕ ಆಹಾರ ಇಲ್ಲದೆ ಇರುತ್ತೆ. ಸಣ್ಣ ಮಕ್ಕಳಿಗೆ 10 ನಿಮಿಷ 15 ನಿಮಿಷಕ್ಕೆ ಆಹಾರ ಕೊಡಬೇಕು. ಆಹಾರ ಇಲ್ಲದೆ ಇರುತ್ತೆ. ಆ ಹಸುವಿನ ವೇಗಕ್ಕೆ ಅದು ಹೋಗ್ತಾ ಇರುತ್ತೆ. ಇದರಿಂದ ನಾವು ಏನು ಕಲಿಬೇಕು? ಗೋವು ಅಂದರೆ ಧರ್ಮ. ಗೋವಿನ ಧರ್ಮವನ್ನು ಯಾರು ಪಾಲನೆ ಮಾಡ್ತಾರೋ ಅವರ ರಕ್ಷಕನಾಗಿ ಅವರ ಬೆಂಬಡದೆ ಹಿಂದೆ ಬರ್ತೀನಿ ಅಂತ ಮಧ್ವಾಚಾರ್ಯ ತೋರಿಸ್ತಾರೆ. ಆಮೇಲೆ ಗೋವಂದ್ರೆ ಇಂದ್ರಿಯಗಳು. ಎಲ್ಲ ಇಂದ್ರಿಯಗಳಿಗೂ ನಾನು ಹಿಂದೆ ನಿಂತು ಪ್ರೇರೇಪಿಸಿದ್ರೆ ಮಾತ್ರ ಇಂದ್ರಿಯಗಳು ಅವರ ಚಲನವಲನಗಳನ್ನು ಮಾಡಬಹುದು, ಕಾರ್ಯವನ್ನು ಮಾಡಬಹುದು. ನಾನು ಇಂದ್ರಿಯಗಳ ನಿಯಾಮಕ, ನಾನು ಬರ್ತೀನಿ, ಜೊತೆಗೆ ನಾನಿಲ್ಲದೆ ಹೋಗ್ಲಿಕ್ಕಾಗಲ್ಲ ಅಂತ ತೋರಿಸ್ತಾರೆ. ಇನ್ನೊಂದು ಗೋವಂದರೆ ವೇದಗಳ ಜೊತೆಗೆ ಯಾವಾಗಲೂ ನಡೆದಾಡುವರು. ವೇದದೊಳಗೆ, ವೇದವೆಂಬ ತೀರ್ಥದೊಳಗೆ, ವೇದವೆಂಬ ಸಮುದ್ರದೊಳಗೆ ವಾಯುದೇವರು ಈಜಾಡುವವರು. ವೇದದ ಜೊತೆಗೆ ನಾನು ಹೋಗ್ತಾ ಇರ್ತೇನೆ, ಯಾವಾಗಲೂ ವೇದದ ಅನುಸಾರಿಯಾಗಿಯೇ ನಾನು ನಡೀತಾ ಇರ್ತೇನೆ ಅಂತ ತೋರಿಸ್ತಾನೆ. ಇದನ್ನು ನಾವು ಅನುಸಂಧಾನ ಮಾಡ್ಕೋಬೇಕು. ನಾವು ಯಾವಾಗಲೂ ಧರ್ಮದಲ್ಲಿ ನಡೀತಾ ಇದ್ದರೆ, ಧರ್ಮ ಹೇಗೆ ಹೇಳುತ್ತೋ ಹಾಗೆ ನಡೀತಾ ಇದ್ದರೆ ಮುಖ್ಯ ಪ್ರಾಣದೇವರು ನಮ್ಮ ಜೊತೆಗೆ ಬಿಡದೇ ಇರ್ತಾರೆ. ನಾವು ಧರ್ಮ ಬಿಟ್ಟು ಭ್ರಷ್ಟರಾದರೆ ಅವರು ಇದ್ದೇ ಇರ್ತಾರೆ ನಮ್ಮ ಜೊತೆಗೆ, ಅವರ ಇರುವಿನ ಅರಿವು ನಮಗಿರೋದಿಲ್ಲ. ಅದನ್ನು ತಿಳ್ಕೊಳ್ಬೇಕು. ಇದೆಲ್ಲ ಯಾವಾಗ? 1 ವರ್ಷಕ್ಕೆ. ಅವ್ರು ಬರట్లు ನೋಡಿಬಿಟ್ಟು ಮಧ್ಯಗೇಹ ಭಟ್ರು ನೋಡ್ತಾರೆ, ಇದೇನಿದು 1 ವರ್ಷದ ಮಗು ಹೀಗಾಗ್ತಾ ಇದೆಯಲ್ಲ, ಏನು ಅವ್ರಿಗೆ ಅರ್ಥನೇ ಆಗಲ್ಲ, ಈ ಮಗು ಏನು ಮಹಿಮೆ ತೋರಿಸ್ತಾ ಇದೆ ಅಂತ ಹೇಳಿ ಅಂತ. ಆಮೇಲೆ ಅವರು ಸಂತೋಷ ಪಡ್ತಾರೆ. ಆಮೇಲೆ ಮತ್ತೆ ಅದಕ್ಕೆ ಶಾಂತಿ ಎಲ್ಲ ಮಾಡಿಸ್ತಾರೆ. ಆಮೇಲೆ ಹೀಗೆ ಇರಬೇಕಾದ್ರೆ 1.5 ವರ್ಷನ 2 ವರ್ಷನ ಆಗಿರಬೇಕು. ಚಿಂತಾಮಣೀಂದ್ರಮಿವ ಚಿಂತಿತದಂ ದರಿದ್ರೋ ವಿಜ್ಞಾನ ಮಾರ್ಗಮಿವ ವಿಷ್ಣು ಪರಂ ಮುಮುಕ್ಷು ನಷ್ಟಂ ಚ ನಂದನಮಿತಿ ಸ್ವಜನೋಸ್ಯ ಲಬ್ಧ್ವಾ ನಾತಸ್ಯ ತಸ್ಯ ತಮನುಗ್ರಹಮೇವ ಮೇನೆ. ಏನಾಗತ್ತೆ ಅಂದರೆ, ಮಗು ತೊದಲು ಮಾತಾಡ್ತಾ ಇರುತ್ತೆ. ಮಧ್ಯಗೆ ಭಟ್ರು ಹಸು ತೊಗೊಂಡಿರ್ತಾರೆ, ಅದರ ಸಾಲ ತೀರಿಸಿರಲ್ಲ, ಬಡತನ ಇರುತ್ತೆ, ಬಡತನ ಇರುತ್ತೆ ಅವರಿಗೆ. ಅವನೇನು ಮಾಡ್ತಾನೆ, ಹಸು ಕೊಟ್ಟು ಅವ್ರ ಮನೆಗೆ ಬಂದು ಕೂತ್ಕೊಳ್ತಾನೆ. ನನ್ನ ಹಸುವಿಗೆ ಕೊಟ್ಟಿದ್ದನ್ನು ದುಡ್ಡು ಬೇಕು, ದುಡ್ಡು ಕೊಡೋ ತನಕ ನಾನು ಹೋಗಲ್ಲ, ಇಲ್ಲೇ ಕೂಡ್ತೀನಿ ಅಂತ ಮನೆಯಲ್ಲಿ ಕೂಡ್ತಾನೆ. ಊಟದ ಸಮಯ, ಅವನು ನಾನು ಊಟಕ್ಕೂ ಬಿಡಲ್ಲ, ನಾನು ಕೂಡ್ತೀನಿ ಅಂತ ಕೂತಿದ್ದಾನೆ. ಆವಾಗ ಬ್ರಾಹ್ಮಣರಿಗೆ ಮರ್ಯಾದೆ ಇತ್ತು, ಅವನು ಸುಮ್ಮನೆ ಕೂತ್ಕೊಂಡ. ಈಗಿನವ್ರು ಹಾಗೆಲ್ಲ ಮನೆಗೆ ಕೂತ್ಕೊಳ್ಳೋದಿಲ್ಲ, ಅವರೇ ಕಟ್ಸ್ಕೊಳ್ತಾರಲ್ಲಿ. ಹೇಗೆ ಅವರು ಕೂತ್ಕೊಂಡು ಇದ್ದಾಗ ಈ ಮಧ್ಯಗೆ ಭಟ್ಟರು ಸುಳ್ಳು ಹೇಳಲಿಲ್ಲ. ಅವರು ತಾನು ಕೊಡ್ತೀನಿ ದುಡ್ಡು ಅಂತ ಹೇಳಿದರು. ಅವರು ಕೊಟ್ಟಿಲ್ಲ ಅನ್ನೋದು ಅವ್ರಿಗೆ ಗೊತ್ತು, ಕೊಡಲ್ಲ ಅಂತ ಅವ್ರು ಹೇಳಲ್ಲ. ತಮ್ಮ ಹತ್ರ ಹಣ ಇಲ್ಲ,
ಏನು ಮಾಡಬೇಕು, ಇವನು ಊಟಕ್ಕೆ ಬಿಡ್ತಾ ಇಲ್ಲ. ಅಂದರೆ ಏನು, ಇವರು ನಾನು ಊಟ ಮಾಡ್ಕೊಂಬರ್ತೀನಿ ಅಂದರೆ ಅವನೇನು ಬೇಡ ಅಂತಿರಲಿಲ್ಲ. ಇವ್ರಿಗೇನು ಅವನ್ನ ಬಿಟ್ಟು ಊಟ ಮಾಡಬೇಕಲ್ಲ, ಇನ್ನೊಬ್ಬರನ್ನ ಬಿಟ್ಟು ನಾನು ಭೋಜನ ಮಾಡಬೇಕಲ್ಲ. ಒಬ್ಬನನ್ನು ಬಿಟ್ಟು ಮನೆಗೆ ಬಂದವರೊಬ್ಬರನ್ನು ಬಿಟ್ಟು ನಾನೇ ಆರಾಮಾಗಿ ತಿಂತಾ ಇರ್ತೀನಿ ಅಡಿಗೆ ಮನೆಗೆ ಹೋಗಿ ಅಂತಂದರೆ ಅದು ಅಪರಾಧ. ಬಂದವರಿಗೆ ಮೊದಲು ಹಾಕಬೇಕು, ಕೇಳಬೇಕಲ್ವ ಅವರಿಗೆ. ಹಾಗಾಗಿ ಇವರು ಸುಮ್ಮನೆ ಕೂಡ್ತಾರೆ, ಏನು ಮಾಡಿದರೂ ಹೋಗಲ್ಲ ಅವರು. ಆವಾಗ ಅಮ್ಮ ಮಗುಗೆ ಕಳಿಸ್ತಾಳೆ ವಾಸುದೇವನಿಗೆ, ಅಪ್ಪನ ಕರ್ಕೊಂಬ ಊಟಕ್ಕೆ. ಮಗು ಬರುತ್ತೆ, ವಾಸುದೇವ ಬಂದ್ಬಿಟ್ಟು ಅಪ್ಪ ಭೋಜನಕ್ಕೆ ಬರಬೇಕಂತೆ ಅಮ್ಮ ಕರಿತಾ ಇದ್ದಾರೆ. ಇಲ್ವಪ್ಪ ನಾನು ಬರಲಿಕ್ಕಾಗಲ್ಲ ಇವತ್ತೇ, ಇವನು ಸಾಲ ಕೊಡಬೇಕು, ಒಂದು ಸಾಲ ಕೊಡೋ ತನಕ ನಾನು ಬಿಡಲ್ಲ ಅಂತ ಕುತ್ಕೊಂಡಿದ್ದಾನೆ, ಅವನ್ನ ಬಿಟ್ಟು ನಾನು ಊಟ ಮಾಡಲಿಕ್ಕಾಗಲ್ಲ, ನಾನು ಇಲ್ಲೇ ಇರ್ತೀನಿ, ನೀನು ಊಟ ಮಾಡಿಬಿಡು ಆಮೇಲೆ ಅಂತ ಹೇಳ್ತಾರೆ. ಮಗುವಿಗೆ ಹೋಗ್ಬೇಕಾದ್ರೆ ಮಗು ಅವನಿಗೆ ಕರೆಯತ್ತೆ, ಎಷ್ಟು ಸಾಲ ಮಾಡಿದ್ದಾರೆ ನಮ್ಮ ಅಪ್ಪ ಅಂತ ಕೇಳತ್ತೆ ಮಗು. ಅವನು ಹೇಳ್ತಾನೆ, ಹೇಳತ್ಲು ಅವ್ರು ಅಲ್ಲೇ ಮರ ಇರುತ್ತೆ, ಹುಣಸೆ ಮರದ ಬೀಜವನ್ನು ಅವನ ಮುಷ್ಟಿಯಲ್ಲಿ ಕೊಡ್ತಾರೆ, ತಗೊಂಡು ಹೋಗುವ. ಅವನು ನೋಡಿಬಿಟ್ಟು ಅದನ್ನು ನೋಡಿಬಿಟ್ಟು ಏನು ಮಾಡ್ತಾನೆ, ಅವನು ವಾಪಸ್ ಹೋಗ್ತಾನೆ. ವಾಪಸ್ ಹೋಗಬೇಕಾದ್ರೆ ಇಲ್ಲಿ ಬಂದು ಅಪ್ಪ ಅವ್ರು ಹೋದ್ರು ಊಟಕ್ಕೆ ಬಾ ಅನ್ನತ್ಲು. ಇವರೇ ತಿಳ್ಕೊಂಡ್ರೆ ಮಗುನ ನೋಡಿಬಿಟ್ಟು ಏನೋ ಪಾಪ ಇದಾಯಿತು, ಸಮಾಧಾನ ಆಯಿತು, ಹೋಗ್ತಾನೆ ಮಗು ಪಾಪ, ಅದಕ್ಕೆ ಯಾಕೆ ಊಟ ಟೈಮಲ್ಲಿ ತೊಂದರೆ ಮಾಡಬೇಕು ಅಂತ ತಾನು ಹೊರಟ ಅಂತ ತಿಳ್ಕೊಳ್ತಾನೆ. ಅವನಿಗೆ ಆ ಹುಣಸಿಯ ಬೀಜ ಸುವರ್ಣದ ಕಾಣುತ್ತೆ, ಯಾರಿಗೆ ಸಾಲ ಕೊಟ್ಟವನಿಗೆ. ಆಮೇಲೆ ಮಧ್ಯಗೆ ಭಟ್ರು ಮೋಸ ಮಾಡೋವಂಥವ್ರಲ್ಲ ಅವರು. ಆಮೇಲೆ ದುಡ್ಡು ಕೂಡಿಟ್ಬಿಟ್ಟು, ಅವರಿಗೆ ಇದು ಗೊತ್ತಿಲ್ಲ, ದುಡ್ಡು ಕೂಡಿಟ್ಬಿಟ್ಟು ಅವನ ಹತ್ರ ಹೋದರು ಮನೆಗೆ ಕೊಡಲಿಕ್ಕೆ. ಆವಾಗ ಈಗ್ಯಾಕೆ ಬಂದ್ರಿ ನೀವು, ನಿಮ್ಮ ಮಗ ಎಲ್ಲ ಕೊಟ್ಟು ತೀರಿಸ್ಬಿಟ್ಟಿದ್ದಾನಲ್ಲ ಆವಾಗಲೇ ಅಂತ ಶಾಕ್ ಆಯ್ತು ಅವ್ರಿಗೆ. ಬಂದು ಕೇಳ್ತಾರೆ, ಅವನು ಹುಣಸೆ ಮರ ಬಿಟ್ಟು ಬೀಜ ಬಿಟ್ಟು ಏನು ಇಲ್ಲ, ಏನು ಕೊಟ್ಟಿದ್ದಾನೆ ಅವನು ಅಂತ. ಹುಣಸೆ ಬೀಜ ಕೊಟ್ಟ. ನೋಡಿ, ಮಧ್ವಾಚಾರ್ಯರು 1.5 ವರ್ಷ 2 ವರ್ಷದಲ್ಲಿ ಹುಣಸೆ ಬೀಜನ ಕೊಟ್ಟರು. ಆ ಹುಣಸೆ ಬೀಜ ಅವನಿಗೆ ಸುವರ್ಣವಾಗಿ ಕಾಣಿತು. ಅದಕ್ಕೆ ಒಂದು ಹೇಳ್ತಾರೆ, ವಿಶೇಷ ಇದೆ ಇದರಲ್ಲಿ. ಅವನು ಹುಣಸೆ ಬೀಜವನ್ನು ಬಟ್ಟೆಯಲ್ಲಿ ಕಟ್ಟಿಕೊಂಡು ಮನೆಗೆ ಹೋಗ್ತಾನೆ, ಅಕ್ಕಿ ಅಳೆಯುವ ಮರದ ಪಾತ್ರೆಯಲ್ಲಿ ಹಾಕಿಡ್ತಾನೆ. ಅದನ್ನು ಬೆಳಿಗ್ಗೆ ಅದನ್ನು ನೋಡಿದರೆ ಆ ಕಳಸ ತುಂಬ ಬಂಗಾರದ ನಾಣ್ಯಗಳಾಗೋಗಿರ್ತವೆ. ಇದನ್ನು ಅಲ್ಲಿ ನೋಡಿದವ್ರು ಹೇಳಿದ್ದಾರೆ ಅಂತ ಇವರು ಬರೆದಿದ್ದಾರೆ. ಕೂಕರನ ಮನೆ ಅಂತ ಆ ಮನೆ ಇನ್ನೂ ಇದೆ, ಆ ಹುಣಸೆ ಮರನೂ ಇನ್ನೂ ಇದೆ, ತೋರಿಸ್ತಾರೆ. ಆ ಮನೆ ಇದೆಯಲ್ಲ, ಆ ಹುಣಸೆ ಬೀಜ ಯಾರು ತಗೊಂಡೋ 800 ವರ್ಷ ಆದರೂ ಅವ್ರ ವಂಶಸ್ಥರು ಯಾರು ಬಡವರಿಲ್ಲ, ಇನ್ನೂ ಎಲ್ಲ ಸೌಕರ್ಯ ಇದೆ. ಅಂದರೆ ಮಧ್ವಾಚಾರ್ಯರ ಮಹಿಮೆ ನೋಡಿ, ಆವಾಗ 800 ವರ್ಷದಿಂದ ಕೊಟ್ಟ ಹುಣಸೆ ಬೀಜದಿಂದ ಅವನ ವಂಶವೇ ಶ್ರೀಮಂತರ ವಂಶ ಆಗೋಯ್ತು. ಮಧ್ವಾಚಾರ್ಯರು ಅವನಿಗೆ ಬೈಲಿಲ್ಲ, ಯಾಕೆ ಮಾಡ್ತಿದ್ದ, ಯಾಕೆಂದರೆ ಅವ್ನು ಕೊಟ್ಟಿರೋದು ನಿಜ, ಅವನೇ ತಪ್ಪು ಮಾಡಿಲ್ಲ, ಕೊಟ್ಟಿರೋದಕ್ಕೆ ಬಂದಿದ್ದಾನೆ. ಹಾಗಾಗಿ ಅವನಿಗೆ ಆಯಿತು. ಏನಂತಂದರೆ ಇದರಿಂದ ನಾವೇನು ತಿಳ್ಕೊಳ್ಬೇಕು, ಹುಣಸೆ ಬೀಜ ಕೊಟ್ಟರು ಅದು ಆಗೋಯ್ತು, ಪವಾಡ ಆಗೋಯ್ತು. ಈ ಪವಾಡಗಳು ಎಲ್ಲರೂ ತೋರಿಸ್ತಾರೆ ಅಲ್ವಾ, ಪವಾಡಗಳು ಯಾರು ಬೇಕೋ ಅದನ್ನು ತೋರಿಸ್ತಾರೆ. ಆ ಪವಾಡ ಅದರಿಂದ ನಾವೇನು ತಿಳ್ಕೊಳ್ಬೇಕು ಅಂದರೆ, ಈಗ 500 ರೂಪಾಯಿ ನೋಟು ಮ್ಯಾಜಿಷಿಯನ್ ತೋರಿಸ್ಬಿಡ್ತಾನೆ, ಅವ್ನಿಗೆ ಅದು 500 ರೂಪಾಯಿ ಕೊಟ್ಟು ಸಾಮಾನು ತೊಗೊಂಬಂದು ತರಲಿಕ್ಕಾಗಲ್ಲ, ಅವ್ನಿಗೆ ಅದು ಪೇಪರ್ ಅಂತ ಅವ್ನಿಗೆ ಚೆನ್ನಾಗಿ ಗೊತ್ತು ಅಲ್ವಾ. ಇವರು ಕೊಟ್ಟಿದ್ದ ಹುಣಸೆ ಬೀಜ ನಾಣ್ಯ ಆಗಿದೆ ಅಂತ ಅವ್ನು ಸಾಲ ತಿಳ್ಕೊಂಡು ಹೋಗ್ಬೇಕಾದ್ರೆ ನಿಜವಾಗ್ಲೂ ಸುವರ್ಣ ಆಗಿತ್ತಾನೆ. ಆಮೇಲೆ ಅವನು ಹುಣಸೆ ಬೀಜ ತಗೊಂಡು ಹೋದ, ಅವನಿಗೆ ಸುವರ್ಣ ಕಾಣ್ತು. ಅಲ್ಲ, ನಮಗಾರ ಕೊಟ್ಟಿದ್ರೆ ನಾವು ಇನ್ನೂ ಚೆನ್ನಾಗಿ ಆಗ್ಬಿಡ್ತಾ ಇದ್ವಿ, ಇನ್ನೂ ಚೆನ್ನಾಗಿ ದಾನ ಧರ್ಮ ಮಾಡ್ತಾ ಇದ್ವಿ ಅಂತಂದರೆ. ಸುವರ್ಣ ಅಂದರೆ ಏನು, ಒಳ್ಳೆಯ ವರ್ಣ. ವರ್ಣ ಅಂದರೆ ಅಕ್ಷರಗಳು, ವರ್ಣ ಅಂದರೆ ವೇದಗಳು. ಸುವರ್ಣ ಅಂದರೆ ಆಚಾರ್ಯರು ಅವನಿಗೆ ಹುಣಸೆ ಬೀಜ ಕೊಟ್ಟು ನಮಗೆ ಸುವರ್ಣವನ್ನೇ ಕೊಟ್ಟಿದ್ದಾರೆ. ಅದರ ಅರಿವು ನಮಗಿಲ್ಲ, ಅದನ್ನು ಹುಣಸೆ ಬೀಜ ಅಂತ ಕಾಲ್ಕಸಕ್ಕಿಂತ ಕಾಣ್ತಾ ಇದ್ದೀವಿ ಅಷ್ಟೇ. ಏನು ಕೊಟ್ಟರು ಅವರು ಸುವರ್ಣ ಅಂದರೆ ನಮಗೆ ವೇದದ ಅರ್ಥಗಳು, ವೇದದ ಅನುಸರಿಯಾದ ಗ್ರಂಥಗಳು, ಬ್ರಹ್ಮಸೂತ್ರ ಭಾಷೆ ಎಲ್ಲ ಮಧ್ವ ಗ್ರಂಥಗಳಿದಾವಲ್ಲ, ಅವೆಲ್ಲ ಸುವರ್ಣನೇ, ಸುವರ್ಣನೇ ಅವು. ಸುವರ್ಣ ಅಂತಂದರೆ ಏನು, ಸುವರ್ಣ ಅಂತಂದರೆ ವೇದದ ಅನುಸಾರಿಯಾದ ಗ್ರಂಥಗಳು, ಭಗವಂತನ ಮಹಿಮೆಯನ್ನು, ಭಗವಂತನ ಭಕ್ತನ ಮಹಿಮೆಯನ್ನು ಹೇಳುವ ಗ್ರಂಥಗಳು. ಅಷ್ಟು ಗ್ರಂಥಗಳನ್ನು ಕೊಟ್ಟಿದ್ದಾರೆ. ನಾವು ಬಂಗಾರ ಇಲ್ಲ ಅಂತಂತೀವಿ. ಇರೋ ಬಂಗಾರನ ಹುಣಸೆ ಬೀಜ ಥರ ನೋಡ್ತೀವಿ. ಹುಣಸೆ ಬೀಜ ಕೊಟ್ಟರೆ ಅವನಿಗೆ ಬಂಗಾರ ಆಗ್ತಾರೆ.
ನೋಡಿ ನಮ್ಮ ಪರಿಸ್ಥಿತಿ ಹೀಗೆ. ಆ ಗ್ರಂಥಗಳ ಬೆಲೆ ಇಲ್ಲ. ಮಧ್ವಾಚಾರ ಬರೆದ ಸರ್ವಮೂಲ ಗ್ರಂಥಗಳನ್ನು ಮನೆಯಲ್ಲಿಟ್ಟರೆ ಮಧ್ವಾಚಾರ ಸನ್ನಿಧಾನ ಇದೆ. ಯಾರು ಗ್ರಂಥಗಳನ್ನು ಬರೆದಿದ್ದಾರೋ, ರಾಘವೇಂದ್ರ ಸ್ವಾಮಿಗಳ ಪರಿಮಳ ಗ್ರಂಥಗಳು, ಅವರ ಗ್ರಂಥಗಳ ಮನೆಯಲ್ಲಿದ್ದರೆ ರಾಘವೇಂದ್ರ ಸ್ವಾಮಿಗಳ ಆಯಾ ಗ್ರಂಥಕರ್ತರ ಅಧಿಷ್ಠಾನ ಅಲ್ಲಿ ಅವರದ್ದು ಇರುತ್ತೆ, ಜಾಸ್ತಿ ಇರುತ್ತೆ. ಫೋಟೋ ಹಾಕಿ ಪೂಜೆ ಮಾಡೋದು ಬೇರೆ, ಅವರ ಗ್ರಂಥಗಳನ್ನು ಇಟ್ಟು ಮಂಗಳಾರತಿ ಮಾಡಿದರೆ ಅವರಿಗೆ ನಿಜವಾಗಲೂ ಮಂಗಳಾರತಿ ಮಾಡಿದಷ್ಟು ಫಲ ಸಿಗತ್ತೆ. ಗ್ರಂಥಗಳು ಇರಬೇಕು ಮನೆಯಲ್ಲಿ. ಯಾವುದೋ ಕೆಲಸಕ್ಕೆ ಬಾರದ ಪೇಪರ್ಗಳಲ್ಲ, ಕೆಲಸಕ್ಕೆ ಬಾರದ ನ್ಯೂಸ್ ಪೇಪರ್ಗಳಲ್ಲ. ಆ ಆಚಾರ ಗ್ರಂಥಗಳು, ಸರ್ವಮೂಲ ಗ್ರಂಥಗಳನ್ನು ಇಟ್ಟು ಬಿಟ್ಟು ಪೂಜೆ ಮಾಡಬೇಕು. ದಿವಸ ಏನೂ ಆಗಲಿಲ್ಲ, ಅದು ಓದಲಿಕ್ಕೆ ಆಗಲಿಲ್ಲ ಅಂದರೆ ಓದುವ ಶಕ್ತಿ ಕೊಡುವಂಥ ಮಂಗಳಾರತಿ ಮಾಡಿ ದಿವಸ. ಅದರ ಪರಮಾತ್ಮ ಒಲಿತಾನೆ, ಅದಕ್ಕೆ ಕೊಡ್ತಾನೆ. ಆ ಪ್ರಯತ್ನ ನಾವು ಮಾಡಲ್ಲ. ಎಲ್ಲೋ ಒಂದು ಕಡೆ ಹಾಕಿಬಿಟ್ಟಿರ್ತೀವಿ, ಧೂಳು ತೆಗೆದುಬಿಟ್ಟು ಆಯುಧ ಪೂಜೆ ದಿವಸ ತಂದುಬಿಟ್ಟು ಅದನ್ನು ಸರಸ್ವತಿ ಪೂಜೆ ದಿವಸ ತಂದುಬಿಟ್ಟು ಇಡೋದಷ್ಟೇ. ಮತ್ತೆ ಬಿಟ್ಟು ಬಿಟ್ಟರೆ ಮತ್ತೆ ಸರಸ್ವತಿ ಪೂಜೆಗೆ ಬರೋದು. ಹೀಗೆ ಮಾಡ್ತೀವಿ ನಾವು. ಇದು ನಮಗೆ ಸುವರ್ಣದ ಮಹತ್ವನೇ ಗೊತ್ತಿಲ್ಲ. ಸುವರ್ಣದ ಮಹತ್ವ ಗೊತ್ತಿಲ್ಲ ನಮಗೆ. ಸುವರ್ಣದ ಆಭರಣದ ಮಹತ್ವ ನಮಗೆ ಗೊತ್ತು. ಮನೆಯಲ್ಲಿದ್ದ ಗ್ರಂಥಗಳ, ನಮಗೆ ಮೋಕ್ಷವನ್ನು ಕೊಡುವ ಗ್ರಂಥಗಳ ಜ್ಞಾನವೇ ನಮಗಿಲ್ಲ. ಆ ಜ್ಞಾನ ಇರಬೇಕು ಅನ್ನೋದನ್ನು ಆಚಾರ್ಯರು ತೋರಿಸ್ತಾರೆ. ನೋಡಿ, ವಾಸುದೇವ ತನ್ನ ಬಾಲಕ್ರೀಡೆಯನ್ನು ಅತ್ಯದ್ಭುತವಾಗಿ ತೋರಿಸ್ತಾ ಇದ್ದಾನೆ. ಅಲ್ಲಿಯ ವಾಸುದೇವ ಕೃಷ್ಣ ತನ್ನ ಬಾಲಕ್ರೀಡೆಯನ್ನು ಅದ್ಭುತವಾಗಿ ತೋರಿಸ್ದ. ಇವರಿಬ್ಬರನ್ನು ಬಿಟ್ಬಿಟ್ರೆ ಬಾಲಕ್ರೀಡೆಗಳನ್ನು ತೋರಿಸ್ದ ಯಾರ ಹೆಸರು ಇಲ್ಲ. ಯತಿಗಳಲ್ಲಿ, ಆಚಾರ್ಯರಲ್ಲಿ ಮಧ್ವಾಚಾರ್ಯರನ್ನು ಬಿಟ್ಬಿಟ್ರೆ ಬೇರೆ ಯಾರ್ದು ಬಾಲಲೀಲೆಗಳು ಇಲ್ಲ. ಇತಿಹಾಸ ಪ್ರಸಿದ್ಧ ಇಲ್ಲ. ನೋಟ್ ಆಗಿರೋದು ಇದೇನೆ. ಇತಿ ವಿಹರತಿ ಮಯ್ಯಾಂ ವಿಷ್ಣು ದಾಸೇಪಿ ಗೂಢೇ ಸಮಜನಿ ಸುಜನಾನಾಂ ಚಿತ್ತಮಾನಂದಪೂರ್ಣಂ ಉದಯತಿ ಘನಮಾಲಾಲೀನ ಭಾನೌ ಚ ಭಾನೌ ನನು ಜನದಯಾನಾಬ್ಜೈರ್ಲಭ್ಯತೆ ಲಂಬಿಕಾಸ. ಶ್ರೀ ಸುಮಧ್ವಿಜಯೇ ಮಹಾಕಾವ್ಯೇ ಆನಂದಾಂಕೆ ದ್ವಿತೀಯ ಸರ್ಗವು ತೃತೀಯ ಸರ್ಗದಲ್ಲಿ ಬಂದಾಗ ಮಧ್ವಾಚಾರ್ಯ ಕೆಲವೊಂದು ಲೀಲೆಗಳನ್ನು ಮತ್ತೆ ಹೇಳ್ತಾರೆ. ಮಧ್ಯಗೆಯ ಭಟ್ಟರು ಅವರ ಪತ್ನಿಯರು ಇಂತಹ ಮಗುವನ್ನು ಪಡೆದ ನಾವು ಬಹಳ ಧನ್ಯರು ಅಂತ ಬಹಳ ಸಂತೋಷದಿಂದ ಇರ್ತಾರೆ. ಸಂತೋಷದಿಂದ ಇದ್ದಾಗ ಸ್ವಜನತಾಪಗಮಾಗಮ ಸಂಗಮ ಪ್ರತಿಸಭಾಜಿತ ಪೂರ್ವಕ ಸಂಭ್ರಮೆ ಅವಿದುಷೀ ಜನನೀತಿ ಸ ಬಾಲಕಃ ಚರಣತೋ ನಿರಗಾನ್ರುಭಿ. ಅವರೇನು ಮಾಡ್ತಾರೆ, ಯಾವುದೋ ಒಂದು ಮದುವೆನೋ ಏನೋ ಸಮಾರಂಭನೋ ಬಂದು ಬಳಗತ್ತು, ಮಗುನ ಕರ್ಕೊಂಡು ಹೋಗ್ತಾರೆ. ಹೋದಾಗ ಏನಾಗತ್ತೆ ಅಂತಂದರೆ ಅವರವರು ಮಾತಿನಲ್ಲಿ ಬ್ಯುಸಿ ಆಗ್ತಾರೆ. ಮಗುನ ಯಾರು ನೋಡೋದೇ ಇಲ್ಲ. ಈ ಮದುವೆ ಸಮಾರಂಭಗಳಿಗೆ, ಯಾವುದೇ ಸಮಾರಂಭಗಳಿಗೆ ಹೋಗಿ ಜನಗಳು ಹೋಗೋರು ಏನು ಮಾಡ್ತಾರೆ, ಆ ಸಮಾರಂಭದ ಕಡೆ ಗಮನನೇ ಇರಲ್ಲ ಅವರಿಗೆ. ಅವನು ಮದುವೆ ಮಾಡಿದವನು ತಾಳಿ ಕಟ್ಟಿದವನು ಕಟ್ತಾ ಇರ್ತಾನೆ. ಇವ್ರ ಪಾಡಿ ಇವ್ರು ಯಾರು ಸಿಕ್ಕವರು ಕುಶಲೋಪರಿಗಳನ್ನು ಕೇಳ್ತಾನೇ ಇರ್ತಾರೆ. ಹೋಗೋದೇ ಅದಕ್ಕೆ ಮದುವೆಗೆ, ಮಾಡೋದೇನು ತಿಂಡಿ ಊಟ ಮಾತುಗಳು ಮಾಡ್ತಾ ಇರ್ತಾರೆ. ಹೀಗೆ ಮಾತಾಡ್ಬೇಕಾದ್ರೆ ಏನಾಯಿತು ಅಂತಂದರೆ ಆಚಾರ್ಯರು ಏನು ಮಾಡ್ತಾರೆ, ನನ್ನ ಕಡೆ ಯಾರು ಗಮನ ಕೊಡ್ತಾ ಇಲ್ಲ ಅಂತ 3 ವರ್ಷದ ಮಗು ಹೊರಟು ಬಿಡುತ್ತೆ. ಹೊರಗಡೆ ಹೊರಟು ಬಿಡುತ್ತೆ. 3 ವರ್ಷದ ಮಗು ನಡ್ಕೊಂಡು ಹೋಗುತ್ತೆ. ಆವಾಗ ಹೋದಾಗ ಆಮೇಲೆ ಇವ್ರ ಮಗು ಎಲ್ಲಿ ಅಂತ ನೋಡಿದಾಗ ಮಗು ಕಾಣೆಯಾಗಿದೆ. ಅಯ್ಯೋ, ಈ ಮಗು ಯಾವಾಗ ನೋಡಿದ್ರು ಕಾಣೆ ಆಗ್ತಾ ಇದೆ, ನಾವು ಏನು ಕೇರ್ಲೆಸ್ ಆಗಿದ್ದೀವಿ, ಮಗುನ ನಾವು ಚೆನ್ನಾಗಿ ನೋಡ್ಕೋಬೇಕಾಗಿತ್ತು, ಇಂಥ ಮಗು ನಾವು ಎಷ್ಟು ತಪಸ್ಸು ಮಾಡಿ ಪಡೆದುಕೊಂಡ್ವಿ ಮಗುನ ಅಂತ ಹೇಳಿ ಕಣ್ಣಲ್ಲಿ ನೀರು ಬರುತ್ತೆ ಮಧ್ಯಗೆಯ ಭಟ್ರಿಗೆ. ಅವರೆಲ್ಲ ಬಹಳ ಬೇಜಾರು ಮಾಡ್ಕೋತಾರೆ. ಬಹಳ ಬೇಜಾರು ಮಾಡಿಕೊಂಡು ಅವರೇನು ಮಾಡ್ತಾರೆ, ಅಳ್ತಾ ಅವರು ಯೋಚನೆ ಮಾಡ್ತಾರೆ, 1 ವರ್ಷ ಇದ್ದ ಮಗುನೇ ಅಷ್ಟು ದೂರ ಹೋಗ್ಬಿಡ್ತಾವೆ ಮಗು ಜೊತೆಗೆ. 3 ವರ್ಷ ಆಗಿದೆ ಅಂದರೆ ಇಲ್ಲಿಂದ ಹೋಗೋದು, ಇದೆಲ್ಲೋ ಹೋಗಿರುತ್ತೆ ಅಂತ ಗೊತ್ತಾ ಅವರಿಗೆ. ಸೀದಾ ಹುಡ್ಕೊಂಡು ಹೋಗ್ತಾರೆ. ಹೋಗ್ಬೇಕಾದ್ರೆ ಏನು ಮಾಡುತ್ತೆ, ಅಲ್ಲಿ ಕೊಡವೂರು ಅಂತ ಕಾಡಿದೆ ಒಂದು. ಆ ಕಾಡಿನ ದೇವಸ್ಥಾನದಲ್ಲಿ ಅಲ್ಲಿ ಹೋಗಿ ಅಲ್ಲಿರುವ ಪರಮಾತ್ಮನಿಗೆ ವಂದಿಸ್ತಾರೆ. ಅಲ್ಲಿಂದ ಬನ್ನಂಜೆಗೆ ಬರ್ತಾರೆ. ತಾಳಿ ಕೂಡ ಅಂತಾರೆ. ಬನ್ನಂಜೆಗೆ ಬಂದ್ಬಿಟ್ಟು ಅಲ್ಲಿ ಶಿವನ ಅಂತರ್ಯಾಮಿಯಾದ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾರೆ.
ಅಲ್ಲಿಂದ ನಳಿನನಾಭ ನಿಬಾಲನ ಸಂಮದಾಗಮ ವಿಕಸ್ವರ ಭಾಸ್ವರ ಲೋಚನ ಜನಮನೋನಯನಾಂಬುಜ ಭಾಸ್ಕರೋ ರಜತ ಪೀಠಪುರಂ ಪ್ರಯಾಯ ವಾಸೋ. ಅಲ್ಲಿಂದ ಮುಂದೆ ಬಂದುಬಿಟ್ಟು ಏನು ಮಾಡ್ತಾರೆ ಅಂತಂದರೆ, ಆ ನಾರಾಯಣನನ್ನು ನೋಡಿ ಆನಂದ ಪಟ್ಟುಬಿಟ್ಟು ಉಡುಪಿಗೆ ಬರ್ತಾರೆ. ಅನಂತಾಸನಿಗೆ ಬಂದು ನಮಸ್ಕಾರ. 3 ವರ್ಷದ ಮಗು ಅಲ್ಲಿಂದ ಸುಮಾರು 15-18 ಕಿಲೋಮೀಟ್ರು ನಡ್ಕೊಂಡು ಬಂದಿದೆ ಕಾಡಿನಲ್ಲಿ ಮುಂದೆ. ಯಾವ್ದಾರ ನೋಡಿ ಆ ಲೀಲೆ ಹೆಂಗಿದೆ ಅಂತ, ಯಾವ್ದಾರ ಮಗು ಬರ್ಲಿಕ್ಕೆ ಸಾಧ್ಯನ? ನಾವೇ ನಡ್ಕೊಂಡು ಹೋಗಲ್ಲ, ನಾವು ಪಕ್ಕದ ಮನೆಗೆ ಹೋಗ್ಬೇಕು ಅಂದ್ರೆ ವೆಹಿಕಲ್ ತೊಗೊಂಡು ಹೋಗ್ತೀವಿ. ಹೀಗಿರ್ಬೇಕಾದ್ರೆ ಮಗು 18 ಕಿಲೋಮೀಟ್ರ್ ನಡ್ಕೊಂಡು ಹೋಗುತ್ತೆ. ಇವರು ಹೋಗ್ತಾರೆ. ಮಧ್ಯಗೆ ಭಟ್ರು ಹೋಗಿ ಕೇಳ್ತಾರೆ, ಯಾರಿಗೋ ಸಿಗ್ತಾರೆ, ಕೇಳ್ತಾರೆ, ಮಗುನ ನೋಡಿದ್ವಿ ಮಗುನ. ಯಾಕೆಂದ್ರೆ ಅಷ್ಟು ಸುಂದರವಾಗಿದ್ರೆ 32 ಲಕ್ಷಣಗಳೈತ. ನೋಡಿದವರು ಅವರ ಅಟ್ರಾಕ್ಷನ್ ಅವ್ರ ಕಡೆ ನೋಡಲೇಬೇಕು, ಆಯಸ್ಕಾಂತ ಥರ. ಆ ಮಗು ಇತ್ತು. ಎಲ್ಲಿಗೆ ಹೋಗ್ತೀಯಪ್ಪ ಮಗು, ನೀನು ಒಬ್ಬನೇ ಹೋಗ್ತಾ ಇದೀಯಾ, ಅಪ್ಪ ಅಮ್ಮನ ಬಿಟ್ಟು ಹೋಗ್ತಾ ಇದೀಯಾ, ಎಲ್ಲಿ ಹೋಗ್ತಾ ಇದೀಯಾ ಅಂದರೆ ಸುಮ್ಮನೆ ಮುಗುಳು ನಕ್ಬಿಡ್ತು, ಮಗು ನಕ್ಕೊಂಡು ಹೋಗ್ಬಿಡ್ತು ಅಂತ ಹೇಳ್ತಾರೆ. ಅಂದರೆ ಮಧ್ವಾಚಾರ್ಯ ಏನು ಮಾಡಿದ್ರು ಅಂದರೆ, ನೀನು ಕೇಳಿದಪ್ಪ, ನಾನು ಹೇಳಿದ್ರೆ ನಿನಗೆ ಅರ್ಥ ಆಗಲ್ಲ, ನಿನ್ನ ಯೋಗ್ಯತೆ ಎಷ್ಟು ಅಂತ ಹೋದ್ರು ಅವರು ಮುಂದೆ ನಕ್ಕೊಂಡು. ಎಲ್ಲರ ಹತ್ರನೂ ಮಾತಾಡಲ್ಲ ಜ್ಞಾನಿಗಳು. ಹೋದರು. ಇವರು ಉಡುಪಿಗೆ ಹೋಗ್ತಾರೆ. ಉಡುಪಿಗೆ ಹೋಗಿ ನೋಡ್ತಾರೆ. ಉಡುಪಿಗೆ ಹೋಗಿ ನೋಡಲು ಅನಂತಾಸನದ ಬಳಿ ನಮಸ್ಕಾರ ಮಾಡ್ತಾ ಇರ್ತಾರೆ ಮಧ್ವಾಚಾರ್ಯ ವಾಸುದೇವ. ನಮಸ್ಕಾರ ಮಾಡಬೇಕಾದ್ರೆ ನೋಡಿ, ಅವರ ಕಣ್ಣಿನಲ್ಲಿ ತುಂಬಿದ ದುಃಖದ ನೀರು, ಕಾಣದೇ ಇರೋದು ನೀರು, ಅದು ಸ್ವಲ್ಪ ಕೆಳಗೆ ಬೀಳುತ್ತೆ. ಆಮೇಲೆ ಆನಂದ ಬಾಷ್ಪ ಬರುತ್ತೆ. ಕಣ್ಣಿನಲ್ಲಿ 2 ತರಹ ನೀರು ಬರುತ್ತೆ. ಒಂದು ಆನಂದ ಬಾಷ್ಪ, ಅತಿಯಾದ ಆನಂದ ಆದಾಗ, ದುಃಖ ಆದಾಗ ಬರುತ್ತೆ. ದುಃಖದ ನೀರು ಬಿಸಿ ಇರುತ್ತೆ, ಸಂತೋಷದ ನೀರು ತಣ್ಣಗಿರುತ್ತೆ ಅಲ್ವಾ? ಅಬ್ಸರ್ವ್ ಮಾಡಿರಿ. ಕಣ್ಣು ನೀರು ಬರೋದು 2 ಜಾಗ ಬೇರೆ. ದುಃಖದ ನೀರು ಬರುವ ಜಾಗ ಬೇರೆ, ಸಂತೋಷದ ನೀರು ಬರೋದು ಬೇರೆ. ಇದನ್ನು ಹರಿಕಥಾಮೃತದಲ್ಲಿ ಹೇಳಿದ್ದಾರೆ ದಾಸರು. ದುಃಖ ನೋಡಿ, ಭಗವಂತನ ಸೃಷ್ಟಿ ಹೇಗಿದೆ ನೋಡಿ. ದುಃಖದ ನೀರು ಬರುವುದೇ ಬೇರೆ, ಸಂತೋಷದ ನೀರು ಬರೋದೇ ಬೇರೆ. ಹಾಗೆ ಅವರು ಸಂತೋಷಗೊಳ್ತಾರೆ. ಮಗು ಸಿಕ್ತು ಅಂತ ಹೇಳಿಬಿಟ್ಟು ಮಗುವಿಗೆ ಕೇಳ್ತಾರೆ, ಏನಪ್ಪ ನೀನು ಒಬ್ಬನೇ ಯಾಕೆ ಬಂದೆ, ಇಷ್ಟು ದೂರ ಒಬ್ಬನೇ ಬಂದೆ, ಹೇಗೆ ಬಂದೆ? ಆವಾಗ ಮಧ್ವಾಚಾರ್ಯ, ನಾನು ಒಬ್ಬನೇ ಬಂದಿಲ್ಲಪ್ಪ, ನಾನು ಅಲ್ಲಿ ಹೋದೆ, ಆ ಕಡಬಂಡೆನಲ್ಲಿ ಹೋದೆ, ಅಲ್ಲಿ ದೇವರು ನನ್ನ ಕರ್ಕೊಂಡು ಬಂದು ಇಲ್ಲಿ ತನಕ ಬಿಟ್ಟ, ಬನ್ನಂಜೆ ತನಕ ಬಿಟ್ಟ. ಬನ್ನಂಜೆನಲ್ಲಿ ನಮಸ್ಕಾರ ಮಾಡಿದೆ, ಅಲ್ಲಿ ದೇವರು ಬಂದು ಅನಂತಾಸನ ತನಕ ಬಿಟ್ಟ. ಇಲ್ಲಿ ನಮಸ್ಕಾರ ಮಾಡ್ತಾ ಇದ್ದೀನಿ, ನಾನು ಒಬ್ಬನೇ ಬಂದೇ ಇಲ್ಲ. 3 ವರ್ಷದ ಮಗು ಮುಂದೆ ಎಂತಹ ತತ್ವ ಹೇಳ್ತೀನಿ ಅಂತ ತೋರಿಸ್ತಾ ಇದೆ ಅಪ್ಪನಿಗೆ. ನಾವು ದ್ವೈತದವರು, ಭೇದ, ಜೀವ ಈಶ ಭೇದ ಇರೋರು. ಯಾವಾಗಲೂ ದ್ವೈತ, ನಾನು ಪರಮಾತ್ಮ ಒಬ್ಬನೇ ಇಲ್ಲ, ಇಬ್ಬರಿರೋದು ಅಲ್ವಾ? ಜೀವ ಪರಮಾತ್ಮ ಬೇರೆ. ಅದನ್ನೇ 3 ವರ್ಷಕ್ಕೆ ತೋರಿಸ್ತಾ ಇದ್ದಾರೆ, ಪ್ರಾಕ್ಟಿಕಲ್ಲಾಗಿ ತೋರಿಸ್ತಾ ಇದ್ದಾರೆ. ಅವರು ಹೇಳಿದರು, ಇದನ್ನು ನಾವು ತಿಳ್ಕೊಳ್ಬೇಕು. ಯಾಕೆಂದರೆ ಅವರಿಗೆ ಆ ನಂಬಿಕೆ, ರುಜುಗಣಸ್ಥರು. ನಮ್ಮ ಜೊತೆಗೆ ದೇವರಿದ್ದಾನೆ, ನಾನು ಒಬ್ಬನೇ ಇಲ್ಲ ಅಂತ ಅವರಿಗೆ ನಂಬಿಕೆ ಇದೆ. ಆ ಧಾರಣತೆ ಅವರನ್ನು ಬಿಟ್ಬಿಡಿ. ಆ ಧಾರಣತೆ ಬರಲಿಕ್ಕೆ ಲಕ್ಷ ಜನ್ಮಗಳು ಬೇಕು, ಹುಡುಗಾಟ ಅಲ್ಲ. ನಮಗಿದೆ, ನಾವು ನಮ್ಮ ಜೊತೆಗೆ ದೇವರಿದ್ದಾರೆ, ನಮಗೆ ಗೊತ್ತು ದೇವರಿದ್ದಾರೆ ಅಂತ ಅಂದುಬಿಡ್ತೀವಿ. ಈಗ ಒಂದು ಸುಮ್ಮನೆ ಇಲ್ಲಿದೆ ಉದಾಹರಣೆ ತೊಗೊಂಡ್ರೆ, ಯಾರ ಬಗ್ಗೆನೂ ಅಲ್ಲ ಇದು. ಈಗ ನನ್ನ ಪ್ರವಚನ ನಡೀತಾ ಇದೆಯಪ್ಪ, 8:15 ಬಿಡ್ತೀನಿ, 9 ಗಂಟೆ ತನಕ ಮಾಡಿಬಿಟ್ಟೆ ಅಂತ. ಏನು ಮಾಡ್ತೀರಾ? ಈ ಆಚಾರ್ಯ ಬೇರೆ ಕೆಲಸ ಇಲ್ಲ, ಇವರು ಮಾಡ್ತಾ ಇದ್ದಾರೆ, ನಾನು ಮನೆಗೆ ಹೋಗಬೇಕು, ನಾನು ದೂರ ಇದೆ ಮನೆ, ಯಾರು ನೋಡ್ತಾರೆ, ಒಬ್ಬರೇ ಹೋಗಬೇಕು, ಕತ್ಲೆ, ಹೋಗ್ತೀನಿ, ನಾನು ಒಬ್ಬರೇ ಹೋಗಬೇಕು, ಇವ್ರಿಗೆ ಬೇರೆ ಕೆಲಸ ಇಲ್ಲ, ಇಲ್ಲಿ ಕುತ್ಕೊಂಡಿದ್ದಾರೆ, ನಮಗೆ ಬೇರೆ ಕೆಲಸ ಇದೆ, ನಾನು ಒಬ್ಬರೇ ಅಷ್ಟು ದೂರ ಹೋಗಬೇಕು, ಏನರ ಮಾಡಿದ್ರು ಏನಾಯಿತು? ವರ್ಷಗಟ್ಟಲೆ ಪ್ರವಚನ ಕೇಳಿದ್ದು, ನೀನು ಒಬ್ಬನೇ ಇರಲ್ಲಯ್ಯ, ನಿನ್ನ ಜೊತೆಗೆ ಪರಮಾತ್ಮ ಇದ್ದಾನೆ ಅಂತ ಎಲ್ಲವನ್ನೂ ಅದನ್ನೇ ಹೇಳೋದು. ಶಾಸ್ತ್ರ ಹೇಳೋದೇ ಅದನ್ನು. ನಿನ್ನ ಜೊತೆ ಪರಮಾತ್ಮ ಇದ್ದಾನೆ, ನಿನ್ನ ಬೆಂಬಲದಿದ್ದಾನೆ, ನಿನ್ನ ಜೊತೆ ವಾಯುದೇವರಿದ್ದಾರೆ, ಪರಮಾತ್ಮ ಇದ್ದಾನೆ, ನೀನು ಒಬ್ಬರೇ ಹೋಗ್ಲಿಕ್ಕಾಗಲ್ಲ ಅಂತ ಕೇಳಿ ಟೈಮ್ ಆಯ್ತಾ, ನಾನು ಒಬ್ಬರೇ ಹೋಗಬೇಕು ಅಷ್ಟೇ. ಮುಷ್ಯಂತಿ ಎಂ ಸೂರ್ಯ ಅಂತ ಮಾಯ ಹಾಕ್ಬಿಡ್ತಾರೆ ಭಗವಂತ. ಇಷ್ಟೇ ನಿಂದು. ಅದು ಒಂದು. ಆಮೇಲೆ ಈಗೇನೋ ದಾನ ಮಾಡಬೇಕು, ಯಾರೋ ದಾನ ಮಾಡ್ತಾ ಇರ್ತಾರೆ, ದಾನ ಮಾಡ್ತೀವಿ ಅಂತ ತಿಳ್ಕೊಳ್ಳಿ, ದಾನ ಮಾಡ್ತೀವಿ, ಈಗೆಲ್ಲ ದಾನ ಮಾಡಬೇಕಪ್ಪ, ಮಾಡಬೇಕು. ಅಯ್ಯೋ, ಈಗ ಕೊಟ್ಬಿಟ್ರೆ ನಾಳೆ ಯಾರು ಕೊಡ್ತಾರೆ? ದೇವ್ರು ಕೊಡ್ತಾನ? ನಾನೇನು ಮಾಡ್ಬೇಕು ನಾಳೆಗೆ?
ನಂಬಿಕೆನೇ ಇಲ್ಲ, ಬಾಯಲ್ಲಿ ಹೇಳೋದು ನಂದು ದೇವ್ರು ಕೊಡ್ತಾನೆ, ದೇವ್ರು ಕೊಡ್ತಾನೆ. ನಾವು ಹೆಂಗೆ ದೇವ್ರು ಸುಮ್ಮನೆ ಅವನ ಪಾಡಿಗೆ ಅವನಿರ್ತಾನೆ, ನಾವು ನಮ್ಮ ಪಾಡಿಗೆ ಇರ್ತೀವಿ ಅಂತ ನಮ್ಮ ಆ್ಯಕ್ಷನ್ ಹಂಗೆ ತೋರಿಸತ್ತೆ, ನಮ್ಮ ಮಾತು ಹಿಂಗೆ ತೋರಿಸತ್ತೆ. ಅದನ್ನು ಹೇಳ್ತಾರೆ ವಾಯುದೇವರು ಯಾವಾಗಲೂ ಈ ಅನುಸಂಧಾನದಿಂದ ಇರಿ, ನಾನು ಬೆನ್ನಿಂದಿರ್ತೀನಿ ಅಂತಾರೆ ಅವರು. ಈ ಅನುಸಂಧಾನ ಸುಮ್ಮನೆ ನಮಗೂ ನಿಮಗೂ ಹೇಳಿದ ತಕ್ಷಣ ಬರಲ್ಲ, ಅದು ಜನ್ಮ ಜನ್ಮಗಳ ಸಾಧನೆ ಬೇಕು. ಹಾಗೆ 3 ವರ್ಷಕ್ಕೇನೆ ತೋರಿಸ್ತಾರೆ, ಪರಮಾತ್ಮ ನಮ್ಮ ಜೊತೆಗೆ ಇದ್ದು ಕಾಪಾಡ್ತಾನೆ, ನಾವೊಬ್ಬರೇ ಹೋಗ್ಲಿಕ್ಕಾಗಲ್ಲ ಅಂತ ತೋರಿಸ್ತಾನೆ. ತಮುಪಗೃಹ್ಯಸು ತಂ ಸುತೋಪನಿಧಿರ್ಗೃಹಮಸೌ ಗೃಹಿಣೀ ಸಹಿತ ಯಯೌ ಉದಯತೀತಿ ಬಾಲದಿವಾಕರೇ ಸ್ಥಿತಮಭೂತ್ಸು ಜನಾನನ ವಾರಿಜಂ. ಮಧ್ಯಗೆ ಭಟ್ರು ಅವನು ಹುಡುಗನ ಕರ್ಕೊಂಡ್ಬಿಟ್ಟು ತನ್ನ ಹೆಂಡತಿಯನ್ನು ಕರ್ಕೊಂಡ್ಬಿಟ್ಟು ತಮ್ಮ ಮನೆಗೆ ಹೋಗ್ತಾರೆ. ಸೂರ್ಯ ಹೆಂಗೆ ಉದಯಿಸಲು ತಾವರೆ ಹೂವು ಅರಳುವಂತೆ ಸಜ್ಜನರ ಮನ ಬಹಳ ವಿಕಾಸಗೊಳ್ಳುತ್ತೆ, ದೇವತೆಗಳೆಲ್ಲ ಬಹಳ ಸಂತೋಷ ಪಡ್ತಾರೆ. ಮುಖ್ಯ ಪ್ರಾಣದೇವರು ತಮ್ಮ ಲೀಲೆಯನ್ನು ತೋರಿಸ್ತಾ ಇದ್ದಾರೆ ಈಗ ಅಂತ ಬಹಳ ಸಂತೋಷ ಪಡ್ತಾರೆ ಅಂತ ಹೇಳ್ತಾರೆ. ಆವಾಗ 3 ವರ್ಷದ ಮಗು ಅದು ಯಾವಾಗಲೂ ಕುಂಜಾಗಿರಿಗೆ ಹೋಗಿ ಮೇಲ್ಗಡೆ ಬೆಟ್ಟ ಇದೆಯಲ್ಲ ಅಲ್ಲಿದ್ಬಿಡತ್ತೆ, ಹೋಗಿರುತ್ತೆ. ಯಾಕೆ ಅಂದರೆ ಅಮ್ಮ ಅಲ್ಲಿದ್ದಾಳೆ, ಅಮ್ಮನ ಹತ್ರ ಹೋಗಿ ಮಲಗತ್ತೆ. ಈ ಅಮ್ಮ ಈ ಜನ್ಮದಮ್ಮ, ಆ ಅಮ್ಮ ಯಾವಾಗಲೂ ಅಮ್ಮ. ಆ ಅಮ್ಮನ ಹತ್ರ ಹೋಗಿ ಲಕ್ಷ್ಮೀದೇವಿ ಹತ್ರ ಹೋಗಿ ಮಲಗ್ತಿರತ್ತೆ. ಆವಾಗ ಒಂದು ಲೀಲೆ ತೋರಿಸುತ್ತೆ. ಅದು ಏನು ತೋರಿಸುತ್ತೆ ಅಂದರೆ ಮಗುವಿಗೆ ಅಕ್ಷರಾಭ್ಯಾಸ ಮಾಡಿಸ್ತಾರೆ. ಅಕ್ಷರಾಭ್ಯಾಸ ಅವ್ರು ಏನು ಬೇಕ್ರಿ, ಸರಸ್ವತಿ ಬಂದು ಅವ್ರಿಗೆ ಹೇಳಿ, ಸರಸ್ವತಿ ಅವನ ಪತ್ನಿ, ಸೇವೆ ಮಾಡೋಳು, ಮನುಷ್ಯನಾಗಿ ಅವತರಿಸಿದ ಮೇಲೆ ಮನುಷ್ಯನ ಧರ್ಮ ಆಚರಿಸಬೇಕು ಅಂತ ಮಾಡೋದು. ಅವರು ಬಂಡೆಯ ಮೇಲೆ ಬರೆದಿದ್ದು ಅಕ್ಷರಾಭ್ಯಾಸ ಮಾಡಿದ್ದು ಇನ್ನೂ ಇದೆ ಪಾಠದಲ್ಲಿ. ಆಮೇಲೆ ಇದು ಕೆಲವೊಂದು ಪವಾಡಗಳು ಋಷಿಕೇಶ ತೀರ್ಥರು ಬರೆದ ಸಂಪ್ರದಾಯ ಪದ್ಧತಿನಲ್ಲಿದೆ, ಇದರಲ್ಲಿ ಕೆಲವೊಂದು ಉಲ್ಲೇಖ ಇಲ್ಲ. ಅದರಲ್ಲಿ ಏನು ಮಾಡ್ತಾರೆ ಅಂತಂದರೆ, ಒಂದು ದಿವಸ ಮಗು ಅಲ್ಲಿರುತ್ತೆ. ಮಗು ಅಲ್ಲಿರ್ಬೇಕಾದ್ರೆ ಅಮ್ಮ ಏನು ಮಾಡ್ತಾಳೆ, ಹಾಲು ಮೊಸರು ಇರುತ್ತೆ. ಅಮ್ಮನ ಎಲ್ಲೋ ಹೋಗಬೇಕು, ಹಾಲು ಮೊಸರನ್ನ ಬೆಕ್ಕು ಬಂದು ಕುಡಿದು ಬಿಡ್ಬೋದು, ನೀನು ನೋಡ್ಕೊಂಡಿರಪ್ಪ ಅಂತ ಹೇಳತ್ತೆ. ಹ್ಞೂ ಅಂತೇಳಿ ಅಮ್ಮ ಅಲ್ಲಿ ಹೋಗ್ತಾಳೆ. ಇವರು ಏನು ಮಾಡ್ತಾರೆ, ದೊಡ್ಡ ಬಂಡೆ ಚಪ್ಪಡೆ ಕಲ್ಲು ಎತ್ತಿಬಿಟ್ಟು ಮೊಸರಿಗೂ ಮುಚ್ತಾರೆ, ಹಾಲಿಗೂ ಮುಚ್ತಾರೆ. ತಾನು ಆಟ ಆಡ್ಲಿಕ್ಕೆ ಹೋಗ್ತಾರೆ. ಆ ಅಮ್ಮ ಬಂದು ನೋಡ್ತಾಳೆ, ಹಾಲು ಇಲ್ಲ, ಮೊಸರು ಇಲ್ಲ, ಏನಿದೆ ಏನು ಅಂತ ಕೇಳಿದ್ರೆ, ಇಲ್ಲಮ್ಮ ನೀನು ಹೇಳಿದ್ದಲ್ಲಮ್ಮ, ಅದಕ್ಕೋಸ್ಕರ ಅದರ ಮೇಲೆ ಮುಚ್ಚಿಬಿಟ್ಟಿದ್ದೀನಿ. ಏನು ಮುಚ್ಚಿದು ಅಂತ ಕೇಳಿದ್ರೆ, ದೊಡ್ಡ ದೊಡ್ಡ ಹಾಸುಗಳು ಮುಚ್ಚಿಬಿಟ್ಟಿದೆ. 3 ವರ್ಷದ ಮಗು ಅಂದರೆ ಏನು ತೋರಿಸ್ತೋ, ನಾನೇ ಹಿಂದೆ ಭೀಮ ಆಗಿದ್ದೆ ಅಂತ ತೋರಿಸ್ತೋ. ಭೀಮ ಬಲ ನಂದು. ಯಾವಾಗಲೂ ಪರಶುಕ್ಲತ್ರಯರಲ್ಲಿ ವಾಯುದೇವರಲ್ಲಾಗಲಿ ಪ್ರಾಣದೇವರಲ್ಲಾಗಲಿ ಲಕ್ಷ್ಮಿಯಲ್ಲಾಗಲಿ ಅವರ ಅವತಾರಗಳಲ್ಲಿರುವ ಬಲನೂ ಮೂಲ ರೂಪದಲ್ಲಿರುವ ಬಲನೇ, ವ್ಯತ್ಯಾಸ ಇರಲ್ಲ. ಬೇರೆ ಇಂದ್ರಾದಿ ದೇವತೆಗಳಿಗೆ ಉಂಟು, ರುದ್ರಾದಿ ದೇವತೆಗಳಿಗೆ ಉಂಟು, ಆ ಬಲ ಇರಲ್ಲ ಅವತಾರದಲ್ಲಿ. ಇವರಿಗೆ ಆ ಬಲ 3 ವರ್ಷದ ಮಗು ಆ ಚಪ್ಪಡಿ ಕಲ್ಲನ್ನು ಎತ್ತಬೇಕು ಅಂದರೆ ಕ್ರೇನ್ ಬರಬೇಕು. ಇನ್ನೂ ಇದೆ ತೋರಿಸ್ತಾರೆ, ಅಲ್ಲಿ ಕಲ್ಲಿಂದ ತೋರಿಸ್ತಾರೆ ಪಾಜಕದಲ್ಲಿ. ನಾವೇನು ಮಾಡ್ತೀವಿ, ಸಾಮಾನ್ಯ ಪಾಜಕಕ್ಕೆ ಹೋಗಬೇಕು, ಉಡುಪಿಗೆ ಹೋಗಬೇಕು ಅಂದರೆ ನಾವು ಕೃಷ್ಣನ ದರ್ಶನ ಮಾಡೋಕ್ಕಿಂತ ಮುಂಚೆ ಚೌಕಿ ಊಟ ಎಷ್ಟು ಗಂಟೆಗೆ ಅಂತಲೇ ಕೇಳ್ಕೊಂಡ್ಬಿಡ್ತೀವಿ ನಾವು. ಫಟ್ಟು ಚೌಕಿ ಊಟ, ಆಮೇಲೆ ದರ್ಶನ. ಹೀಗೆ ನಮ್ಮ ನಡೆವಾದ ಎಲ್ಲ ನೋಡಬೇಕಲ್ವ. ಹಾಗೆ ಆ ಕಲ್ಲು ಮುಚ್ಚಿದ್ದನ್ನು ನೋಡಿ ಅವರ ತಾಯಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ಏನು ಈ ಕಲ್ಲು ಎತ್ತಾ ಇದ್ದಾರೆ ಅಂತ. ಆ ಮಹಿಮೆ ಇದು ಸಾಮಾನ್ಯವಲ್ಲ, ಮಗು ಇದು ಸಾಮಾನ್ಯ ಅಲ್ಲ ಅಂತ. ಹೇಗೆ ಭಗವಂತ ಏನು ತೋರಿಸ್ತಿದ್ದ ಲೀಲೆನ ಜೀವೋತ್ತವರು ಅವರ ಅನುಗ್ರಹದಿಂದ ತೋರಿಸ್ತಾ ಇದ್ದಾರೆ ಈ ಲೀಲೆಗಳನ್ನು. ಆಮೇಲೆ ಏನಾಗತ್ತೆ ಅಂತಂದರೆ, ಆಮೇಲೆ ಇವರು ಅವರಿಗೆ ಏನು ಮಾಡಿದರು,
ಅಕ್ಷರಾಭ್ಯಾಸ ಮಾಡಿದರು. ಎಲ್ಲರಿಗೂ ಹೇಳ್ಕೊಡ್ಬೇಕು ಅಂತ ಹೇಳಿಬಿಟ್ಟು ಬರ್ಸ್ತಾರಲ್ವಾ, ಅದ್ರ ಬರ್ಸಿದ್ರು. ಮುಂದಿನ ದಿವಸನೂ ಅದೇ ಬರ್ಸಿದ್ರು. ಮಗು ಕೇಳ್ತು, ನಿನ್ನೆ ಬರ್ಸಿದ್ದೀಯಲ್ಲಪ್ಪ, ಇವತ್ತೇ ಬೇರೆದಾಗಲಿಲ್ವ ನಿನಗೆ? ಬೇರೆ ಬರಿಬೇಕಲ್ವ? ನಿನ್ನೆ ಬರ್ಸಿದ್ದೆ ಬರಿತೀಯಲ್ಲ ಅಂತ. ಅವ್ರಿಗೆ ಆಶ್ಚರ್ಯ. ಅಲ್ಲ, ನೀನು ಈಗಿನ ಮಕ್ಕಳು ಕೂತ್ಕೊಂಡು ಬರೇ ಅಂದ್ರೆ ಬರೆಯಲ್ಲ, ಈಗ ಬರೆದಿದ್ದು ನೀನು ಬರೆಯಲ್ಲ, ಈಗ ನಿನ್ನೆ ಬರೆದಿದ್ದನ್ನೇ ಬರೆಸ್ತೀಯಲ್ಲ, ಬೇರೆ ಬರ್ಸು ಅಂತ ಕೇಳ್ತದಲ್ಲ ಮಗು. ಇದು ಏನಿದು ಮಗು ಅಂಥೇಳಿ ಆನಂದಗೊಳ್ತಾರೆ. ಆಮೇಲೆ ಏನೋ ದೃಷ್ಟಿ ಆಗತ್ತೆ ಅಂತ ಅದಕ್ಕೊಂದೇ ಸಪ್ರೇಟಾಗಿ ಬರೆಸ್ತಾ ಇರ್ತಾರೆ. ಆವಾಗ ಅವನ ಪ್ರತಿಭೆ ನೋಡಿ ಬಹಳ ಸಂತೋಷ ಪಡ್ತಾರೆ. ಅವನು ಸುಮಾರು ಒಂದು 4 ವರ್ಷ ಆಗಿರ್ಬೇಕೇನು. ಅವರ ತಾಯಿ ಏನು ಮಾಡ್ತಾ ಇರ್ತಾರೆ ಅಂದರೆ, ನೇಯಂಪಳ್ಳಿ ಅಂತ ಹಳ್ಳಿಗೆ ಹೋಗ್ತಾರೆ. ನೇಯಂಪಳ್ಳಿ ಅಂತ ಹಳ್ಳಿಗೆ ಹೋಗಿ ಅಲ್ಲಿ ಮನೆಯಲ್ಲಿ ಒಂದು ಉತ್ಸವ ನಡೀತಾ ಇರುತ್ತೆ. ಅಲ್ಲೇನಾಗ್ತಾ ಇರುತ್ತೆ ಅಂದರೆ, ಒಂದು ಶಿವಭಟ್ಟ ಅನ್ನೋನು ಪುರಾಣ ಹೇಳ್ತಾ ಇರ್ತಾನೆ ಆ ಉತ್ಸವದಲ್ಲಿ. ತಾಯಿಗೆ ಏನಿರುತ್ತೆ ಅಂದರೆ, ದಿವಸ ಅವರೆಲ್ಲ ಸಾತ್ವಿಕ ದಂಪತಿಗಳು, ದಿವಸ ಪ್ರವಚನ ಪುರಾಣಗಳನ್ನು ಕೇಳಬೇಕು, ಕೇಳದೇ ಇರಬಾರ್ದು. ಒಂದು ದಿವಸ ನಾವು ಪುರಾಣ ಪ್ರವಚನವನ್ನು ಕೇಳಲಿಲ್ಲ ಅಂತಂದರೆ ನಮ್ಮ ಅವತ್ತಿನ ದಿವಸ ವ್ಯರ್ಥ. ಹಾಗಾಗಿ ಅವಳ ಮಗನೂ ಕರ್ಕೊಂಡೋಗಿದ್ದಾಳೆ. ಮಗು ಅಷ್ಟೊತ್ತಿಗೆ ಓದೋದು ಬರೆಯೋದು ಎಲ್ಲ ಕಲ್ತು ಬಿಟ್ಟಿತ್ತು. ಕರ್ಕೊಂಡೋಗಿದ್ದಾರೆ. ಅಲ್ಲಿ ಕರ್ಕೊಂಡು ಹೋದಾಗ, ಹರಿಷದಾನಿತರಾಂ ಪರಿವಾರಿತಃ ಶಿವಪದಕ್ಕಿಲ ಧೌತಪಟೋದ್ಭವ ಇಹ ಕಥಾಂ ಕಥಯನ್ ದೃಶ್ಯೇ ತತಃ ಪೃಥುದಿಯ ಪೃಥುಕಾಕೃತಿ ನಾಮುನಾ. ಅಲ್ಲಿ ಶಿವಭಟ್ಟ ಅನ್ನೋ ಬ್ರಾಹ್ಮಣ ಹೇಳ್ತಾನೆ. ಅವನು ಪುರಾಣವನ್ನು ಹೇಳ್ತಾ ಇರ್ತಾನೆ. ಯಾರ್ದಾದ್ರೂ ಪುರಾಣ ಇವ್ರು ಕೇಳ್ತಾ ಇರ್ತಾರೆ, ಪುರಾಣದ ಕಥೆ ಹೇಳ್ತಾ ಇರ್ತಾನೆ. ಎಲ್ಲ ಭಾಳ ಜನ ಸೇರಿಬಿಟ್ಟಿರ್ತಾರೆ. ಆವಾಗ ದಿವಸ ಪ್ರವಚನ ಮಠಗಳಲ್ಲಿ ಮಂದಿರಗಳಲ್ಲಿ ಪ್ರವಚನ ಕೇಳಬೇಕು. ಆಮೇಲೆ ಒಂದು ಮನೆಯಲ್ಲಿ ಏನು ಫಂಕ್ಷನ್ಗಳಾದರೂ ಪ್ರವಚನ ಫಸ್ಟ್ ಇರಬೇಕು, ಆಮೇಲೆ ಮನೆ ಮುಂದುವರೆದ ಫಂಕ್ಷನ್ಗಳು. ಪ್ರವಚನ ಆದ ಮೇಲೆ ಊಟ. ಆ ಪ್ರವಚನಕ್ಕೆ ಕರೆದ್ರೆ ಸುಮಾರು ಜನ ಬರೋರು. ಈಗ ಊಟ ಇದೆ, ಪ್ರವಚನ ಇದೆ ಅಂದರೆ ಊಟಕ್ಕೋಸ್ಕರ ಬರ್ತಾರೆ. ಪ್ರವಚನ ಟೈಮಿಗೆ ಒಂದು 10 ಜನ ಇರ್ಬೋದು, ಊಟದ ಟೈಮಿಗೆ ಒಂದು 400 ಜನ ಬಂದ್ಬಿಡ್ತಾರೆ. ಆ ಪ್ರವಚನ ಟೈಮ್ ನೋಡಿ ಅಡಿಗೆವನ್ನು ಮಾಡಿದ್ದೆಲ್ಲ ವೇಸ್ಟ್ ಆಯ್ತಲ್ಲ ಅಂದ್ಕೊಂಡ್ರೆ ಇನ್ನೂ 100 ಜನ ಜಾಸ್ತಿ ಬಂದಿರ್ತಾರೆ. ಈ ಪರಿಸ್ಥಿತಿ ನಮ್ಮದು. ಈಗ ಮಠಗಳಲ್ಲಿ ಪ್ರವಚನಗಳಿಗೆ ಹೋಗುವುದು, ಪ್ರವಚನಗಳಿಗೆ ಬರೋವರೇ ಕಡಿಮೆ. 4 ಜನ, 5 ಜನ, 6 ಜನ, 8 ಜನ, 10 ಜನ ದಿವಸ ಪ್ರವಚನ ನಡೀಬೇಕು ಮಠಗಳಲ್ಲಿ. ಯಾಕೆಂದರೆ ಮಠ ಜ್ಞಾನ ಕಾರ್ಯ ಆಗಬೇಕು. ಈಗ ಮಠ ಅಂದ್ರೇನು, ಒಂದು ಊಟದ ಥರ ಆಗೋಗಿದೆ. ನಾನು ಹಸ್ತೋದಕ ಬರ್ತೀನಿ. ಹಸ್ತೋದಕ ಅಂತ ಅರ್ಥನೇ ಗೊತ್ತಿಲ್ಲ. ಊಟ ಅನ್ನೋ ಬದಲು ಹಸ್ತೋದಕ ಅಂತ ಇನ್ನೊಂದು ಪರ್ಯಾಯ ನೇಮ್ ತಿಳ್ಕೊಂಡ್ಬಿಟ್ಟಾರೆ ಅಷ್ಟೇ. ಹಸ್ತೋದಕ ಅಂದ್ರೆ ಏನು ಅಂತಲೂ ಜನ ಗೊತ್ತಿಲ್ಲ. ಕೇಳಿ ನೋಡಿ, ಯಾರು ಹಸ್ತೋದಕ ಬರೆಸ್ತಾರಲ್ಲ, ಹಸ್ತೋದಕ ಅಂದ್ರೆ ಏನಪ್ಪ ಅಂತ. ಊಟ ಅಷ್ಟೇ, ಪ್ರಸಾದ ಅಂದ್ಬಿಡ್ತಾರೆ. ಈ ಮಟ್ಟಕ್ಕೆ ಬಂದಿದೆ. ದಿವಸಾನೂ ಪ್ರವಚನಗಳಾಗಬೇಕು ಮಠಗಳಲ್ಲಿ. ಏನಾಗತ್ತೆ ಅಂದರೆ ಜನಗಳ ಬರೋದು ಕಡಿಮೆ. ಈಗೇನು ಶಾಸ್ತ್ರಗಳನ್ನು ಓದುವ ಅಧಿಕಾರ ಸ್ತ್ರೀಯರಿಗಿಲ್ಲ, ಬೇರೆಯವ್ರಿಗೂ ಇಲ್ಲ. ಅವರಿಗೆ ಪುರಾಣ ಕೇಳೋ ಅಧಿಕಾರ ಇದೆ, ಪುರಾಣಗಳನ್ನು ಕೇಳಬೇಕು. ಅದಕ್ಕೆ ಸಾಮಾನ್ಯ ಹೆಂಗಸರೇ ಜಾಸ್ತಿ ಪ್ರವಚನಕ್ಕೆ ಬರಬೇಕು, ಕೇಳಬೇಕಂತ. ಗಂಡಸರು ಶಾಸ್ತ್ರ ಓದಬೇಕು ಅಂದರೆ ಮನೆಯಲ್ಲಿ ಶಾಸ್ತ್ರ ಇಲ್ಲ, ಏನೂ ಇಲ್ಲ. ವಾಕಿಂಗು, ಟಿವಿ ನೋಡೋದು, ಲಾಫಿಂಗ್ ಕ್ಲಬ್ಗೆ ಹೋಗೋದು. ಹೀಗೆ ದಿವಸ ವೇಸ್ಟ್ ಮಾಡ್ದೇನೆ ಪ್ರವಚನಗಳನ್ನು ಕೇಳಬೇಕು. ಯಾರು ಹೇಳಿದರೂ ಕೇಳಬೇಕು. ಹೇಗೆ ಕೇಳಬೇಕು? ಆ ತಾಯಿ ತೋರಿಸ್ತಾಳೆ. ವಾಸುದೇವನ ಜೊತೆ ಕರ್ಕೊಂಡು ಹೋಗ್ತಾಳೆ. ವಾಸುದೇವನು ಕೇಳ್ತಾ ಇರ್ತಾನೆ. ಅಂದರೆ ಅರ್ಥ ಏನು? ಮಧ್ವಶಾಸ್ತ್ರದ ಅನುಸಾರಿಯಾಗಿ ಪುರಾಣವನ್ನು ಅರ್ಥ ಮಾಡ್ಕೋಬೇಕು. ಇದು ಸೂಕ್ಷ್ಮ. ನಾವೆಲ್ಲ ಕೇಳ್ತೀವಿ, ಪವಾಡಗಳು ಮಾಡಿದ್ರು, ಆಚಾರ ಮಾಡಿದ್ರು, ಹಿಂಗೆ ಮಾಡಿದ್ರು, ಹಂಗೆ ಮಾಡಿದ್ರು ಅಂತ. ನಮಗೇನು ಅದರಿಂದ ಅಂತ ನಾವು ತಿಳ್ಕೊಳ್ಬೇಕಲ್ವಾ? ಇವರೆಲ್ಲ ಇದ್ದಾರೆ, ಆವಾಗ ಮಾಡಿದವ್ರಿ ಆಚಾರ್ಯ. ಬರೀ ಕತೆ ಹೇಳ್ತೀರಾ, ಪ್ರತಿ ಮದ್ದು ನೋವಿಗೂ ಅದನ್ನೇ ಹೇಳ್ತೀರಾ, ಅದೇ ಪವಾಡ ಅಂತೀರಾ. ನಾವೇನು ಮಾಡ್ಬೇಕು ಅದಕ್ಕೆ ಅಂದರೆ ಈ ಥರ ಮಾಡಬೇಕು. ನಾವು ಹೋದಾಗ ಮಧ್ವ ಮತದ ಅನುಸಾರಿಯಾಗಿ ಕೇಳಬೇಕು. ಯಾರು ಆಮೇಲೆ ಏನಾಗತ್ತೆ ಅಂದರೆ, ಅವನು ಎಲ್ಲ ಹೇಳ್ತಾ ಇರ್ತಾನೆ. ಅವನು ಮಡಿನಾಯ ಅನ್ನೋ ವಂಶದಲ್ಲಿ ಬಂದಿರ್ತಾನೆ. ಆವಾಗ ಎಲ್ಲ ಕೇಳ್ತಾ ಇರ್ತಾರೆ ಜನ. ಇದಮುವಾಚ ವಿಚಾರ ವಿಚಕ್ಷಣ ಶುಚಿವಚ ಶನಕೈಸ ಜನಾಂತರೇ ಅಪರಥಾ ಕಥಿತಂ ಕಥಕತ್ವಯ ನನು ಮತಾನ್ ಮಹತಾಮಿತಿ ಸಸ್ಮಿತಂ
ಎಲ್ಲ ಕೇಳ್ತಾ ಇರ್ತಾರೆ, ಚೆನ್ನಾಗಿ ಕೇಳ್ತಾ ಇರ್ತಾರೆ. ವಾಸುದೇವನು ಕೇಳ್ತಾ ಇರ್ತಾನೆ, ಎಲ್ಲ ಕೇಳ್ತಾ ಇರ್ತಾರೆ. ಮಧ್ಯೆ ಎದ್ದು ಬಿಡ್ತಾನೆ, ಶಿವಭಟ್ರೆ ನೀವು ತಪ್ಪು ಹೇಳ್ತಾ ಇದ್ದೀರಾ ಅಂದ್ಬಿಟ್ಟ. 3 ವರ್ಷದ ಮಗು. ಅದು ಏನು ಸಿಂಹಗರ್ಜನೆ ಥರ ಮಾತು ಬರ್ತಾ ಇದೆ, ನೀವು ಹೇಳ್ತಾ ಇರುವುದು ತಪ್ಪು, ಶಾಸ್ತ್ರದ ವಿರುದ್ಧ ಆಗಿದೆ ಅಂತ ಹೇಳ್ಬಿಟ್ಟ. ನಿಂತು ಹೇಳಬೇಕಾದ್ರೆ ಮೆಲ್ಲಗೆ ಹೇಳ್ತಾರೆ, ಅದನ್ನು ನಗುತ್ತಾ ಹೇಳ್ತಾನೆ, ನೀವು ಭಾಳ ತಪ್ಪು ಹೇಳ್ತಾ ಇದ್ದಾರೆ, ಶಾಸ್ತ್ರದ ವಿರುದ್ಧವಾಗಿ ಹೇಳ್ತಾ ಇರೋದು ಅಂತ ಹೇಳಿ ಅಂತ. ಆವಾಗ ಅವರು ಅಲ್ಲಿ ಹೇಳಕ್ಕೂ ಏನಾಗುತ್ತೆ ಅಂದರೆ, ಅಗಣಯನ್ನ ಶಿವಂ ಜನತಾ ತದಾ ಸಮಚನೆ ವಸುದೇವ ಸುತಾಭಯೇ ಮುಕುರ ವಿಚ್ಛತಿ ಕೋ ಮೃಗ ಧೂರ್ತಕಂ ಪ್ರಕೃತ ಹುಕೃತ ಸಿಂಹ ಶಿಶೌಸತಿ. ಆಗೇನಾಗುತ್ತೆ, ವಾಸುದೇವ ಅಷ್ಟು ಸ್ವಚ್ಛವಾಗಿ ಮಾತಾಡತ್ಲು, ಜನ ಎಲ್ಲ ಯಾರು ಮಾತಾಡ್ತಾರೆ ಅಂತ ವಾಸುದೇವ ಎಲ್ಲ ಶಿವಭಟ್ರು ಬಿಟ್ಬಿಟ್ಟು ಈ ಕಡೆ ತಿಳ್ಬಿಡ್ತಾರೆ, ನೀನೇ ಹೇಳು ಅಂತ. 3 ವರ್ಷದ ಮಗು ಫಸ್ಟ್ ಪ್ರವಚನ ಮಾಡತ್ತವ, ನೀನು ಹೇಳಿದ್ದು ತಪ್ಪು ಅಂದರೆ, ಯಾವುದೋ ಸಿಂಹದ ಮರಿ ಗರ್ಜಿಸ್ತಿರ್ಬೇಕಾದ್ರೆ ಯಾವುದೋ ಪಕ್ಕದಾಗಿ ನರಿ ಕೂಗ್ತೊಂಡು ಯಾರು ನರಿನ ನೋಡ್ತಾರೆ ಯಾರಾದ್ರೂ? ಹಾಗಾಗಿ ನೋಡಿ, 3 ವರ್ಷದ ಮಗು ತೋರಿಸ್ತು ಅಂದರೆ, 3 ವರ್ಷದ ಮಗು ಏನು ತೋರಿಸ್ತು ಅಂದರೆ, ಯಾರಾದರೂ ಪ್ರವಚನ ಮಾಡ್ತಾ ಇದ್ದರೆ ಮಧ್ವಶಾಸ್ತ್ರದ ವಿರುದ್ಧ ಇತ್ತು ಅಂತಂದರೆ ನೀವು ಹೇಳಿರೋದು ತಪ್ಪು ಅಂತ ಅಲ್ಲಿ ಹೇಳಬೇಕು. ಆ ಧೈರ್ಯ ಇಲ್ಲ ಅಂದರೆ ಅಲ್ಲಿಂದ ಎದ್ದು ಹೋಗಬೇಕು. ಅಲ್ಲಿ ಕೂತ್ಕೊಂಡು ಇವ್ರು ಹೇಳಿದ್ದು ಕೇಳ್ತೀನಿ, ಅವ್ರು ಹೇಳಿದ್ದು ಕೇಳ್ತೀನಿ, ಮಿಷನ್ ರಾಮಕೃಷ್ಣ ಮಿಷನ್ ಹೇಳಿದ್ದು ಕೇಳ್ತೀನಿ, ಇನ್ನೊಬ್ರು ಹೇಳಿದ್ದು ಕೇಳ್ತೀನಿ, ಎಲ್ಲ ಕೇಳ್ತೀನಿ 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 ಅಂತಂದರೆ ಏನಾಗತ್ತೆ, ನೀವು ಎಲ್ಲ ಒಪ್ಪಿದ್ದೀರಾ, ನೀವು ಶಾಸ್ತ್ರದ ವಿರುದ್ಧ ಇದ್ದೀರಾ ಅನ್ನೋದು ನೀವೇ ಒಪ್ಕೊಂಡ್ರಿ. ಕೂತ್ಕೊಂಡ್ರೆ ನೀವು ಒಪ್ಪಿದ್ದೀರಾ ಅದನ್ನ ಅಂತ ಅರ್ಥ, ಪಾಪ ಬರುತ್ತೆ. ಒಂದು ಪ್ರತಿಭಟಿಸುವ ಶಕ್ತಿ ಇರಬೇಕು, ಇಲ್ಲ ಅಂದರೆ ಸುಮ್ಮನೆ ಹೋಗ್ತಾ ಇರಬೇಕು, ಇದಿರಬೇಕು. ಅದನ್ನು ತೋರಿಸ್ತಾನೆ. ಪ್ರತಿಭಟನೆ ಶಕ್ತಿ ಇತ್ತು ಪ್ರಾಣದೇವರಿಗೆ, ಅವರೇ ಎಲ್ಲರಿಗೂ ಶಕ್ತಿ ಕೊಡೋರು, ಅವರು ತೋರಿಸ್ತಾರೆ. ನೀ ಹೇಳಿದ ತಪ್ಪು ಅಂತ ಹೇಳಿಬಿಟ್ಟು ತೋರಿಸ್ತಾರೆ. ಆವಾಗ ಅವ್ರು ಕೇಳ್ತಾರೆ, ಶಿವಭಟ್ಟ ಕೇಳ್ತಾನೆ, ನೀನು ಇಷ್ಟೆಲ್ಲ ಹೇಳ್ತೀಯಲ್ಲ, ನೀನೇ ಹೇಳ್ಬಿಡು ಸರಿ ಯಾವುದು ಅಂತ ಹೇಳಿದಾಗ ಅವ್ರು ಹೇಳ್ಬಿಡ್ತಾರೆ, ಹೇಳ್ಬಿಡ್ತಾರೆ. ಆಗ ಅರ್ಥ ಹೇಳಕ್ಕೆ ನೋಡಿ ಜನರ ಆಶ್ಚರ್ಯಗೊಳ್ತಾರೆ, ಈ 3 ವರ್ಷದ ಮಗು 3-4 ವರ್ಷದ ಮಗು ಹಿಂಗೆ ಅರ್ಥ ಹೇಳುತ್ತಲ್ಲ ಇದು ಅಂತ. ಆ ವಾಸುದೇವನಿಗೆ ಸನ್ಮಾನ ಮಾಡ್ತಾರೆ. ಫಸ್ಟ್ ಶಾಲ್ ಹೊರ್ಸೋದು ಅವಾಗೇನೆ 3-4 ವರ್ಷಕ್ಕೆ ಅವರಿಗೆ. ಆಮೇಲೆ ಆ ತಾಯಿ ಕರ್ಕೊಂಡ್ಬಿಟ್ಟು ಮನೆಗೆ ಬರುತ್ತೆ. ಮನೆಗೆ ಬಂದ ಮಗು ಏನು ಮಾಡುತ್ತೆ, ಅಪ್ಪನ ಹತ್ರ ಬಂದ್ಬಿಟ್ಟು ಹೇಳುತ್ತೆ, ಅಪ್ಪ ಹಿಂಗಾಯ್ತು ಇವತ್ತೇ, ಆ ಶಿವಭಟ್ರು ಪುರಾಣ ಮಾಡ್ತಾ ಇದ್ರು, ತಪ್ಪು ಹೇಳಿದ್ರಪ್ಪ, ನಾನು ಹೇಳಿದೆ ಹಿಂಗೆ ತಪ್ಪು ಅಂತ ಹೇಳಿದೆ, ನಾನು ಹಿಂಗೆ ಹೇಳಿದೆ ಅನ್ನೋದು. ಮದ್ದಿಗೆ ಬೇಟ್ರೆ ಏನು ಹೇಳ್ತಾರೆ, ನೀನು ಸರಿಯಾಗಿ ಹೇಳಿದ್ದೀಯಪ್ಪ ಅಂಥೇಳಿ. ಈಗೇನು ಶಿಕ್ಷಣನೇ ಆಗಿಲ್ಲ, ಯಾರು ಪಾಠನೂ ಹೇಳ್ಕೊಟ್ಟಿಲ್ಲ, ಎಂಥ ಬುದ್ಧಿವಂತ ಇದ್ದಾನೆ ಅವನು, ಹೆಂಗೆ ಕರೆಕ್ಟಾಗಿ ಹೇಳ್ತಾ ಇದ್ದಾನೆ ಇವನು ಅಂತ ಅವರು ಅನಂತ ಸ್ವಾಮಿಯನ್ನು ನೆನೆಸ್ಕೊಳ್ತಾರೆ. ಎಷ್ಟು ಕೃತಾರ್ಥರಾಗ್ತಾರೆ ಅವರು, ನೆನೆಸ್ಕೊಳ್ತಾರೆ. ಅನಂತ ಭಟ್ರು ಏನು ಕಡಿಮೆ ಪುರಾಣ ಪ್ರವಚನಗಳು ಭಾಳ ಚೆನ್ನಾಗಿ ಮಾಡ್ತಾಯಿದ್ರು, ಅವರೆಲ್ಲ ಮಧ್ವಶಾಸ್ತ್ರ ಪ್ರಕಾರನೇ ಮಾಡ್ತಾಯಿದ್ದು. ಅವರನ್ನು ಮೀರಿಸಿದ ಮಗ ಆಗೋದ ಅವನು 4 ವರ್ಷಕ್ಕೆ. ಹಾಗಾಗ್ಬೇಕಾದ್ರೆ ಆಮೇಲೆ ಏನಾಯಿತು ಅಂದರೆ, ವಿವಿಧ ಶಾಖಿ ಪದಾರ್ಥ ನಿವೇದನೆ ಲಿಕುಚ ನಾಮ್ನಿ ತದಾನುದಿತಾರ್ಥಕ್ಕೆ ಕಿಮತಿತಾತ ತದರ್ಥಂ ಅವರ್ಣಯನ್ ಕಥಯಸೀತಿ ಶನೈರಮಬ್ರವೀತ್. ಒಂದು ಸತಿ ಮಧ್ಯಗೆ ಭಟ್ರೆ ಹೇಳ್ತಾ ಇರ್ತಾರೆ, ಎಲ್ಲರ ಮರಗಳ ಹೆಸರುಗಳನ್ನು ಎಲ್ಲವನ್ನು ಹೇಳ್ತಾ ಇರಬೇಕಾದ್ರೆ ಏನು ಮಾಡತ್ತೆ ಅಂತಂದರೆ, ಅವರು ಒಂದು ಪದಕ್ಕೆ ಲಿಕುಚ ಅನ್ನೋ ಪದಕ್ಕೆ ಅರ್ಥ ಹೇಳ್ದೇ ಮುಂದೆ ಹೋಗ್ಬಿಡ್ತಾರೆ. ಬೇರೆ ಎಲ್ಲ ಅರ್ಥ ಹೇಳ್ತಾರೆ, ಲಿಕುಚ ಪದಕ್ಕೆ ಹೇಳಲ್ಲ ಅರ್ಥ ಮಧ್ವಾಚಾರ್ಯ. ಅಲ್ಲ, ಇವರು ಮಧ್ಯಗೆ ಹೇಳ್ಬಿಟ್ಟು ವಾಸುದೇವ ಎದ್ದು ಬಿಡ್ತಾನೆ, ನೀವು ಒಂದು ಪದಕ್ಕೆ ಅರ್ಥ ಹೇಳಿಲ್ಲ ತಂದೆಗಳೇ, ಆ ಪದಕ್ಕೆ ಅರ್ಥ ಹೇಳಿರಿ. ಇವರು ಯಾವುದು ಪದ, ನೀವು ಲಿಕುಚ ಅಂತ ಹೇಳಿದ್ರಿ, ಲಿಕುಚ ಅಂದರೆ ಏನು ಅಂತಾನೆ ಹೇಳಿಲ್ಲ. ಮಧ್ಯಗೆ ಭಟ್ರಿಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಅದಕ್ಕೆ ಅವರು ಸುಳ್ಳು ಹೇಳಿದರೆ, ಏನೋ ಒಂದು ಹೆಸರು ಹೇಳಿದರೆ ಸುಮ್ಮನೆ ಮುಂದೆ ಹೋದರು. ಈಗ ಎಷ್ಟೋ ಜನಗಳಿಗೆ ಎಲ್ಲವೂ ಗೊತ್ತಿರಲ್ಲ, ನಮಗೂ ಎಲ್ಲ ಗೊತ್ತಿರಲ್ಲ. ಏನೋ ಒಂದು ಹೆಸರುಗಳು ತೊಗೊಂಡಾಗ, ಒಂದು 100-200 ಮರಗಳ ಹೆಸರು, ಅವ್ರ ಹೆಸರು ತೊಗೊಂಡಾಗ ಅವು ಎಲ್ಲ ಹೆಸರು ಗೊತ್ತಿರಲ್ಲ, ಒಂದು ಆ ಹೆಸರು ಹೇಳ್ಕೊಂಡು ಹೋಗ್ಬಿಡ್ತಾರೆ ಅಲ್ವಾ. ಇವರು ಲಿಕುಚ ಪದಕ್ಕೆ ಅರ್ಥ ಗೊತ್ತಿಲ್ಲ, ಸುಳ್ಳು ಹೇಳೋದಿಲ್ಲ, ಅವರು ಸುಮ್ಮನೆ ಹೋದರು. ಅವ್ರು ನೋಡ್ಬಿಟ್ಟು, ನನಗೆ ಗೊತ್ತಿಲ್ಲ, ಸುಮ್ಮನಿರು ಅಂತಂದರೆ ಅವ್ರು ಹೇಳಲಿಲ್ಲ. ಆವಾಗ ಏನು ಮಾಡ್ತಾ ಜನ ಏನು ಮಾಡಿದ್ರು, ನೀನೇ ಹೇಳೋದ್ರು, ನೀನೇ ಹೇಳೋದ್ರೆ. ಇವ್ರು ಹೇಳ್ದ, ವಾಸುದೇವ ಲಿಕುಚ ಅಂದರೆ ಹೆಬ್ಬೆಲಸು ಅಂದ. ಏನು ಓದಿಲ್ಲ, ಅದು ಬಾಟನಿ ರೀ.
ಸಸ್ಯಗಳು ಬಾಟನಿ ಅದು. ಅವ್ರ 4 ವರ್ಷಕ್ಕೆ ಅವ್ರಿಗೆಲ್ಲ ಅವ್ರ ಬುದ್ಧಿನಲ್ಲೇ ಇದೆ, ಎಲ್ಲ ಬುದ್ಧಿಸ್ಥವಾಗಿದೆ ಎಲ್ಲ ಜ್ಞಾನ. ಆ 4 ವರ್ಷ 5 ವರ್ಷ ಮಗು ಕೊಂಡ್ಬಿಟ್ಟು ಲಿಕುಚ ಅಂದರೆ ಹೆಬ್ಬಲಸು ಅಂತ ಹೇಳ್ತು. ಹೆಬ್ಬಲಸು ಅಂತ ಹೇಳ್ತು. ನೋಡಿ ಹೇಗೆ ಅವರು ಬಹಳ ವಿಸ್ಮಿತರಾಗ್ಬಿಟ್ರು. ಮಧ್ಯಗೆ ಹೇಳ್ಬಿಟ್ರು ಈ ಲಿಕುಚ ಅನ್ನೋದನ್ನೇ ಮುಂದೆ ಸಾಮಾನ್ಯ ಪದ ಅಲ್ಲ ಅದು. ಈ ಗ್ರಂಥಕರ್ತರು ನಾರಾಯಣ ಪಂಡಿತರು ಲಿಕುಚ ವಂಶದವರೇ, ಅವರಪ್ಪ ಲಿಕುಚ ವಂಶದವರೇ, ವಾಯುಸ್ತುತಿ ಮಾಡಿದವರು ಮುಂದೆ ಅದೇ ವಂಶದಲ್ಲೇ ಬರೋರೆ. ಅದನ್ನು ಸೂಕ್ಷ್ಮವಾಗಿ ತೋರಿಸಿದ್ರು, ಮುಂದೆ ಬರ್ತಾರಿರಲ್ಲ ಅಂತ ತೋರಿಸಿದ್ರು. ಹೀಗೆ ಬಹಳ ಬಹಳ ಲೀಲೆಗಳನ್ನು ತೋರಿಸ್ತಾ ಇದ್ರು. 8ನೇ ವರ್ಷದಲ್ಲಿ ಅವನಿಗೆ ಉಪನಯನ ಮಾಡಿದರು. ಏನ್ರಿ ಅವನಿಗೆ ಮುಖ್ಯ ಪ್ರಾಣದೇವರಿಗೆ ಅವನಿಗೆ ಏನ್ರಿ ಉಪನಯನ ಮಾಡೋದು? ಉಪನಯನ ಮಾಡಿದ್ರು. ಉಪನಯನ ಮಾಡಿಬಿಟ್ಟು ಸಂಸ್ಕಾರ ಕರೆಕ್ಟ್ ಸಮಯದಲ್ಲೇ ಆಗಬೇಕು. ಅವನಿಗೆ ಮುಹೂರ್ತ ಇಟ್ಟರು. ಅವನಿಗೆ ಯಾವ ಮುಹೂರ್ತ? ಮುಖ್ಯ ಪ್ರಾಣದೇವರಿಗೆ ಏನು ಮುಹೂರ್ತ ಇಟ್ಟರು. ಆಮೇಲೆ ಎಲ್ಲರೂ ಸೇರಿಬಿಟ್ಟು ಅವನಿಗೆ ಪಾಠವನ್ನು ಹೇಳಿಕೊಟ್ರು, ಸಂಧ್ಯಾವಂದನೆಯನ್ನು ಹೇಳಿಕೊಟ್ರು. ಅವನೇ ಎಲ್ಲರಿಗೂ ಹೇಳ್ಕೊಡ್ತಾನೆ. ಇವರು ಏನು ಹೇಳ್ಕೊಡ್ತಿದ್ರು ಅದಕ್ಕಿಂತ ಚೆನ್ನಾಗಿ ಅವರೇ ಮಾಡ್ತಿದ್ರು. ಅವರೇ ಮಾಡ್ತಾ ಇದ್ರು. ನೀನು ಅಗ್ನಿಯನ್ನು ಜ್ವಲಿಸುವಂತೆ ಮಾಡ್ತಿದ್ರು. ಆಮೇಲೆ ಉಪನಯನ ಹೋಮ ಮುಗಿಸ್ಬಿಟ್ಟು ಅಲಂಕಾರ ಮಾಡಿ ಸಂಸ್ಕಾರವನ್ನು ಸಾಂಗವಾಗಿ ಮಾಡಿದ ಮೇಲೆ ನೀನು ಆಚಾರವಂತನಾಗಿ ಅಗ್ನಿ ಕಾರ್ಯ ಮಾಡಬೇಕು, ಗುರುಗಳನ್ನು ಸೇವಿಸಬೇಕು, ಬ್ರಹ್ಮಚರ್ಯ ನಿಯಮಗಳನ್ನು ಸಾಧಬೇಕು. ಅವರೇನ್ರಿ ಬ್ರಹ್ಮಚರ್ಯ ಅವರದು? ಅವರಿಗೆ ಬ್ರಹ್ಮಚಾರಿಗಳು ಅಂತ ಅನ್ಬೇಕಾದ್ರೆ ಮಾಡಬೇಕು ಅಂದಾಗ ಆ 3 ಲೋಕದ ಪ್ರಾಣದ ಎಲ್ಲ ಜೀವಿಗಳಿಗೂ ಪ್ರಭುಗಳಾದ ಪ್ರಾಣದೇವರಿಗೆ ರೀತಿ ಹೇಳ್ತಾರೆ. ಆವಾಗ ಪ್ರಾಣದೇವರು ನಗ್ತಾರೆ. ಆಮೇಲೆ 3 ತುಂಡು ಬಟ್ಟೆ ಉಟ್ಕೊಂಡು ಓಡಾಡ್ತಾ ಇರ್ತಾನೆ. 3 ಲೋಕ ಎಷ್ಟು ಐಶ್ವರ್ಯ ಇದೆ ಮುಖ್ಯ ಪ್ರಾಣದೇವರಿಗೆ. ದೇವತೆಗಳೆಲ್ಲ ನೋಡಿ ಆಶ್ಚರ್ಯ ಪಡ್ತಾರೆ. ನೋಡಿ ಭೂಲೋಕದಲ್ಲಿ ಏನು ವಿಡಂಬನೆ ಮಾಡ್ತಾ ಇದ್ದಾನೆ, ಏನು 3 ತುಂಡು ಬಟ್ಟೆ ಉಟ್ಕೊಂಡ್ಬಿಟ್ಟು ಓಡಾಡ್ತಾ ಇದ್ದಾನಲ್ಲ, ಈ ಐಶ್ವರ್ಯ ಇಟ್ಕೊಂಡು ಈ ಥರ ಮಾಡ್ತಾ ಇದ್ದಾರಲ್ಲ ಅಂತ ಅವರೆಲ್ಲ ವಿಸ್ಮಯಗೊಡ್ತಾರೆ. ವಿಸ್ಮಯಗೊಂಡಾಗ ಅವಿರಲೈರ್ಗರಲೋಷ್ಮಭಿರಾಕುಲಿ ಕುತ ಸಮಸ್ತ ಜನೋ ವಿಚಚಾರಯ ಕ್ವಚಿದಮುಂ ನಿಜಿಗಾಂಸುರ ಶಾಂತಿಮ ಅನುಪಪ ಸರ್ಪ ಸರ್ಪಮಯೋಸುರ. ಆವಾಗ ಒಂದು ಸರ್ಪ, ಹಿಂದೆ ಭೀಮಸೇನ ಸಂಹರಿಸಿದ ರಾಕ್ಷಸರುಗಳೆಲ್ಲ ಅವತರಿಸಿದ್ರು. ಮುಂದೆ ಇವ್ರನ್ನ ಸಾಯಿಸಬೇಕು ಅಂತ ಅವ್ರ ಲೆಕ್ಕ. ಆವಾಗ ದೈತ್ಯ ಏನು ಮಾಡ್ತಾನೆ, ಎಲ್ಲ ತೊಂದರೆ ಪಡ್ತಾ ಎಲ್ಲರಿಗೂ ಹೆದರಿಸ್ತಾ ಇರ್ತಾನೆ. ಆ ವಿಷ ಶಾಂತ ಆಗ್ತಾ ಇರಲ್ಲ. ಅವನೇನು ಮಾಡ್ತಾನೆ, ವಾಸುದೇವನನ್ನು ಕೊಲ್ಲಲಿಕ್ಕೆ ಬರ್ತಾನೆ. ಇವರೆಲ್ಲ ದೈತ್ಯರು ನೋಡಿ, ದೇವತೆಗಳು ಯಾಗ ಅವತರಿಸ್ತಾರೋ ಅವರೆಲ್ಲ ಕೊಲ್ಲಬೇಕು ಅಂತಲೇ ಬರ್ತಾರೆ. ಇವ್ರಿಗೂ ಗೊತ್ತಾಗುತ್ತೆ ದೇವತೆಗಳು ಅವತಾರ ಮಾಡ್ತಾರೆ ಅಂತ. ಪರಮಾತ್ಮ ಅವ್ರಿಗೆ ಗೊತ್ತು ಮಾಡ್ತಾನೆ, ಯಾಕೆಂದ್ರೆ ದೈತ್ಯ ಸಂಹಾರ ಆಗಬೇಕಲ್ಲ, ಗೊತ್ತು ಮಾಡ್ತಾನೆ. ಅವ್ರು ಮತ್ತೆ ಬರ್ತಾರೆ. ಬರತ್ಲು ಆ ದೈತ್ಯ ಏನು ಮಾಡ್ತಾನೆ, ಹೆಡೆ ಬಿಚ್ಚಿಬಿಟ್ಟು ವಾಸುದೇವನ್ನ ಕಚ್ಚಿಬಿಡ್ತಾನೆ. ಕಚ್ಚತ್ಲು ವಾಸುದೇವ ಏನು ಮಾಡ್ತಾನೆ ಗೊತ್ತಾ, ತನ್ನ ಕಾಲಿನ ತುದಿಯಿಂದ ಬೆರಳಿನಿಂದ ಆ ಸರ್ಪನ ಹೊಸಕಾಕ್ಬಿಡ್ತಾನೆ. ವಿಷ ತಿನ್ನ ಸರ್ಪದ ವಿಷ ಯಾಕೆ ಬೇಕು ಅವನಿಗೆ? ಆ ಸಮುದ್ರ ಮತಂದ ವಿಷನೇ ಏನು ಮಾಡಿಲ್ಲ, ಈ ಸರ್ಪದ ವಿಷ ಏನು ಮಾಡುತ್ತೆ? ಕಾಲಿನಿಂದ ಹೊಸಕಾಕ್ಬಿಡ್ತಾನೆ ಅದನ್ನು. ಆಮೇಲೆ ಅದು ಸಾಯತ್ತೆ. ಆಮೇಲೆ ಅದು ಒಂದು ಮಹಿಮೆ ನೋಡ್ತಾರೆ. ಆಮೇಲೆ ಎಲ್ಲ ವಿದ್ಯೆಗಳನ್ನು, ಸಂಗೀತ ಸಮೇತ ಎಲ್ಲ ವಿದ್ಯೆಗಳನ್ನು ಅಭ್ಯಾಸ ಮಾಡ್ತಾರೆ. ಆಮೇಲೆ ಅವರು ಗುರುಕುಲಕ್ಕೆ ಸೇರ್ತಾರೆ. ಇದಕ್ಕಿಂತ ಮುಂಚೆ ಒಂದು ಬಾಲಲೀಲೆಯಲ್ಲಿ ಪಾಜಕದ ಹತ್ರನೇ ಅವನ ಮೇಲೆ ಇರಬೇಕಾದ್ರೆ, ವಾಸುದೇವ ಮೇಲೆ ಇರಬೇಕಾದ್ರೆ, ಆ ಗುರುಕುಲದಲ್ಲಿ ಮೇಲ್ಗಡೆ ಇರಬೇಕಾದ್ರೆ ತಾಯಿ ಅವನಿಗೆ ಕರೀತಾಳೆ, ವಾಸುದೇವ ಅಂತ ಕರೀತಾಳೆ. ಅವನು ಮೇಲೆ ಇರ್ತಾನೆ ಕುಂಜಾಗಿ. ಬರಬೇಕಲ್ಲ, ಅಲ್ಲಿಂದ ಹಾರಿ ಬರ್ತಾನೆ. ಹಾರಿ ಬರ್ಬೇಕಾದ್ರೆ ಏನು ಮಾಡ್ತಾನೆ, ಅವನು ಹಿಂದೆ ಮಣಿಮಂತ ಅನ್ನೋ ದೈತ್ಯನ ಸಾಯಿಸಿದ್ದ ಭೀಮಸೇನ ಅವತಾರದಲ್ಲಿ. ಆ ಮಣಿಮಂತ ಯಾರು ಅಂದರೆ ಏಕಲವ್ಯ. ನಾವಂತೀವಿ ಏಕಲವ್ಯ ಮೋಸ ಮಾಡಿಬಿಟ್ರು ದ್ರೋಣಾಚಾರ್ಯರು ಅಂತ. ಏಕಲವ್ಯ ರಾಕ್ಷಸ, ಮಣಿಮಂತ. ಆಚಾರ ತಾತ್ಪರ್ಯ ಇಲ್ಲ ಅಂದರೆ ಏನೂ ಅರ್ಥ ಆಗಲ್ಲ ಮಹಾಭಾರತ.
ಅನರ್ಥನೇ ಆಗೋದು. ಆ ಮಣಿಮಂತ ಬಂದು ಇವನು ಸಾಯಿಸಬೇಕು ಅಂತ ಬಂದಾಗ ಇವ್ರು ಏನು ಮಾಡ್ತಾರೆ, ಮೆಲ್ಲಕ ಬಟ್ಟು ಒತ್ತು ಬಿಟ್ಟು ಹಾರಿಬಿಡ್ತಾರೆ, ಅವನಲ್ಲಿ ಸತ್ತೋಗ್ಬಿಡ್ತಾನೆ. ಆಮೇಲೆ ಬರಕ್ಲು ತಾಯಿ ಏನು ಮಾಡ್ತಿದ್ರು, ಇದು ಇದರಲ್ಲೇ ಇದೆ ಸಂಪ್ರದಾಯ ಪದ್ಧತಿನಲ್ಲಿ. ಅವನೇನು ಮಾಡ್ತಾರೆ, ತಾಯಿ ಏನು ಮಾಡ್ತಾಳೆ, ಮೇಲ್ಗಡೆ ಹೋಗಿ ಯಾವಾಗಲೂ ಸ್ನಾನ ಮಾಡ್ತಾ ಇರ್ತಾನೆ. ನೀನು ಅಷ್ಟು ಮೇಲೆ ಹೋಗ್ತೀಯಪ್ಪ, ನಿನ್ನ ನೋಡ್ಕೊಳ್ಳಿಕ್ಕಾಗಲ್ಲ, ಕಷ್ಟ ಆಗುತ್ತೆ, ನಮ್ಗೆ ಹೆದರಿಕೆ ಆಗುತ್ತೆ ಅಂದರೆ, ಅಮ್ಮ ಒಂದು ಕೆಲಸ ಮಾಡು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಒಂದು ಕೋಲ್ ತೊಗೊಳ್ತಾರೆ. ಕೋಲ್ ತೊಗೊಂಡ್ಬಿಟ್ಟು ಅಲ್ಲಿ ಹೊಡಿತಾನೆ. ಅಲ್ಲಿ ಒಂದು ತೀರ್ಥ ಉತ್ಪತ್ತಿ ಆಗುತ್ತೆ. ಅಂದರೆ ಏನಂದರೆ, ಈಗ ನಾವು ಬೋರ್ವೆಲ್ ನೋಡ್ತೀವಲ್ಲ, ಹಂಗೆ ಫಸ್ಟ್ ಬೋರ್ವೆಲ್ ಮಾಡಿದ್ದೆ ಮಧ್ವಾಚಾರ್ಯ. ಫಸ್ಟ್ ಹಿಂಗೆ ಕೋಲ್ ತೊಗೊಂಡು ಹೊಡೆದ್ರು, ಬಂತು ನೀರು ಬಂತು. ನೀರು ಬರಲು ಅಮ್ಮ ಇಲ್ಲೇ ಸ್ನಾನ ಮಾಡೋದು, 4 ತೀರ್ಥಗಳು ಇಲ್ಲೇ. ಆವಾಗ 4 ತೀರ್ಥಗಳು ಇಲ್ಲೇ ಅಂತ ಕೇಳಕ್ಲು ತಾಯಿ ಹೇಳ್ತಾಳೆ, ಸರಿ ಇದಕ್ಕೇನು ಪ್ರಮಾಣ ಅಂತ ಹೇಳ್ತಾಳೆ ತಾಯಿ. 4 ತೀರ್ಥಗಳು ಇಲ್ಲೇ ಅಂದರೆ ನೀರು ಬಂದ್ಬಿಡ್ತು ಅಂದ್ರೆ 4 ತೀರ್ಥಗಳು ಇಲ್ಲೇ ಅಂದರೆ ಏನು ಪ್ರಮಾಣ ಅಂತ ಕೇಳಿದರೆ ಅವರಂತಾರೆ, ಒಂದು ಒಣಗಿದ್ದ ಕೋಲು ತಗೋತಾರೆ. ಈ ಕೋಲು ಚಿಗುರಿ ಗಿಡ ಆಯಿತು ಅಂತಂದರೆ ನಾ ಹೇಳಿ ಸತ್ಯ ಅಂತ. ಆ ಕೋಲು ತೊಗೊಂಡು ಅವರು ಏನು ಹೇಳ್ತಿದಾರೋ ಆ ಗಿಡ ಆಗ್ಬಿಡತ್ತೆ ಕೋಲು. ತಾಯಿ ಇದು ಎಂಥ ಮಗು, ಇದು ಮಗು ಅಲ್ಲ, ಇದು ಎಂಥ ಮಹಿಮೆ ತೋರಕ್ಕಿಂತ ಆ ವಾಸುದೇವ ಆ ತೀರ್ಥ ಇದೆಯಲ್ಲ ಇನ್ನೂ ಇದೆ ಪಾಲಿಕದಲ್ಲಿ. ಅಲ್ಲಿ ಸ್ನಾನ ಮಾಡಿದರೆ ಪರಶು ತೀರ್ಥ, ದಂಡತೀರ್ಥ, ಧನುಸ್ತೀರ್ಥ, ಆ 4 ತೀರ್ಥಗಳ ಫಲನೂ ಅಲ್ಲಿ ಬರುತ್ತೆ. ಇನ್ನೂ ಅದರ ಒಣಗಿಲ್ಲ, ಅದು 800 ವರ್ಷದಿಂದ ಮಾಡಿದ್ದು ಇನ್ನೂ ತೀರ್ಥ ಹಾಗೇನೇ ಇದೆ. ಅದರಲ್ಲಿ ನಾವು ತೀರ್ಥ ಅವಧಾನ ಮಾಡ್ಕೋಬೋದು, ಸ್ನಾನ ಮಾಡ್ಬೋದು. ಹಾಗೆ ಅದನ್ನು ಒಂದು ತೋರಿಸಿದ್ರು. ಆಮೇಲೆ ಗುರುಗಳ ಹತ್ರ ಹೋದರು. ಹೆಚ್ಚಿನ ಅಧ್ಯಯನಕ್ಕೆ ಗುರುವಿನ ಹತ್ರ ಹೋದರು. ಇವರು ಗುರು ಹತ್ರ ಹೋಗಿ ಇವರು ಕಲಿಯೋದೇನದೆ, ಶ್ರೀಕೃಷ್ಣ ಪರಮಾತ್ಮ ಸಂದೀಪಿನಿ ಆಚಾರ್ಯ ಹತ್ರ ಹೋದ, ಅವನು ಕಲಿಯೋದೇನದೆ, ಎಲ್ಲರೂ ಕಲಿಸೋನೇ ಅವನು. ಇವನು ಗುರು, ಅವನು ಮುಖ್ಯ ಪ್ರಾಣದ ಗುರು ಅವನು. ಹಾಗೇನೆ ಇವರು ವಿಡಂಬನೆ ಗುರು ಹತ್ರ ಹೋದರು. ಗುರುವಿಗೆ ಶ್ರೇಯಸ್ಸನ್ನು ಕೊಡಲು ಗುರು ಹತ್ರ ಹೋದರು ಅಂತ ಗುರು ಹತ್ರ ಗುರುಗಳು ಏನು ಮಾಡಿದ್ರು, ಕಲಿಸ್ತಾ ಇದ್ರು, ಎಲ್ಲರೂ ಕಲಿಸ್ತಾ ಇದ್ರು, ಇವನಿಗೂ ಕಲಿಸ್ತಾ ಇದ್ರು, ಎಲ್ಲ ಪಾಠ ಕೇಳ್ತಾ ಇದ್ದ. ಈ ಪಾಠ ಕೇಳಬೇಕಾದ್ರೆ ನಮ್ಮ ವಾಸುದೇವ ಏನು ಮಾಡಿದ್ರು ಅಂದರೆ, ಮಧ್ವಾಚಾರ್ಯರು ಬರೀ ಆಟನೇ ಆಡ್ತಾ ಇದ್ರು. ಸಣ್ಣ ಮಕ್ಕಳ ಹತ್ರ ಆಟ ಆಡೋದು. ಆವಾಗ ನಾವೇನು ಅಂದ್ಕೊಂಡ್ಬಿಡ್ತೀವಿ ಅಂದರೆ, ನಮ್ಮ ಮಕ್ಕಳು ಸಣ್ಣ ಮಕ್ಕಳ ಹತ್ರ ಆಟ ಆಡ್ತಾ ಇರ್ತಾರೆ, ಓದಿದ್ರೆ ಮಧ್ವಾಚಾರ್ಯರು ಹಂಗೆ ಸಣ್ಣ ಮಕ್ಕಳ ಹತ್ರ ಆಟ ಆಡ್ಬಿಟ್ರು, ಓದಲೇ ಇಲ್ಲ. ಈಗ ಆಟ ಆಡೋಲ್ಲ ಬಿಡಿ, ಈಗೆಲ್ಲ ಮೊಬೈಲ್ ನೋಡ್ಕೊಂಡ್ಬಿಡ್ತಾವೆ, ಆಟನೇ ಮರ್ತು ಬಿಟ್ಟಿದ್ದಾರೆ ಈ ಜನ ಎಲ್ಲ. ಆಗ ಅವರು ಹಾಗೆ ಆಟ ಆಡ್ತಾ ಇರ್ಬೇಕು. ಆಟ ಅಂದ್ರೆ ಏನು ತಿಳ್ಕೊಂಡಿದ್ದೀರಾ, ಮರ ಏರೋದು, ಒಬ್ಬನನ್ನು ಎತ್ತಾಕೋದು, ಬಂಡೆ ಎತ್ತಾಕೋದು, ಇವ್ರದ್ದು ಆ ಭೀಮಸೇನ ಆಟ. ಆ ಎಲ್ಲ ಜನ ನೋಡಿ, ಇವ್ರು ಭೀಮನೇ ಇರಬೇಕು ಅಂತ ಹುಡುಗರೆಲ್ಲ ಅಂತ ಇದ್ರಂತೆ. ಅವರು ಕಬಡ್ಡಿ ಆಡೋದು, ಅವರು ಹಿಡಿದು ಬಿಟ್ಟರೆ ಯಾರು ಬಿಡಿಸ್ಕೊಳ್ಳಿಕ್ಕಾಗಲ್ಲ, ಯಾರಿಗೂ ಅವ್ರು ಹಿಡಿಯಕ್ಕಾಗಲ್ಲ. ಈ ಥರ ಲೀಲೆ ತೋರಿಸ್ತಿರ್ಬೇಕಾದ್ರೆ ಒಂದು ಸತಿ ಗುರುಗಳಿಗೆ ಸಿಟ್ಟು ಬಂತು. ಕರೆದ್ರು ಅವ್ರಿಗೆ, ನೀನು ಎಲ್ಲ ಮಕ್ಕಳು ಚೆನ್ನಾಗಿ ಓದಿ ಹೇಳ್ತಾ ಇದ್ದಾರೆ, ನೀನೇನು ಓದಲ್ವಲ್ಲ, ಬರೀ ಆಟ ಆಡ್ತಾ ಇದೆಯಲ್ಲ, ಯಾಕೆ ಹೀಗೆ ಮಾಡ್ತಾ ಇದೀಯಾ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನೀವು ಪಾಠ ಮಾಡೋ ವಿಧಾನ ನನಗೆ ಹಿಡಿಸ್ಲಿಲ್ಲ ಅಂದ್ಬಿಟ್ಟು. ನೋಡಿ ಇದನ್ನು ಕೇಳ್ಬಿಟ್ಟು ಈಗ ನೋಡಿದ್ರು ನಮ್ಮ ಆಚಾರ್ಯ ಹೇಳ್ಕೊಟ್ಬಿಟ್ಟಾರೆ, ನಾವು ಎದುರಾಗ್ಬೇಕು, ನೀವು ಪಾಠ ಹೇಳ್ಕೊಡೋ ಸರಿ ಇಲ್ಲ ಅಂತ ಅಂದ್ಬಿಟ್ರೆ. ಅಂದರೆ ಇವ್ರು ಏನು ಹೇಳಿದರು ಅಂದರೆ, ನೀವು ಇದನ್ನು ಬರೆದು ಇದನ್ನು ಹೇಳು, ಇದನ್ನು ಮತ್ತೆ ಹೇಳು ಅಂತ ಹೇಳಿಸ್ತೀರಾ, ಈ ವಿಧಾನ ಯಾಕೆ ಬೇಕು? ಇವರಿಗಾದರೆ ಎಲ್ಲ ತಲೆ ಒಳಗಿದೆ, ಇವ್ರು ಹೇಳ್ಬಿಡ್ತಾರೆ. ಒಂದು ಸತಿ ಇವು ಹೇಳ್ಕೊಡ್ತಿದ್ದೇ ಹೇಳ್ತಾರೆ. ಆವಾಗ ಏನಾಗ್ಬಿಡ್ತು ಅಂತಂದರೆ ಅವ್ರಿಗೆ ಇನ್ನೂ ಸಿಟ್ಟು ಬಂತು. ಏನು ನಿನಗೆ ಅಷ್ಟು ಗೊತ್ತಿದೆಯಾ, ಹಾಗಾದರೆ ನಾನು ಇನ್ನೂ ಪಾಠ ಮಾಡಿಲ್ಲ, ಇದನ್ನು ಹೇಳ್ಬಿಡು ನೋಡೋಣ ಅಂತ. ಆವಾಗ ಅವರು ಮಹಾನಾರಾಯಣ ಉಪನಿಷತ್ತನ್ನೇ ಹೇಳ್ಬಿಟ್ರು. ಇವರು ನೋಡಿ ಸುಸ್ತು, ಇದೇನು ಈ ಮನುಷ್ಯ, ಈ ಹುಡುಗ ಏನು, ಅವ್ರಿಗೆ ಪ್ರಾಣಿದೇವನಿಗೆ ಗೊತ್ತಿಲ್ಲ, ಈ ಹುಡುಗ ಏನು ಸಾಮಾನ್ಯ ಮಗು ಅಲ್ಲ, ಇದು ನಾವು ಹೇಳ್ಕೊಡಿ ಸಂತೋಷಪಟ್ಟು. ಆಮೇಲೆ ಅವರೇನು ಮಾಡಿದರು ಅಂದರೆ, ನನ್ನ ವಿದ್ಯಾಭ್ಯಾಸ ಮುಗೀತು, ನಾನು ಹೋಗ್ತೀನಿ. ಅದಕ್ಕಿಂತ ಮುಂಚೆ ಏನಾಯಿತು ಅಂದರೆ, ಗುರುಗಳ ಮಗ ಒಬ್ಬನಿಗೆ ತಲೆನೋವು ಬರೋದು. ತಲೆನೋವು ಬಂದುಬಿಟ್ರೆ ಬಿದ್ದುಬಿಡೋರು. ಏನಾಯಿತು ಅಂದರೆ, ಒಂದು ಸಾರಿ ಗುರುಗಳ ಶಿಷ್ಯಂದರು ಇವರುಗಳು ವಾಸುದೇವ ಎಲ್ಲ ಹೋಗಬೇಕಾದ್ರೆ ಆ ಗುರು ಮಗನಿಗೆ ತಲೆನೋವು ಆಟಾಗಿ ಬಿದ್ದುಬಿಟ್ಟು, ಅವಾಗೆಲ್ಲರೂ ವಾಸುದೇವ ಅಂತ ಕರೆದು ಬಿಟ್ಟು, ನೋಡಪ್ಪ ಗುರುಗಳ ಮಗ ಬಿದ್ದಿದ್ದಾನೆ ಅಂದರೆ ಅವರೇನು ಮಾಡಿದರು ಅಂದರೆ, ಏನು ಯೋಚನೆ ಮಾಡಬೇಡಿ ಅಂತ ಅವ್ನು ಕಿವಿ ಹತ್ರ ಹೋಗಿ ಊದಿದ್ರು, ಅವ್ನು ಸರಿ ಹೋಗಿ ಕೂತ್ಕೊಂಡ್ಬಿಟ್ಟ. ಅಂದರೆ ಏನು ಅರ್ಥ ಇದು, ಊದಿದ್ರು ಕೂತ್ಕೊಂಡ್ಬಿಟ್ಟ ಅಂತಂದರೆ, ನಾವು ಯಾರಾದ್ರೂ ಕಿವಿಗೆ ಊದ್ಬಿಟ್ರೆ ಆ ಕಿವಿನೂ ಹೋಗ್ಬಿಡುತ್ತೆ, ತಲೆ ಜೊತೆಗೆ. ನಾವೇನಾರ ಜೋರಾಗಿ ಕೂಗ್ಬಿಟ್ರೆ ಇರೋ ಕಿವಿನೂ ಹೋಗ್ಬಿಡುತ್ತೆ, ತಲೆನೋವು ಹೋಗಲ್ಲ.
ಅವ್ರು ಊದಿದ್ರು ಅಂದರೆ ಏನು? ನಾವು ಸಾಮಾನ್ಯ ಊದಿದ್ದು ಅಂತ ತಿಳ್ಕೊತೀವಲ್ವ ಮನೆಯಲ್ಲಿ. ಯಾರ ಕೇಳಿದ್ರೆ ಅವ್ರೇನೋ ನನ್ನ ಬಗ್ಗೆ ಊದ್ಬಿಟ್ಟಿದ್ದಾರೆ ಅವ್ನಿಗೆ ಹೇಳ್ತಾನೆ. ಇಲ್ಲ ಮನೆಯಲ್ಲಿ ಅತ್ತೆ ಸೊಸೆಗೆ ಆಗತ್ತೆ, ಅವ್ರು ಹಿಂಗೆ ಬಗ್ಗೆ ಊದ್ಬಿಟ್ರು, ಅವರು ಕಿವಿಗೆ ಊದ್ಬಿಟ್ಟಿದ್ದಾರೆ, ನಿಮ್ಗೆ ಚೆನ್ನಾಗೆ ಬೈತಾ ಇರ್ತಾರಲ್ವ. ಆ ಊದೋದು ಅಂದ್ರೇನು? ನಿಮ್ಗೆ ಹೇಳ್ಕೊಟ್ರು, ಉಪದೇಶ ಮಾಡಿದರು ಅಂತ. ಮಧ್ವಾಚಾರ್ಯ ಏನು ಮಾಡಿದರು? ಅವನಿಗೆ ಉಪದೇಶ ಮಾಡಿದರು. ಆ ಮಧ್ವಾಚಾರ್ಯ ವಾಣಿಯ ಉಪದೇಶವನ್ನು ಕೇಳಿ ಅವನ ತಲೆನೋವು ಹೋಗ್ಬಿಡ್ತು, ಎದ್ದ. ಅದೇ ನಾವು ಓದಲಿಕ್ಕಾಗತ್ತಾ? ಆಗಲ್ಲ. ಹಾಗೆ ಆಮೇಲೆ ಏನು ಮಾಡಿದರು? ಗುರುಗಳ ಹತ್ರ ಬಂದರು. ಗುರುಗಳೇ, ನಾನಿನ್ನು ಹೋಗ್ತೀನಿ, ನಿಮ್ಮ ಪ್ರಾಬ್ಲಮ್ ಏನಂತ ಗೊತ್ತು ನನಗೆ, ಸರಿ ಮಾಡ್ತೀನಿ ನಾನು ಅಂತ ಹೇಳಿಬಿಟ್ಟು ಏನು ಮಾಡಿದರು ಅಂದರೆ, ಅವರಿಗೆ ಏನಾಗಿತ್ತು ಅಂದರೆ ಗುರುಕುಲದಲ್ಲಿ ಮಕ್ಕಳನ್ನ ಸಾಕಬೇಕಾದ್ರೆ ನೀರಿನ ಪ್ರಾಬ್ಲಮ್ ಇತ್ತು, ನೀರು ಬರ್ತಾ ಇರಲಿಲ್ಲ. ಇವರೇನು ಮಾಡಿದರು? ಅವ್ರ ಹತ್ರ ಹೋಗಿಬಿಟ್ಟು ಒಂದು ದಂಡ ತೊಗೊಂಡ್ಬಿಟ್ಟು ದಂಡ ಒಂದು ಕೋಲ್ ತೊಗೊಂಡ್ಬಿಟ್ಟು ಅಲ್ಲಿ ಒಂದು ತೀರ್ಥ ಮಾಡಿದರು. ನೀರೇನು ಪ್ರಾಬ್ಲಮ್ ಆಗಲ್ಲ ಮಾಡಿ ಅಂತ. ಆ ನೀರು ಹೊರ್ಕೊಂಡು ನೀರಾವರಿ ಥರ ಆಗ್ಬಿಟ್ಟು ಈಗೂ ನದಿಗೆ ಸೇರತ್ತ ನೀರು. ಈಗ ಆ ನದಿನಲ್ಲಿ ಈ ಪರ್ಯಾಯ ಕೂಡ್ತಾರಲ್ಲ, ರಾತ್ರಿ 2:30 ಹೋಗಿ ಆ ತೀರ್ಥದಲ್ಲಿ ಸ್ನಾನ ಮಾಡ್ಕೊಂಡು ಬರಲೇಬೇಕು ಅವರು. ಬೆಳಗ್ಗೆ ಜಾವ 2:30 ಹೋಗ್ಬೇಕು ಅವರು, ಸ್ನಾನ ಮಾಡ್ಕೊಂಡು ಬರಬೇಕು. ಅದು ಇನ್ನೂ ಇದೆ. ಇವು ಯಾವುದೂ ಕಥೆಗಳಲ್ಲ, ನಿಜವಾಗಿ ನಡೆದ ಕಥೆಗಳು ಅನ್ನೋದಕ್ಕೆ ನಿದರ್ಶನ ಇನ್ನೂ ಇದೆ. ಯಾವ ಪ್ರಾಕ್ಟಿಕಲ್ ಆಗಿದ್ದವೇನೇ ಅವೆಲ್ಲ, ಯಾವ ಕಾಲ್ಪನಿಕ ಕಥೆಗಳಲ್ಲ. ಹಾಗೆ ನೀರು ತಂದು ಆಮೇಲೆ ಗುರುಗಳೇ ನಿಮಗೆ ಕಾಣಿಕೆ ಕೊಡಬೇಕು, ಗುರು ಕಾಣಿಕೆ ಕೊಡಬೇಕಲ್ವ. ಅಲ್ಲಿ ಕೃಷ್ಣ ಪರಮಾತ್ಮ ಸತ್ತಿದ್ದ ಮಗನ ಬದುಕಿಸ್ದ ಸಂದೀಪನಿ ಆಚಾರ್ಯರಿಗೆ. ಇಲ್ಲಿ ಏನು ಮಾಡಿದ್ರು ಇವರು? ಬನ್ನಿ ಗುರುಗಳೇ, ನೀವು ಕಾಣಿಕೆ ಕೊಡ್ತೀನಿ ಕರೆದು ಬಿಟ್ಟು ಉಪನಿಷತ್ತು ಒಂದು ಹೇಳಿದರು. ಉಪನಿಷತ್ತು ಹೇಳಿ ಇದು ನಿಮಗೆ ಒಪ್ಪಿಸ್ತಾ ಇದ್ದೀನಿ ಅಂತ ಹೇಳಿದರು. ಅವರಿಗೆ ಗೊತ್ತಿರಲಿಲ್ಲ, ಅಷ್ಟು ಚೆನ್ನಾಗಿ ಅರ್ಥ ಹೇಳಿ ಅವರಿಗೆ ಮೋಕ್ಷದ ಜ್ಞಾನ ಕೊಟ್ಟರು. ಇದೇ ಕಾಣಿಕೆ ಅಂತ ಕೊಟ್ಟರು. ಈಗ ತಿಳ್ಕೊಳ್ಳಿ, ಗುರುವಿನ ಶಿಷ್ಯನೇ ಗುರುನೋ ಅಂತ. ಹೀಗಾಗಿ ಅವರು ತಮ್ಮ ಗುರುಕುಲವನ್ನು ಮುಗಿಸಿದರು. ಐತರೇಯ ಉಪನಿಷತ್ತನ್ನು ಹೇಳ್ತಾರೆ ಗುರುಗಳು ಅವ್ರಿಗೆ, ವಾಸುದೇವ ಅವರಿಗೆ. ಅವರು ಕೇಳಿರಲ್ಲ, ಅದನ್ನು ಕೇಳಿಬಿಟ್ಟು ಅವರು ಬಹಳ ಸಂತೋಷ ಆಗಿ ಅವರು ಉದ್ಧಾರ ಆಗ್ತಾರೆ. ಆಮೇಲೆ ಏನು ಮಾಡ್ತಾರೆ ಅಂತಂದರೆ, ದೇವತೆಗಳೆಲ್ಲ ಹೇಳ್ತಾರೆ, ಅಥೈಷ ಸಂಲೋಕ ದಯಾಸುದಾತ್ರಯ ಸದಾಗಮಸ್ತೇನ ನಿರಾಸ ಕಾಮಯ ರಮಾವರಾವಾಸ ಭುವಾ ವಿಶಾಲದೋ ವಿಶಾಲಯ ಚಿಂತೆಯದಾತ್ಮನೋಧಿಯ. ಗುರುಕುಲದಿಂದ ಬಂದು ನಾರಾಯಣನಲ್ಲೇ ಮನಸ್ಸಿಟ್ಕೊಂಡಿದ್ದವರಾಗಿರ್ತಾರೆ. ಆಮೇಲೆ ಏನಾರ ಮಾಡಬೇಕಲ್ಲ ಈ ಜನಗಳಿಗೆ, ಸಜ್ಜನರಿಗೆ, ಈ ಮಾಯಾವಾದವನ್ನು ಖಂಡನೆ ಮಾಡಿ ಅದನ್ನು ಹೋಗಿಸ್ಬೇಕಲ್ವಾ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಮಾನವರಲ್ಲಿ ಏನಾಗ್ತದೆ, ದೇವರಿಗಿಂತ ಬೇರೆ ವಿಷಯದಲ್ಲಿ ಆಸಕ್ತಿ ಇಲ್ಲ ಅಂದರೆ ದೇವರಲ್ಲಿ ಆಸಕ್ತಿ ಬರುತ್ತೆ ಅವರಿಗೆ, ಬೇರೆ ವಿಷಯಗಳಲ್ಲಿ ಆಸಕ್ತಿ ಬರುತ್ತೆ. ಆದ್ದರಿಂದ ಏನು ಮಾಡಬೇಕು ನಾನು ಅಂತಂದರೆ ಸನ್ಯಾಸ ಸ್ವೀಕರಿಸಬೇಕು. ವಿಷಯ ಆಸೆಯನ್ನು ಸನ್ಯಾಸದಿಂದ ಸಾಗಿಸಬಹುದು, ತೆಗೆದುಹಾಕಬಹುದು. ಸ್ವಭಾವ ಸಿದ್ಧ ಅವರಿಗೆ ಸನ್ಯಾಸಿಯಾಗುವುದು. ಅದನ್ನು ಅವರು ಸ್ವೀಕರಿಸಬೇಕು. ಕಾರಣ ಹೇಳ್ತಾರೆ, ಮಮ ಪ್ರಭೋನಾ ಪರತಾ ಹಿ ಶೋಭತೆ ದ್ವಿಷಸ್ತು ವಿಷ್ಣು ಯಥದಂಡಧಾರಣಂ ಹರಿಶ್ವಸಾನನ್ವಚಿರಾದ ಸದ್ವಿವೆ ಭವೇದುತೋ ನಾಸ್ಮಿ ಚ ದಂಡಧಾರಕ. ನಾನು ಹೇಳ್ತಾರವರು, ನಾನು ವಿಷ್ಣು ದ್ವೇಷಗಳನ್ನು ದಂಡಿಸಲು ಸಮರ್ಥ. ಬಾಹುಬಲದಿಂದನೇ ಅವರು ದಂಡಿಸಬಹುದಾಗಿತ್ತು ಅವ್ರನ್ನ, ಅಲ್ವಾ? ಈಗ ಅವರು ಬ್ರಾಹ್ಮಣರಾಗಿ ಹುಟ್ಟಿದ್ದಾರೆ. ಬ್ರಾಹ್ಮಣರು ದಂಡಿಸುವ ಅಧಿಕಾರ ಬ್ರಾಹ್ಮಣರಿಗಿಲ್ಲ. ಒಬ್ಬರನ್ನ ಹೊಡೆದು ಹಾಕುವ ಅಧಿಕಾರ ಬ್ರಾಹ್ಮಣರಿಗಿಲ್ಲ. ಅದಕ್ಕೆ ನಾನು ಮಾಡಲಿಕ್ಕಾಗಲ್ಲ. ಅದೇ ಬೇರೆ ದುರ್ಗಾದೇವಿನೂ ನಾನು ಅವತರಿಸ್ಬಿಟ್ಟು ದುಷ್ಟಜನಗಳನ್ನು ನಾನು ಕೊಂತೀನಿ ಅಂತ ಅವಳು ಹೇಳಿದಾಳೆ. ನನ್ನ ತಾಯಿ, ಅವಳ ಕಾರ್ಯ ಅದು. ಅವಳು ಬರ್ತಾಳೆ, ಯಾವಾಗ ಬರ್ತಾಳೆ ಅನ್ನೋದು ಗೊತ್ತಿಲ್ಲ, ಹೇಳಿಲ್ಲ ಇದರಲ್ಲಿ. ಬರ್ತಾಳೆ ಅವಳು ದುಷ್ಟಜನ ಕೊಲ್ಲಿಕ್ಕೆ, ಅವಳು ಮಾಡ್ತಾಳೆ. ನಾನೇನು ಮಾಡಬೇಕು? ಈ ಜನರ ಮನಸ್ಸಿನಲ್ಲಿರುವ ಈ ಮಾಯಾವಾದವನ್ನು ತೆಗಿಬೇಕು. ಮಾಯಾವಾದವನ್ನು ತೆಗೆಯುವ ಮೂಲಕ ಅವರನ್ನು ನಾಶ ಮಾಡಬೇಕು ಅಂತ ಹೇಳಿಬಿಟ್ಟು ಸನ್ಯಾಸಾಶ್ರಮವನ್ನು ಸ್ವೀಕರಿಸ್ತೀನಿ ಅಂತಾನೆ. ಇನ್ನೊಂದು 5 ನಿಮಿಷ ಸನ್ಯಾಸಾಶ್ರಮ ಸ್ವೀಕರಿಸ್ತೀನಿ ಅಂತ ಅಪ್ಪನಿಗೆ ಹೇಳಿದ ಮೇಲೆ ಇವತ್ತು ಚಿಂತನೆ ನಿಲ್ಲಿಸ್ಬಿಡ್ತೀನಿ.
ಅವರು ಎಲ್ಲನೂ ತ್ಯಾಗ ಮಾಡಲು ನಿಶ್ಚಯಿಸ್ತಾರೆ. ಸನ್ಯಾಸಕ್ಕೆ ಆಜ್ಞೆ ಪಡೆಯಲು ಏನು ಮಾಡ್ತಾರೆ, ವಿಷ್ಣುವನ್ನು ವಂದಿಸ್ತಾರೆ. ಎಲ್ಲ ವಸ್ತುಗಳನ್ನು, ಮನೆಯಲ್ಲಿರುವ ಎಲ್ಲ ವಸ್ತುಗಳಿಗೂ ನಮಸ್ಕಾರ ಮಾಡ್ತಾರೆ. ಮನೆಯಲ್ಲಿರುವ ಎಲ್ಲ ವಸ್ತುಗಳಿಗೂ ನಮಸ್ಕಾರ ಮಾಡ್ತಾರೆ. ಈಗೇನು ಹೀಗೆ ನಮಸ್ಕಾರ ಮಾಡ್ತಿದೀಯಾ ಅಂತ ತಂದೆ ಕೇಳ್ತಾರೆ. ಎಲ್ಲ ವಸ್ತುಗಳು, ಯಾವ ವಸ್ತು ತಗೊಳ್ಳಿ, ಎಲ್ಲ ವಸ್ತುಗಳಿಗೂ ನಮಸ್ಕಾರ. ತಂದೆ ಕೇಳ್ತಾರೆ, ಏನು ಹಿಂಗೆ ನಮಸ್ಕಾರ ಮಾಡ್ತಾ ಇದೆಯಲ್ಲ ಅಂತ ಕೇಳಕ್ಕೆ ಅವ್ರು ಹೇಳ್ತಾರೆ, ವಸ್ತುಗಳ ಅಂತರ್ಯಾಮಿ ಭಗವಂತ. ಎಲ್ಲ ಕಡೆ ಭಗವಂತನ ಉಪಾಸನೆ ಮಾಡಬೇಕು. ವ್ಯಾಪ್ತೋಪಾಸಕರಲ್ಲ, ನಾವೆಲ್ಲ ವ್ಯಾಪ್ತೋಪಾಸಕರಲ್ಲ. ಅಂದರೆ ನಿಜವಾಗಿ ವಸ್ತು ಅಂದರೆ ಯಾರು? ಭಾಗವತ ಏಕಾದಶ ಸ್ಕಂದದಲ್ಲಿ ಬಂದಿದೆ. ಉದ್ಧವ ಗೀತೆಯಲ್ಲಿ ಭಗವಂತ ಹೇಳ್ತಾರೆ, ವಸ್ತು ಅಂದ್ರೆ ನಾನೇ, ಬೇರೆಯವ್ರ ವಸ್ತು ಅಲ್ಲ. ಯಾಕಲ್ಲ? ಸ್ವತಂತ್ರವಾಗಿ ಇರುವಿಕೆ ಇರುವುದು ವಸ್ತು ಸ್ವತಂತ್ರವಾಗಿ ಇರಬೇಕು ಅಂದರೆ ಅವನೇ ಮುಖ್ಯತಃ ವಸ್ತು. ನಾವೆಲ್ಲ ಯಾಕಂದರೆ ನಾವು ಇರಬೇಕು ಅಂದರೆ ಇನ್ನೊಬ್ಬರ ಅನುಗ್ರಹ ಬೇಕು ನಮಗೆ. ನಮ್ಮ ಇರುವಿಕೆ ನಮ್ಮ ಕೈಯಲ್ಲಿಲ್ಲ. ಭಗವಂತನ ಇರುವಿಕೆ ಅವನ ಕೈಯಲ್ಲೇ ಇದೆ, ಸ್ವತಂತ್ರ. ಹಾಗಾಗಿ ಭಗವಂತನೇ ಪ್ರಧಾನವಾದ ವಸ್ತುವಿನಲ್ಲಿ ನಮಸ್ಕಾರ ಮಾಡಿದೆ ಅಂದರೆ ಎಲ್ಲ ಪರಮಾತ್ಮನಿಗೆ ನಮಸ್ಕಾರ ಮಾಡಿದೆ ಅಂತ ಹಾಗಂದುಬಿಟ್ಟು ಈ ವಸ್ತು ತಗೊಂಡ್ಬಿಟ್ಟು ಇದು ಒಂದೇ ಪರಮಾತ್ಮ ಒಂದೇ ಅಂತಲ್ಲ. ಇದರಲ್ಲಿರುವ ಪರಮಾತ್ಮ ಒಂದು. ಇದರಲ್ಲಿರುವ ಪರಮಾತ್ಮ ನಮ್ಮಲ್ಲಿರುವ ಬಿಂಬರೂಪಿ, ನಿಮ್ಮಲ್ಲಿರುವ ಬಿಂಬರೂಪಿ, ಇನ್ನೊಬ್ಬರಲ್ಲಿರುವ ಬಿಂಬರೂಪಿ, ಸಕಲ ಜೀವಿಗಳಲ್ಲಿರುವ ಬಿಂಬರೂಪಿ ಎಲ್ಲ ಒಂದೇನೇ. ಆದರೆ ಅಧಿಷ್ಠಾನ ಬೇರೆ ಬೇರೆ. ಇದನ್ನು ತೋರಿಸ್ತಾರೆ, ಅಧಿಷ್ಠಾನ ಬೇರೆ. ಉದಾಹರಣೆ ಕೊಡಬೇಕು ಅಂದರೆ ನಿಮಗೆ ಒಂದು ನೀರು ಹಾಕ್ತೀರಾ, ಒಂದು ಕೊಡದಲ್ಲಿ ನೀರು ಹಾಕ್ತೀರಾ, ಒಂದು ತಮ್ಗೆನಲ್ಲಿ ನೀರು ಹಾಕ್ತೀರಾ, ಒಂದು ಲೋಟದಲ್ಲಿ ನೀರು ಹಾಕ್ತೀರಾ. ಅಲ್ಲಿರೋದು ನೀರೇ, ಇಲ್ಲಿರೋದು ನೀರೇ, ಇಲ್ಲಿರೋದು ನೀರೇ, ಇಲ್ಲಿರೋದು ನೀರೇ. ನೀರೇನು ಬೇರೆ ಅಲ್ಲ. ಆದರೆ ಲೋಟ ಬೇರೆ, ತಮ್ಗೆ ಬೇರೆ, ಪಾತ್ರೆ ಬೇರೆ, ಕೊಡ ಬೇರೆ. ಅಧಿಷ್ಠಾನಗಳು ಬೇರೆ. ಒಳಗಿರುವ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಭೇದ ಇಲ್ಲ. ಆದರೆ ಅಧಿಷ್ಠಾನಕ್ಕೂ ಪರಮಾತ್ಮನಿಗೂ ಭೇದ. ಈ ದ್ವೈತ ಹೆಜ್ಜೆಗೂ ತೋರಿಸ್ತಾರೆ ಇವರು ಮಧ್ವಾಚಾರ್ಯರು. ಹಾಗೆ ತಂದೆಗೆ ಹೇಳಲು ತಂದೆ ಆಶ್ಚರ್ಯ ಪಡ್ತಾರೆ, ಏನು ನಮಸ್ಕಾರ ಮಾಡ್ತಿದೀಯಾ ಅನ್ನೋಕ್ಲು ವಾಸುದೇವ ಸನ್ಯಾಸ ಸ್ವೀಕರಿಸಲಿಕ್ಕೆ ಗುರುಗಳನ್ನು ಹುಡುಕೊಂಡು ಹೋಗ್ತಾರೆ. ಗುರುಗಳನ್ನು ಕರ್ಕೊಂಡು ಹೋಗ್ತಾರೆ. ಎಲ್ಲಿ ಬರ್ತಾರೆ? ಅಚ್ಯುತ ಪ್ರೇಕ್ಷರು ಅಂತ, ಅಚ್ಯುತ ಪ್ರಜ್ಞಾ, ಅಚ್ಯುತ ಪ್ರೇಕ್ಷರು ಅಂತ ಎರಡು ಒಂದೇ. ಪ್ರೇಕ್ಷರು ಇರ್ತಾರೆ. ಅವ್ರು ಏನಿರ್ತಾರೆ? ಮಧುಕರ ವೃತ್ತಿಯನ್ನು ಮಾಡ್ಕೊಂಡಿರ್ತಾರೆ. ಮಧುಕರ ವೃತ್ತಿ ಅಂದರೆ ಸನ್ಯಾಸಿಗಳು ನಾರ್ಮಲಿ ಮಧುಕರ ವೃತ್ತಿ ಅಂದರೆ ಯಾರ್ದೋ ಮನೆಯಲ್ಲಿ ಕೊಟ್ಟುಬಿಟ್ರೆ ಅದನ್ನು ಮಾತ್ರ ತೊಗೊಂಡು ಹೋಗಿ ಆವಾಗಿಂದ ಆವಾಗ ಅದನ್ನು ಪರಮಾತ್ಮನಿಗೆ ಅರ್ಪಿಸಿ ತಿನ್ನೋದಷ್ಟೇ. ಮಧುಕರ ವೃತ್ತಿ ಅಂದರೆ ಅದು, ಬೇರೆ ಏನೂ ಅಲ್ಲ. ಅವರು ಏನಾಗಿರುತ್ತೆ ಅಂದರೆ ಅತ್ಯುತ್ತ ಪ್ರೇಕ್ಷರಿಗೆ ಅವರು ಅದ್ವೈತ, ಅವಾಗೆಲ್ಲ ಇದ್ದಿದ್ದು ಅದ್ವೈತನೇ, ಮಾಯಾವಾದನೇ ಇದ್ದಿದ್ದು, ಬೇರೆ ಏನೂ ಇರಲಿಲ್ಲ. ದ್ವೈತ ಅನ್ನೋದು ಇತ್ತು ಅಂದರೆ ಎಲ್ಲ ಮಸುಕಾಗಿತ್ತು, ಯಾವುದೂ ಇಲ್ಲದೇ ಇರಲ್ಲ. ಪ್ರಾಚುರ್ಯಗೊಳ್ಳೋದು, ಅದು ಪ್ರಭಾವಕ್ಕೆ ಬರೋದು ಆಯಾ ಕಾಲಗಳಲ್ಲಿ ಅದು ಒಂದು ಹೋಗ್ಬಿಟ್ಟು ಒಂದು ಪ್ರಭಾವಕ್ಕೆ ಬರುತ್ತೆ. ಹಾಗೆ ಯಾವಾಗಲೂ ಮಾಯಾವಾದನೇ ಇತ್ತಲ್ಲಿ. ಇವ್ರು ಏನು ಮಾಡ್ತಿದ್ರು? ಮಾಯಾವಾದನೇ ಹೇಳ್ತಿದ್ರು. ಇವ್ರ ತಂದೆನೂ ಮಾಯಾವಾದನೇ ಹೇಳ್ತಾಯಿದ್ರು. ಅವ್ರು ಏನಿದ್ರು ಕೊನೆಗೆ ಹೋಗೋಕ್ಕಿಂತ ಮುಂಚೆ ಏನು ಹೇಳಿದರು ಅಂದರೆ, ಮಗು ನಾನು ಒಂದೇ, ಪರಮಾತ್ಮ ಒಂದೇ ಹೇಳಿ 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 ನನಗೆ ನಾನು ಪರಮಾತ್ಮನ ಎಂದೂ ಕಾಣಲಿಲ್ಲ. ಎಲ್ಲ ಕಡೆಗೆ ಕೃಷ್ಣ ಪರಮಾತ್ಮ ಇಷ್ಟು ಚೆನ್ನಾಗಿದ್ದಾನೆ, ಅಷ್ಟು ಸುಂದರವಾಗಿದ್ದಾನೆ, ಅಷ್ಟು ಗುಣಗಳಿದೆ, ಇಷ್ಟು ಗುಣಗಳಿದೆ ಅಂತ ಹೇಳ್ತಾರೆ ವೇದಗಳು. ನಾನು ಒಂದೇ ಬ್ರಹ್ಮ ಒಂದೇ, ನಾನು ಒಂದೇ ಬ್ರಹ್ಮ ಒಂದೇ ಅಂತ ಇದ್ದೀವಿ. ಇದು ಯಾಕೋ ನನಗೆ ಸರಿ ಕಾಣ್ತಾ ಇಲ್ಲ, ನೀನು ದಯವಿಟ್ಟು ಇದನ್ನು ನಂಬಬೇಡ ಅಂತ ಹೇಳ್ಬಿಟ್ರು ಶಿಷ್ಯಕ್ಕೆ. ನಾನು ನಂಬಿಲ್ಲ, ನಾನು ಎಂದೂ ಕಂಡಿಲ್ಲ, ಯಾರು ಕಂಡವರಿಲ್ಲ, ಎರಡೂ ಒಂದೇ ಅಭೇದ ಹೇಳಿದವರು. ನೀನು ಇದನ್ನು ನಂಬಬೇಡ ಅಂತ. ಅವ ಅಚ್ಯುತ ಪ್ರೇಕ್ಷರು ಅನಂತಾಸನ ಹತ್ರ ಕೇಳ್ಕೊಂಡ್ಬಿಟ್ಟು ನನಗೆ ಹಿಂಗೆ ಇದೆ, ಬಹಳ ಕಷ್ಟ ಆಗಿದೆ, ಏನು ಮಾಡಬೇಕು ಅಂತ ಕೇಳಿದ್ರೆ ಅವ್ರು ಹೇಳಿದರು, ಮುಂದೆ ನಿನಗೆ ಒಬ್ಬ ಶಿಷ್ಯ ಸಿಗ್ತಾನೆ, ಆ ಶಿಷ್ಯನಿಂದ ನಿನಗೆ ಜ್ಞಾನ ಆಗುತ್ತೆ ಅಂತ ಹೇಳ್ಬಿಟ್ರು. ಈ ಅಚ್ಯುತ ಪ್ರೇಕ್ಷಕರು ಯಾರು? ಅಚ್ಯುತ ಪ್ರೇಕ್ಷರು ಸನ್ಯಾಸಿಗಳು. ಪಾಂಡವರು ಹಿಂದೆ ಅರಣ್ಯವಾಸದಲ್ಲಿದ್ದಾಗ ದಿವಸ ಸುಮಾರು 1,000-10,000 ಸನ್ಯಾಸಿಗಳಿಗೆ ಭೋಜನ ಮಾಡಿಸ್ತಾ ಇದ್ರು. ಆವಾಗ ಆ ಸಮಯದಲ್ಲಿ ಪಾಂಡವರಿಂದ ಅನ್ನದಾನವನ್ನು ಪಡೆದವರು, ಭೋಜನವನ್ನು ಪಡೆದುಕೊಂಡವರು, ಇವರು ಅನ್ನದಾನವನ್ನು ಪಡೆದವರು. ಹೇಗೆ ಅಂದರೆ, ಧರ್ಮರಾಜ ದಾನ ಮಾಡ್ತಾ ಇದ್ದ, ಅಡಿಗೆ ಮಾಡ್ತಿದ್ದ್ಯಾರು? ದ್ರೌಪದಿ ದೇವಿ, ಭಾರತೀ ದೇವಿ. ಅದಕ್ಕೆ ಭೀಮಸೇನ ದೇವರು ಕೊಡ್ತಾ ಇದ್ದು. ಭೀಮಸೇನ ದೇವರು ಧರ್ಮರಾಜನಿಗೆ ಕೊಡ್ತಾ ಇದ್ದರು, ಧರ್ಮರಾಜ ಇಲ್ಲಿ ಕೊಡ್ತಾ ಇದ್ದ.
ಈ ಭಾರತೀ ದೇವಿಯ ನೋಡಿ, ಅದಕ್ಕೆ ಏನು ಹೇಳೋದು ಅಂದರೆ, ಅನ್ನ ನಾವು ತಿನ್ನುವ ಆಹಾರ ಎಷ್ಟು ಶುದ್ಧ ಇರಬೇಕು ಅಂತಂದರೆ, ನಾವು ತಿನ್ನುವ ಆಹಾರದ ಶುದ್ಧತ್ವ ಇಲ್ಲ ಅಂದರೆ ನಮಗೆ ಈ ಎಲ್ಲ ಯೋಚನೆಗಳು ಬರೋದೇ, ಕೆಟ್ಟ ಕೆಟ್ಟ ಯೋಚನೆಗಳು ಬರೋದು ಎಲ್ಲನೂ ಸಹಜ. ಹಾಗಾಗಿ ನಾವು ಆವಾಗ ನೋಡಿ ಅವರಿಗೆ ತಿನ್ನುವ ಆಹಾರ ಎಷ್ಟು ಶುದ್ಧ ಇತ್ತು. ಭಾರತೀಯ ದೇವಿಗಳು ಆ ಆಹಾರದ ಫಲದಿಂದ ಅವ್ರಿಗೆ ಈಗ ಬಂತೀಗ ಮಧ್ವಾಚಾರ್ಯ ಗುರುಗಳಾಗ್ತಾರೆ. ನಮ್ಮ ಆಹಾರ ಏನು, ನಾವು ತಿನ್ನುವ ಜಾಗದಲ್ಲಿ ತಿನ್ನಲ್ಲ, ತಿನ್ನಬಾರದನ್ನು ತಿಂತೀವಿ, ತಿನ್ನುವ ರೀತಿಯಲ್ಲಿ ತಿನ್ನಲ್ಲ. ಊಟ ಹೇಗೆ ಮಾಡಬೇಕು? ಭೋಜನ ಒಂದು ವೈಶ್ವಾನರ ಯಜ್ಞ ಅಲ್ವಾ? ವೈಶ್ವಾನರ ಯಜ್ಞ ಭೋಜನ. ವೈಶ್ವಾನರರು ಪರಮಾತ್ಮನಿಗೆ ಆಹುತಿ ಹಾಕಬೇಕು ಅಂದರೆ ನಾವು ಆಹುತಿ ಹಾಕಬೇಕಾದ್ರೆ ಯಜ್ಞಕ್ಕೆ ಆಹುತಿ ಯಾವ್ಯಾವುದೋ ಆಹುತಿ ಹಾಕಲ್ಲ ಅಲ್ವಾ? ನಾವು ಶಾಸ್ತ್ರ ನಿಷಿದ್ಧವಾದ ಆಹುತಿಗಳನ್ನು ಹಾಕಲ್ಲ ಅಲ್ವಾ? ನಾವು ಊಟ ಮಾಡಬೇಕಾದ್ರೂ ಅದಕ್ಕೇನೆ ಶಾಸ್ತ್ರ ನಿಷಿದ್ಧ ಮಾಡಿದ ಪದಾರ್ಥಗಳನ್ನು ತೆಗೆದುಕೊಳ್ಬಾರ್ದು ಅಂತ ಹೇಳೋದು. ಹೇಗೆ ಊಟ ಮಾಡಬೇಕು ಹೇಳ್ತಾರೆ. ನಾವು ಚೆನ್ನಾಗಿ ಆರೋಗ್ಯವಾಗಿ ಊಟ ಅಂದರೆ ಏನಂತಿರಬೇಕು ಅಂದರೆ, ನಮ್ಮ ಹೊಟ್ಟೆಯಲ್ಲಿ ಅರ್ಧ ಭಾಗ ಅನ್ನ, ಇನ್ನು ಅರ್ಧ ಭಾಗ ಉಳಿತಲ್ಲ, ಕಾಲು ಭಾಗ ನೀರು, ಕಾಲು ಭಾಗ ಗಾಳಿ ಆಡಲಿಕ್ಕೆ ಬಿಡಬೇಕು. ನಾವೇನು ಮಾಡಲ್ಲ, ಇಷ್ಟಾಗಿದ್ದು ಹಾಕಿದರೆ ಇಲ್ಲಿ ತನಕ ತಿಂದುಬಿಡೋದು. ಅಯ್ಯೋ ರಾತ್ರಿ ಊಟ ತಿನ್ನಲ್ಲ, ವಾಂತಿ ಬಂತು, ಅಯ್ಯೋ ಹೊಟ್ಟೆ ನೋವು ಬಂತು, ಡಾಕ್ಟರ್ ಹತ್ರ ಹೋಗೋಣ, ಗ್ಯಾಸ್ಟ್ರಿಕ್ ಹೋಗೋಣ. ಯಾಕೆಂದರೆ ಇಲ್ಲಿ ತನಕ ತಿಂದುಬಿಟ್ಟಿರ್ತೀವಿ ನಾವು, ಹೊಟ್ಟೆಗೆ ಜಾಗ ಎಲ್ಲಿರುತ್ತೀವಿ, ಇರಲ್ಲ. ತಿನ್ನುವ ಆಹಾರ ಹಿತಮಿತವಾಗಿರಬೇಕು. ಸ್ವಲ್ಪ ಬೇಕು ಅನ್ನಬೇಕಾದ್ರೆ ನಿಲ್ಲಿಸಬೇಕು. ಈಗಿನ ಡಾಕ್ಟ್ರ್ ಏನು ಹೇಳಿದ್ರೆ, ಈ ಶಾಸ್ತ್ರನೇ ಹೇಳ್ಬಿಟ್ಟಿದೆ, ಯಾವಾಗ ಹೇಳ್ಬಿಟ್ಟಾರೆ. ಇದರಲ್ಲಿ ನಾವು ಹೇಗೆ ತಿನ್ನಬೇಕು ಅಂತಂದರೆ, ಅದರಲ್ಲಿ ಅಧ್ಯಾತ್ಮದ ಚಿಂತನೆ ಏನು? ನಾವು ಅನ್ನ ತಿನ್ನಬೇಕು. ಅನ್ನ ಅರ್ಧ ಭಾಗ ಅನ್ನ ಅಂದರೆ ಏನು? ಬ್ರಹ್ಮ ಅಂದರೆ ನಾರಾಯಣ. ಅನ್ನ ಅಂದರೆ ಅರ್ಧ ಭಾಗ ನಮ್ಮ ಹೊಟ್ಟೆನಲ್ಲಿ ಅನ್ನ, ಇನ್ನು ಕಾಲು ಭಾಗ ನೀರು ಅಂದರೆ ಏನು? ಶಾಸ್ತ್ರ ಅಂದರೆ ಏನು? ಲಕ್ಷ್ಮೀದೇವಿ. ಅರ್ಧ ಭಾಗ ಲಕ್ಷ್ಮೀದೇವಿ ಶಾಸ್ತ್ರ, ಇನ್ನು ಕಾಲು ಭಾಗ ಗಾಳಿ ವಾಯುದೇವರು. ಅನ್ನ ಬ್ರಹ್ಮನನ್ನು ತಿಳಿದುಕೊಳ್ಬೇಕು ಅಂದರೆ ವೇದ ಬೇಕು. ವೇದಗಳಲ್ಲಿ ಈಜಾಡುವವರು ಯಾರು? ವಾಯುದೇವರು. ವಾಯುದೇವರ ಅನುಗ್ರಹದಿಂದ ವೇದ ಮುಖಾಂತರದಿಂದ ಅನ್ನ ನಾಮಕನಾದ ಬ್ರಹ್ಮನನ್ನು ತಿಳಿಬೇಕು. ಇದು ಅಧ್ಯಾತ್ಮದ ಭೋಜನ. ಈ ಚಿಂತೆ ನಮ್ಮಲ್ಲಿ ಇಲ್ಲೇ ಇಲ್ಲ. ಒಂಥರ ಡಸ್ಟ್ಬಿನ್ ನಮ್ಮದು. ಆ ಡಸ್ಟ್ಬಿನ್ಗಿಂತ ಕಡಿಮೆ. ಆ ಗಾಡಿ ಬರತ್ತಾರೆ ಎತ್ಕೊಂಡು ಹೋಗ್ಲಿಕ್ಕೆ, ಅದಕ್ಕಿಂತ ಹೊರಟೆ ನಮ್ಮದು. ಸಿಕ್ಕಲ್ಲಿ ತಿನ್ನೋದು, ಸಿಕ್ಕಾಗಿ ತಿನ್ನೋದು. ಅದೇನು ನೋಡೋದೇ ಇಲ್ಲ. ಅದನ್ನು ತಿನ್ನು, ಇದನ್ನು ತಿನ್ನು ಸುಮ್ಮನೆ. ಹೀಗಿದ್ರೆ ಆರೋಗ್ಯ ಎಲ್ಲಿರುತ್ತೆ, ಮನಸ್ಸು ಹೇಗಿರುತ್ತೆ? ಅಧ್ಯಾತ್ಮದ ಭೋಜನ ಮಾಡಬೇಕು. ಹೇಗೆ ಮಾಡಬೇಕು? ಒಂದು ಹೇಳಿ ನಿಲ್ಲಿಸ್ಬಿಟ್ಟು ನಮ್ಮ ಗುರುಗಳು ಹೇಳ್ತಾ ಇದ್ರೆ ಯಾವಾಗಲೂ ನಾವು ತಿನ್ನಬೇಕು. ಈಗೆಲ್ಲ ಬೆನ್ನು ನೋವಿರುತ್ತೆ, ಕಾಲು ನೋವಿರುತ್ತೆ, ಆಗದೇ ಇಲ್ಲ, ಅವ್ರು ಕೆಳಗೆ ಕೂತ್ಕೊಳ್ಳಿಕ್ಕಾಗಲ್ಲ. ಅದು ಎಕ್ಸೆಪ್ಷನಲ್ಲಿ ಇರುತ್ತೆ, ವಯಸ್ಸಾಗಿರುತ್ತೆ, ಅದಕ್ಕಿಲ್ಲ ಅಂತ ಹೇಳಲ್ಲ ನಾವು, ಶಾಸ್ತ್ರದಲ್ಲಿ ಹೇಳಲ್ಲ. ಹೇಗೆ ತಿನ್ನಬೇಕು? ಒಂದು ಕಡೆ ಕುತ್ಕೊಂಡು ಇಲ್ಲದೆ. ಹಿಂದೆ ಏನಿತ್ತು ಅಂತ ನೋಡಿ, ಪ್ರಾಣಿಗಳಿತ್ತು, ಎತ್ತುಗಳು, ಹಸುಗಳಿಗೆ ಅಂತ ಹೇಳಿ ಬಫೆಲೋ ಅಂತೀವಿ ಅಲ್ವ? ಎತ್ತುಗಳಿಗೆ ಬಫೆಲೋ, ಎಮ್ಮೆ, ಅವಕ್ಕೆಲ್ಲ ಕಳಿತೀವಲ್ವ? ಅವು 4 ಕಾಲಿನ ಪ್ರಾಣಿಗಳು. ಹಸುವೆ ಆದರೆ ಏನು ಮಾಡ್ತಾವೆ? ಅವು ಫೀಲ್ಡ್ನಲ್ಲಿ ಹೋಗ್ತವೆ, ಒಂದು ಕಡೆ ಪೂರ್ತಿ ತಿನ್ನಲ್ಲ ರೀ ಅವು. ಈ ಕಡೆ ಸ್ವಲ್ಪ ತಿಂತವೆ, ಈ ಕಡೆ ಸ್ವಲ್ಪ ತಿಂತವೆ, ಈ ಕಡೆ ಸ್ವಲ್ಪ ತಿಂತವೆ, ಈ ಕಡೆ ಸ್ವಲ್ಪ ತಿಂತವೆ. ಅವಾಗೇನು ಬಫೆಲೋಗಳು. ಈಗ ನಾವು ಅದೇ ಮಾಡ್ತಾ ಇದ್ದೀವಿ. ಅಲ್ಲೆಲ್ಲ ಜೋಡಿಸಿಟ್ಬಿಟ್ಟಿರ್ತಾರೆ. ಒಂದು ಕಡೆ ಸ್ವಲ್ಪ ತೊಗೊಳೋದು, ಇನ್ನೊಂದು ಕಡೆ ಸ್ವಲ್ಪ ತೊಗೊಳೋದು, ಇನ್ನೊಂದು ಕಡೆ ಸ್ವಲ್ಪ ತೊಗೊಳೋದು, ತಿನ್ನೋದು. ಅವು ಬಫೆಲೋ. ನಾವೇನು ಅದಕ್ಕೆ ಹೆಂಗೆ ಕರೀತಾರೆ ಕನ್ನಡ ಇದರಲ್ಲಿ? ಬಫೆ ಅಂತ ಕರೀತಾರೆ. ಯಾಕೆಂದರೆ ಅದಕ್ಕೆ 4 ಕಾಲು, ನಮ್ಗೆ 2 ಕಾಲು, ಅಷ್ಟೇ ವ್ಯತ್ಯಾಸ. ಅದಕ್ಕೆ 4 ಕಾಲಾಗಿದ್ದಕ್ಕೆ ಬಫೆಲೋ, ಅದು ಹುಡ್ಕೊಂಡು ತಿಂತದೆ. ನಾವು 2 ಕಾಲದವರು. ನಾವು ದನ ತಿನ್ನೋದಂಗೆ ನಾವು ತಿಂತೀವಿ. ದನನೂ ಇದನ್ನು ಸಾಕು ಅಂದರೆ ಬಿಟ್ಟೋಗುತ್ತೆ. ಇದು ನಾವೇನು ಮಾಡ್ತೀವಿ? ಬಫೆ ಅನ್ಕೊಂಡ್ಬಿಟ್ಟು ಅಲ್ಲಿಂದ ತಿಂದು ಇಲ್ಲಿಂದ ಹಾಕೊಂಡು ತಿನ್ಕೊಂಡ್ಬಂಡು ತಿಂತಾ ಇದ್ರೆ ಆರೋಗ್ಯ ಎಲ್ಲಿಂದ ಬರುತ್ತೆ ರೀ? ಮನಸ್ಸಿನ ಆರೋಗ್ಯ ಎಲ್ಲಿ ಸುಧಾರಿಸತ್ತೆ? ಊಟ ಮಾಡುವ ಕ್ರಮಶಾಸ್ತ್ರ ಹೇಳಿದೆ, ಆ ಕ್ರಮದಲ್ಲಿ ಮಾಡಿದರೆ ಉಂಟು ಅಂತ ಹೇಳ್ಬಿಟ್ಟು ಅವರು ಆ ಥರ ಮಾಡ್ತಾ ಇದ್ರು. ಯಾರು? ಅಚ್ಯುತ ಪ್ರೇಕ್ಷರು ಭಾರತೀ ದೇವಿ ಹತ್ರ ಅನ್ನ ಉಂಡ್ರು. ಅವರು ಆ ಅನ್ನ ಉಂಡಿದ ಫಲ ಅವರು ಯತಿಗಳಾಗಿ ಬಂದು, ಆವಾಗೂ ಯತಿಗಳಾಗಿದ್ದರು, ಈಗೂ ಯತಿಗಳಾಗಿ ಬಂದು ಅವರು ಮಧ್ವಾಚಾರ ಅಂತ ಶಿಷ್ಯರನ್ನು ಪಡೆಯುತ್ತಾರೆ ಅನ್ನುವಲ್ಲಿಗೆ ಇವತ್ತಿನ ಸುಮಧ್ವಿಜಯದ ಚಿಂತನೆಯನ್ನು ಇಲ್ಲಿಗೆ ಕೃಷ್ಣನಿಗೆ ಅರ್ಪಿಸೋಣ. ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಲಕ್ಷ್ಮೀನಾರಾಯಣನಿಗೆ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣ ಮಸ್ತು.